ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಸ್ವಾಗತ ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಂಪಿಗೆ ರಸ್ತೆ ಮಲ್ಲೇಶ್ವರಕ್ಕೆ. ಸ್ನೇಹಿತರೆ, ಮಲ್ಲೇಶ್ವರಂ ಅಂದ ತಕ್ಷಣವೇ ಮನಸ್ಸಿಗೆ ಒಂಥರ ಒಂದು ಒಳ್ಳೆಯ ಭಾವನೆ ಉಂಟಾಗುತ್ತೆ. ಯಾಕಂತಂದರೆ ನಮ್ಮ ಹಳೆಯ ಬೆಂಗಳೂರಿನ ಹಳೆಯ ಬಡಾವಣೆ ನಮ್ಮ ಮಲ್ಲೇಶ್ವರ, ಕಾಡು ಮಲ್ಲೇಶ್ವರನ ದೇವಸ್ಥಾನ ಇಲ್ಲೇ ಮುಂದಕ್ಕಿದೆ. ಮತ್ತು ಈ ಕಡೆ ಹೋದರೆ ನಮಗೆ ಹಳ್ಳಿ ಮನೆ ಹೋಟೆಲು ಮತ್ತು ಹಳೆಯ ಬಡಾವಣೆಗಳು, ಹಳೆಯ ಮನೆಗಳು ಇತ್ಯಾದಿ ಒಂದು ರೀತಿ ಎಲ್ಲೋ ಒಂಥರ ಟೈಮ್ ಟ್ರಾವೆಲ್ ಆದಾಗೆ ಭಾವನೆ ಉಂಟಾಗುತ್ತೆ. ಆ ರೀತಿಯ ಒಂದು ಪ್ರತಿ ಸಲ ಬಂದಾಗಲೂ ಹೊಸ ಭಾವನೆ ಉಂಟಾಗುವಂಥ ಜಾಗ ನಮ್ಮ ಮಲ್ಲೇಶ್ವರ. ಸಂಪಿಗೆ ರಸ್ತೆಯಲ್ಲಿದ್ದೀನಿ. ಸರಿ, ಸಂಪಿಗೆ ರಸ್ತೆಯಲ್ಲಿ ನಿಂತು ಏನಪ್ಪ ಮಾಡ್ತಿದ್ದೆ ನೀವು ಕೇಳ್ಬೋದು. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಒಬ್ಬರು ಹಿರಿಯ ಕಲಾವಿದರ ಕುಟುಂಬವನ್ನು ಭೇಟಿ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ಸಂಪಿಗೆ ರಸ್ತೆ 12ನೇ ಕ್ರಾಸ್ನಲ್ಲಿ ಅವರ ಮನೆ ಇದೆಯಂತೆ. ನಮಗೆ ಲೊಕೇಶನ್ ಕೂಡ ಕಳಿಸಿದ್ದಾರೆ. ಹೋಗೋಕ್ಕೆ ಮುಂಚೆ ಯಾಕೋ ಈ ರಸ್ತೆ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸಂಪಿಗೆ ರಸ್ತೆ ಬಗ್ಗೆ ಹೇಳಿದೆ. ನೋಡಿ, ಸಂಪಿಗೆ ರಸ್ತೆ ಈಗ ಭಾಳ ಬ್ಯುಸಿಯೆಸ್ಟು. ಒಂದು ಕಾಲದಲ್ಲಿ ಬಹಳ ಸಂಪಿಗೆ ಮರಗಳಿದ್ವಂತೆ, ಆ ಕಾರಣಕ್ಕೆ ಸಂಪಿಗೆ ರಸ್ತೆ ಅಂತ ಕರೀತಾರೆ. ಸಂಪಿಗೆ ರಸ್ತೆ ಮಲ್ಲೇಶ್ವರದ ಸಂಪೂರ್ಣ ಇತಿಹಾಸವನ್ನು ನಮ್ಮ BK ಶಿವರಾಮ್ ಸರ್ ಸದ್ಯದಲ್ಲೇ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಸರಣಿಗೋಸ್ಕರ ದಯವಿಟ್ಟು ಕಾಯಿರಿ ಅಂತ ನಾನು ಮನವಿ ಮಾಡ್ತೀನಿ. ಉಳಿದಂತೆ ಈಗ ಹೋಗೋಣ ಬನ್ನಿ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರ ಕುಟುಂಬವನ್ನು ಭೇಟಿ ಮಾಡೋಕ್ಕೆ. ಅವ್ರನ್ನ ನೀವು ತುಂಬ ಗಮನಿಸಿರ್ತೀರಿ. ಬಹಳನೇ ಪ್ರಖ್ಯಾತ ನಟರು ಕನ್ನಡದಲ್ಲಿ. ಅವರ ಸಂಭಾಷಣೆ ಹೇಳುವ ಶೈಲಿ ನನಗೆ ತುಂಬ ಇಷ್ಟ. ಸೊ ಅವ್ರನ್ನ ಭೇಟಿ ಮಾಡೋಣ, ಆ ಕುಟುಂಬವನ್ನು. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ, ಹಿರಿಯ ಕಲಾವಿದರ ಆ ಕುಟುಂಬಕ್ಕೆ ಬನ್ನಿ. ಸ್ನೇಹಿತರೆ, ಈಗ ನಾನು ಮಲ್ಲೇಶ್ವರದ 12ನೇ ಕ್ರಾಸ್ನಲ್ಲಿದ್ದೀನಿ. 12ನೇ ಕ್ರಾಸ್ನ ಒಳಗಡೆ ಬಂದು ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ. ಇದು ಒಂಥರ ಯಾವುದೋ ನನಗೆ ಯಾವುದೋ ಒಂದು ಬೇರೆ ಸ್ವರ್ಗಲೋಕಕ್ಕೆ ಬಂದಂಗೆ ಭಾವನೆ ಉಂಟಾಗ್ತಾಯಿದೆ. ಯಾಕಂತಂದರೆ ಭಾಳ ತಣ್ಣಗಿದೆ ನೋಡಿ, ದೊಡ್ಡ ದೊಡ್ಡ ಮರಗಳು, ಹಳೆಯ ಬೆಂಗಳೂರಿನ ಕುರುಹುಗಳು ಇಂಥ ಜಾಗಗಳಲ್ಲಿ ಸಿಗ್ತವೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು ನನ್ನ ಹಿಂದ್ಗಡೆ ಕಾಣುವಂಥದ್ದೇ ನಾವು ಈಗ ಹೋಗಬೇಕಾಗಿರುವಂಥ ಮನೆ. ಇದು ನೋಡಿ, ಅಪಾರ್ಟ್ಮೆಂಟು, ಆ ಕಾಲದ ಅಪಾರ್ಟ್ಮೆಂಟ್ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಪಾರ್ಟ್ಮೆಂಟ್ ಅಂದ ತಕ್ಷಣ ನಮಗೆ ಉದ್ದುದ್ದ ಕಟ್ಟಡಗಳು, ಬೆಂಕಿ ಪೊಟ್ಟಣದಾಗ ಜೋಡಿಸಿರುವಂಥ ಕಟ್ಟಡಗಳೇ ನಮಗೆ ನೆನಪಿಗೆ ಬರೋ ಕಾಲದಲ್ಲಿ ಈ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಡೀ ಒಂದೊಂದು ಫ್ಲೋರ್ಗೆ ಒಂದೊಂದೇ ಮನೆ, ವಿಶಾಲವಾಗಿ ಸುತ್ತ ಗಾರ್ಡನ್ಗಿರುವಂಥ ಜಾಗ ಮಾಡಿ ಕಟ್ಟಿರುವಂಥ ಆ ಕಾಲದ ಅಪಾರ್ಟ್ಮೆಂಟ್ ಇದು. ಇಲ್ಲಿ 2ನೇ ಫ್ಲೋರಿಗೆ ನಾವು ಹೋಗಬೇಕು. ಯಾರು ಪರಂ ಹೇಳ್ಬಿಡೋದು ನೀವು ಕೇಳ್ತಿರ್ಬೋದು. ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ. ಸ್ನೇಹಿತರೆ, ಎಂಥ ಒಳ್ಳೆ ಹಾಡಲ್ವಾ? ಹೌದು, ಈ ಹಾಡನ್ನ ಬಡವರ ಬಂಧು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಂದೆಗೆ ಸೇವೆ ಮಾಡ್ತಾ ಹಾಡ್ತಾರೆ ಈ ಹಾಡನ್ನು ಇತ್ತೀಚೆಗೆ ನಿಧನರಾದ ನಮ್ಮ ಕರ್ನಾಟಕದ ಮಾಣಿಕ್ಯ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮತ್ತೆ ಹಾಡಿದರು. ಅದು ಕೂಡ ವೈರಲ್ ಆಗಿತ್ತು ಆ ಹಾಡು. ಆ ಹಾಡಲ್ಲಿ ಬಡವರ ಬಂಧು ಸಿನಿಮಾದ ಆ ಹಾಡಲ್ಲಿ ಅಣ್ಣವರು ಕೈಯಲ್ಲಿ ಸೇವೆ ಮಾಡಿಸ್ಕೋತಾರಲ್ಲ ನಮ್ಮ ಸಂಪತ್ ಅವರು. ಹೌದು, ಸಂಪತ್ ಅವರ ಮಗನ ಮನೆ ಇದು. ಸಂಪತ್ ಅವ್ರ ಮಗನ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಸಂಪತ್ ಅವರ ಬದುಕು ಹೇಗಿತ್ತು, ಸಂಪತ್ ಅವರು ಹೇಗೆ ಬದುಕಿದ್ರು, ಅವರ ಬದುಕಿನ ವಿವರಗಳೇನೇನು ಅನ್ನೋದನ್ನು ಅವ್ರ ಮಗ ಅವರಿಂದ ಕೇಳಬೇಕು ಅಂತ ನಮ್ಮ ಅಭಿಪ್ರಾಯ. ಈ ಮನೆ ಉದಯ್ ಅಂತ ಹೇಳಿ ಸಂಪತ್ ಅವರ ಮಗ, ಅವರ ಮನೆ ಇದು. ಅಲ್ಲಿ ಹೋಗ್ತಾ ಇದ್ವಿ. ಬೆಂಗಳೂರಿನಲ್ಲಿದ್ದಾರೆ ಅವರು, ನಾನು ಹೇಳಿದಾಗ ಮಲ್ಲೇಶ್ವರದಲ್ಲಿ. ಮೈಸೂರಿನಲ್ಲಿ ಅವರೊಬ್ಬರು ಮಗ ಇದ್ದಾರೆ. ನಾವು ಅವರ ಸಂದರ್ಶನ ಈಗಾಗಲೇ ಮಾಡಿದ್ದೀವಿ. ಸ್ವಾಗತ ನಿಮಗೆ ಸಂಪತ್ ಅವರ ಬದುಕಿಗೆ, ಸಂಪತ್ ಅವರ ಮಗನ ಮನೆಗೆ ಬನ್ನಿ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಸರ್ ನಮಸ್ತೆ ಸರ್, ನಾನೇ ಪರಮೇಶ್ವರ. ಹಲೋ ಸರ್, ಹೇಗಿದೆ ನಿಮ್ಮ ಆರೋಗ್ಯ? ಅದೇನೋ ಬೆಟರ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ಏನು ಬರೋಣ, ಕಂಡವ್ರ ಮನೆಗೆ ಬಂದು ಏನೋ ಗಂಟೆ ಹೊಡಿತಾ ಇದೆ ಅಂತ ಅನ್ಕೋತಾರೆ ಸ್ನೇಹಿತರೆ. ಕಂಡವ್ರ ಮನೆ ಅಲ್ಲ ಸರ್, ಬನ್ನಿ. ಸರ್ ಉದಯ್ ಪ್ರಸಾದ್ ಅವರು ಸಂಪತ್ ಸರ್ ಅವರ ಕಡೆ ಮಗ, ಕಿರಿಯ ಮಗ. ಕಿವಿ ಕಿತ್ತರು ಕಿರಿ ಮಗನ ಮೇಲೆ ಪ್ರೀತಿ ಅಂತಾರೆ. ಅದು ಜಾಸ್ತಿ ಸಹಜ, ಎಲ್ಲ ಕಡೆ ಸಹಜ. ಹಾಗಾಗಿ ನಮ್ಮ ಸಂಪತ್ ಸರ್ ಅವರ ಕಿರಿಯ ಮಗ ಉದಯ್ ಪ್ರಸಾದ್ ಅವರು ಇವತ್ತು ಸಂಪತ್ ಅವರ ಕುರಿತಾಗಿ ಅಪರೂಪದ ಕೆಲವು ಮಾತುಗಳನ್ನ ಹಂಚ್ಕೋತಾರೆ. ಜೊತೆಗೆ ಸಂಪತ್ ಅವರ ಕೆಲವು ಅಪರೂಪದ ಕಲೆಕ್ಷನ್ ಸಂಗ್ರಹಗಳನ್ನ ಇಟ್ಟಿದ್ದಾರೆ, ನಮ್ಗೆ ತೋರಿಸ್ತಾರೆ. ಸರ್, ತಂದೆಯವರ ಬದುಕಿನ ಪರಿಚಯ ದಯವಿಟ್ಟು ಕೈ ಮುಗಿಬೇಡಿ. ಇಟ್ಸ್ ಅ ಪ್ಲೆಜರ್ ದಟ್ ಯು ಪೀಪಲ್ ಹ್ಯಾವ್ ಕಮ್. ಅದೇ ಇಂಪಾರ್ಟೆಂಟ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾಗತ. ಎಲ್ಲಿ ಶುರು ಆಗುತ್ತೆ ಸರ್ ನಿಮ್ಮ ಮನೆ ನೋಡಬೇಕು, ನೀವು ಫಾದರ್ ಬಗ್ಗೆ ಕೇಳಬೇಕು? ಎರಡು ಸರ್. ಓಕೆ, ಇದು ನಮ್ಮ ಫಾದರ್ ಆ್ಯಂಡ್ ಮೈ ಮದರ್. ಓಕೆ, ಸಂಪತ್ ಮತ್ತು ಅವರ ಪತ್ನಿ. ಭಾಳ ಹಳೆ ಫೋಟೋ ಇದು. ಮದುವೆ ಟೈಮ್ ಸರ್ ಫೋಟೋದು? ಮದುವೆ ದೊಡ್ಡ ಮಗ ನಮ್ಮ ಅಣ್ಣವ್ರು ಹುಟ್ಟಿದ ಮೇಲೆ. ಪ್ರಾಬಬ್ಲಿ ಅವಾಗ ಅವ್ರಿಗೆ ಒಂದು 25 ಇರ್ಬೋದು. ಓಕೆ, 22. ಓಕೆ. ಅಂದರೆ ನಿಮ್ಮ ತಂದೆಗೆ 22 ವರ್ಷ ಅವಾಗ?
ಆಗಲೇ ನಿಮ್ಮ ಅಣ್ಣ ಹುಟ್ಬಿಟ್ಟಿದ್ರಾ? ಅವ್ರು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ರಲ್ಲ. ಹೌದಾ? ಎಷ್ಟನೇ ವಯಸ್ಸಿಗೆ? ನಮ್ಮ ಫಾದರ್ ಮದುವೆ ಆದಾಗ ಅವ್ರಿಗೆ 20, ನಮ್ಮ ಮದರ್ಗೆ 16, 14, 15 ಅಷ್ಟೇ, ಜಾಸ್ತಿ ನೀನು. ಹೌದಾ? ರಿಲೇಷನ್ ನಮ್ಮ ಫಾದರ್ ಸಿಸ್ಟರ್ ಮಗಳನ್ನೇ ಮದುವೆ ಆಗಿದ್ದವರು. ಸಂಬಂಧಿಕರಲ್ಲೇ? ಅಕ್ಕನ ಮಗಳನ್ನ. ಅಕ್ಕ ಮಗಳನ್ನ. ನಿಮ್ಮ ತಾಯಿಯವರ ಹೆಸರು ಸರ್? ಕನಕಲಕ್ಷ್ಮಿ ಅಂತ, ಬೇಬಿ ಅಂತ ಕರೆಯೋರು. ಅವ್ರ ಕಡೆಯವ್ರಿಗೂ ಬೇಬಿ ಥರನೇ ಇದ್ದರು. ತುಂಬ ಒಳ್ಳೆ ಸ್ವಭಾವ. ಓಕೆ. ಧಾರಾಳ. ಓಕೆ. ಎಸ್ ಎಸ್, ಚೆನ್ನಾಗಿದೆ. ಭಾಳ ಅಪರೂಪದ ಫೋಟೋ ನೋಡಿ. ಎಸ್, ಅದು ನಮ್ಮ ಅತ್ತೆಯವ್ರ ಮಾವ್ರದ್ದು ಕೆಳಗಡೆ. ಇವರು ಸರ್? ರೇವತಿಸ್ ಫಾದರ್ ಡಾಕ್ಟರ್ ಪ್ರಸಾದ್. ಓಕೆ. ಮಾಲಿನಿ. ಅಂದರೆ ಮಾಲು ನಮ್ಮ ಮಾವರು. ನಿಮ್ಮ ವೈಫ್ ಅವರ ತಂದೆ ತಾಯಿ? ಹೌದು. ಓಕೆ ಓಕೆ. ಎಸ್, ನಿಮ್ಮ ಪತ್ನಿ? ಹೌದು. ಬನ್ನಿ ಒಂದು ನಿಮಿಷ ಬನ್ನಿ. ಇಪ್ಟಿಯಮ್ಮ ಈ ಕಡೆ. ಯಾ ಸರ್, ಇವ್ರ ಪರಿಚಯ ಹೇಳಿ ಸರ್. ಮೈ ವೈಫ್ ರೇವತಿ ಆ್ಯಂಡ್ ವಿ ಹ್ಯಾವ್ 2 sons, ದೇ ಆರ್ ಟ್ವಿನ್ಸ್. ಇದು ಎಲ್ಲೇ ಕೊಡ್ತೀನಿ. ಏನು ಪರವಾಗಿಲ್ಲ. ರಾಹುಲ್ ಆ್ಯಂಡ್ ರೋಹಿತ್. ರೋಹಿತ್ ಇಸ್ ಮ್ಯಾರಿಡ್ ಟು ನಿತ್ಯ. ನಿತ್ಯ ಇಸ್ ಅನ್ ಆಫ್ಥಾಲ್ಮಾಲಜಿಸ್ಟ್. ಕಣ್ಣಿನ ಡಾಕ್ಟರ್. ಕಣ್ಣಿನ ಡಾಕ್ಟ್ರು. ಇವರು ENT ಸರ್ಜನು, ಇಂಪ್ಲಾಂಟ್ ಸರ್ಜನು. ಇನ್ನೊಬ್ಬ ಸಿಡ್ನಿಲಿದ್ದಾನೆ. ಈಗ ಕರೋನಾ ಗಲಾಟೆ ಜಾಸ್ತಿ ಸಂಪರ್ಕ ಇಲ್ಲಿ ಬಂದಿಲ್ಲ ಜಾಸ್ತಿ. ಓಕೆ ಓಕೆ, ಚೆನ್ನಾಗಿದೆ. ನಿಮ್ಮ ಮಗ ಒಬ್ಬರು ಕಿವಿ ಡಾಕ್ಟ್ರು, ಒಬ್ಬರು ಸೊಸೆ ಕಣ್ಣಿನ ಡಾಕ್ಟ್ರು. ಹೌದು. ಓಕೆ ಓಕೆ. ಅಮ್ಮ ಅವ್ರ ಬಗ್ಗೆ ಪರಿಚಯ ಹೇಳಲೇ ಇಲ್ಲ ನೀವು, ಸುಮ್ಮನೆ ಪತ್ನಿ ಅಂತ ಹೇಳಿ. ಅವರು ಈ ಜೊತೆಲಿ ಇಂಡಸ್ಟ್ರಿಯಲ್ ಎಲ್ಲ ಒಟ್ಟಿಗೆ ಇದ್ವಿ. ವಿ ವರ್ ಡೂಯಿಂಗ್ ಡೈಯಿಂಗ್. ಶೀಸ್ ಡನ್ ಅವರ್ ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ. ಓ. ಅವರು ಗಂಗೋತ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟು. ಮಾನ್ಸ್ ಗಂಗೋತ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟಾ? ಕೆಮಿಸ್ಟ್ರಿಲಿ. MSc. MSc. ಓ ಮೈ ಗಾಡ್. ಆಮೇಲೆ ನಮ್ಮ ಡೈಯಿಂಗ್ ಯೂನಿಟ್ ಇತ್ತು. ಡೈಯಿಂಗ್ ಯೂನಿಟ್? ದಾರಗಳು ಮಾಡ್ತಿದ್ವಿ, ಎಂಬ್ರಾಯ್ಡ್ರಿ ಥ್ರೆಡ್ಸ್. ಓಕೆ. ಅದೆಲ್ಲ ಫುಲ್ ಅವರೇ ನೋಡ್ಕೊಳ್ತಿದ್ರು. ಓಕೆ. ಅದನ್ನ ಸ್ವಲ್ಪ ದಿವಸದಿಂದ, ಸ್ವಲ್ಪ ವರ್ಷಗಳಿಂದ ಮುಚ್ಚಿಬಿಟ್ವಿ. ಈಗ ಅಂದರೆ ಒಂದು ಗಾರ್ಮೆಂಟ್ ಯೂನಿಟ್ ಇದೆ, ಅದರೊಳಗೆ ಭಾಗಿಯಾಗಿದ್ದೀನಿ. ನಮ್ಮ ಕಸಿನ್ದೆ ಶೆಲ್ ಅಪ್ಯಾರಲ್ಸ್ ಅಂತ. ಕ್ವೈಟ್ ಅ ಬಿಗ್ ಎಸ್ಟಾಬ್ಲಿಷ್ಮೆಂಟ್. ಓಕೆ. ಅಂದರೆ ತಮ್ಮ ಪ್ರೊಫೆಷನ್ ತಾವು ಇಂಡಸ್ಟ್ರಿಯಲಿಸ್ಟ್ ಅವಾಗ? ಹೌದು. ಓಕೆ. ಸಂಪತ್ ಅವರ ಕಿರಿಯ ಮಗ ಉದ್ಯಮಿ. ಸೊ ಹಾಗಾಗಿ ಅವ್ರ ಉದ್ಯಮ ಏನೂ ಚೆನ್ನಾಗಾಗಲಿ ಅಂತ ನಮ್ಮ ಕಡೆಯಿಂದ ಒಂದು ಹಾರೈಕೆ ಸರ್. ಥ್ಯಾಂಕ್ ಯು. ಎಸ್ ಎಸ್. ಆನಂತರ ಸರ್, ದೇವ್ರ ಮನೆ ತೋರಿಸ್ಬೇಕು ಸರ್ ನಿಮ್ಮದು. ದಯವಿಟ್ಟು ನೋಡಿ ಬನ್ನಿ ಸರ್. ಇಲ್ಲ, ನೀವು ತೋರಿಸ್ಬೇಕು. ಅಲ್ಲೇನು ತೋರಿಸೋದೇನಿದೆ? ಇಲ್ಲ, ನೀವು ತೋರಿಸ್ಬೇಕು. ಬನ್ನಿ ಬನ್ನಿ ಪ್ಲೀಸ್, ಬನ್ನಿ ಸರ್. ಇದು ನಿಮ್ಮ ದೇವ್ರ ಮನೆ? ಹೌದು. ಭಾಳ ಕಲಾತ್ಮಕವಾಗಿದೆಯಲ್ಲ. ನಿಮ್ಗೆ ಈ ಸ್ವಲ್ಪ ಆ್ಯಂಟಿಕ್ ಬಗ್ಗೆ ಭಾಳ ಆಸಕ್ತಿ ಅನಿಸುತ್ತೆ. ಹಲೋ ಸರ್. ಮರದ ಬಗ್ಗೆ ಹುಚ್ಚು. ಹಾಂ, ಯಾಕೆ ಯಾಕೆ? ಮೊದಲಿಂದನೂ ಅಷ್ಟೇ, ನಮ್ಮ ತಂದೆಯವ್ರಿಗೂ ಅಷ್ಟೇ. ಹೌದಾ? ಹಾಂ. ಯಾರಾದರೂ ಒಬ್ರು ಕಾರ್ಪೆಂಟರ್ ಸಿಕ್ಬಿಟ್ರೆ ಅವನಿಗೆ ಜೀವ ತೆಗೆದು ಹಿಂಡಾಕ್ಬಿಡೋರು. ಹೀಗೆ ಆಗಬೇಕು, ಹಿಂಗೆ ಆಗಬೇಕು ಅಂತ. ಓಕೆ. ಎಸ್. ಓ, ಇಲ್ಲಿಗೆ ಒಂದು ಡೋರ್ ಇದೆ, ಇದನ್ನು ಕ್ಲೋಸ್ ಮಾಡ್ಕೋಬೋದು. ಓಕೆ. ಇದು ಹಾಲ್ ಸರ್? ಸುಮ್ಮನೆ ಒಂದು ಅಷ್ಟೇ. ಓಕೆ ಸರ್, ಇದು ನಮ್ಮ ತಂದೆಯವರ ಟ್ರೆಷರ್. ಹಾಂ. ಅಂದರೆ ಇಲ್ಲಿ ತಾವು ನೋಡ್ತಾ ಇರೋದು ಸ್ಟೇಜು. ದಿಸ್ ವಾಸ್ ಗಿವನ್ ಬೈ ಸಮತೆಂತೋ. ಸಮತೆಂತೋ ಮೈಸೂರಿನಲ್ಲಿ ಸರಸ್ವತಿಪುರದ ಮಧ್ಯದಲ್ಲಿರುವ ತೆಂಗಿನ ತೋಪು. ಈ ಸಂಸ್ಥೆಗೆ ಸಿಂಧುವಳ್ಳಿ ಅನಂತಮೂರ್ತಿಯವರು ಮುಖ್ಯಸ್ಥರು. ಸಾಹಿತಿಗಳು, ನಾಟಕಕಾರರು. ಸೊ 69ರಲ್ಲಿ ನಮ್ಮ ತಂದೆಗೆ ಯೂನಿವರ್ಸಿಟಿ ಸಮತೆಂತೋ ಎಲ್ಲ ಸೇರಿ ಸನ್ಮಾನ ಮಾಡ್ತು. 1969. ಓಕೆ. ಆಗ ಈ ಸ್ಟೇಜು ಅವ್ರಿಗೆ ಗೌರವ ಕೊಟ್ಟರು. ಸ್ಟೇಜ್ ಹೌದೌದು. ಇದೆಲ್ಲ ಐವರಿ ಇನ್ಲೆ ಏನು. ಓಕೆ. ಇದರೊಳಗಡೆ ತಾವು ನೋಡಿದ್ರೆ ಕ್ಯಾರೆಕ್ಟರ್ಸ್ ಆಫ್ ಶೇಕ್ಸ್ಪಿಯರ್, ಲೈಕ್ ಏನು ಹ್ಯಾಮ್ಲೆಟ್, ಲೇಡಿ ಮ್ಯಾಕ್ಬೆತ್, ಕಿಂಗ್ ಲಿಯರ್, ಒಥೆಲ್ಲೋ, ಇದನ್ನೆಲ್ಲ ಅವರು ಶೌಕತ್ ಅಲಿ ಅಂತ ಭಾಳ ಫೇಮಸ್ ಕಾರ್ವಿಂಗ್ ಅವರು ಸ್ಪೆಸಿಫಿಕ್ ಆಗಿ ಮಾಡಿಕೊಟ್ರು. ಬಿಕಾಸ್ ಮೈ ಫಾದರ್ಸ್ ವೆರಿ ಗುಡ್ ಫ್ರೆಂಡ್. ಶೌಕತ್ ಅಲಿ ಸಂಪತ್ ಅವ್ರು ಮಾಡಿ ಅಂದರೆ ಚಲೋ ಕರಂಗೆ ಅಂತ. ಚಿಕ್ಕ ಪ್ಯಾನಲ್, ತುಂಬ ದೊಡ್ಡ ಸ್ಟೇಜ್ ಆದಷ್ಟು ದೊಡ್ಡದು ಹಿಡ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸೊ ಚೌಕಟ್ ಇದು NIನಲ್ಲಿ ಬಂದಿರತಕ್ಕಂಥ ಒಂದು ಇದು. NI ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್. ಅವ್ರು ಕೊಟ್ಟರು ಮೊಮೆಂಟು. ಓಕೆ. ಓಕೆ. ಇದು ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಮೊಮೆಂಟ್ ಅದು. ಓಕೆ. ಇದನ್ನು ಬಾಕ್ಸ್ ಇದೆ? ಹೌದು, ಇದು ಕ್ಯಾಸ್ಕೆಟ್ ಅಂತಾರೆ ಬಾಕ್ಸ್. ಇದೆಲ್ಲ ಐವರಿ ಇನ್ಲೇಯರ್ ವರ್ಕ್ಗಳದು. ಓಕೆ. ಮೆಡಿಕಲ್ ಕಾಲೇಜ್ನಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, NIನಲ್ಲಿ, CFTನಲ್ಲಿ ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಕಾನ್ಫರೆನ್ಸ್ ಆಗಲಿ, ಏನೇ ಒಂದು ಸೆಮಿನಾರ್ ಆಗಲಿ, ಫಾದರ್ ನಾಟಕ ಒಂದು ಇರಲೇಬೇಕು. ಇಲ್ಲ ಇಂಗ್ಲೀಷ್ ಇರಲಿ, ಇಲ್ಲ ಕನ್ನಡ ಇರಲಿ, ಮಾಡಲೇಬೇಕು ಅನ್ನೋರು. ಫಾದರ್ ಆಗ ಆಲ್ಮೋಸ್ಟ್ ಒಂದು 27 ವರ್ಷ ಸಿನಿಮಾ ಬೇರೆ ಬಿಟ್ಬಿಟ್ಟಿದ್ರು. ಬಟ್ ಅವ್ರ ಮೇನ್ ಬಂದ್ಬಿಟ್ಟು ಸಿನಿಮಾನಲ್ಲಿ ಅವ್ರ ಅಚೀವ್ಮೆಂಟ್ ಬರೀ 20%, 80% ನಾಟಕದಲ್ಲಿ.
ಹೌದಾ? ಆಲ್ ಇಸ್ ಅಚೀವ್ಮೆಂಟ್ಸ್ ಇನ್ ಇಸ್ ಡ್ರಾಮಾಸ್. ಅದೇ ನಾವೇನು ಸಿನಿಮಾಗಳಲ್ಲಿ ನೀವು ಏನು ನೋಡೇ ಇಲ್ಲ, ಏನೂ ನೋಡಿಲ್ಲ. ಓ, ನೀವು ಅದು ನೋಡಿರೋದು ಅದು ಭಾಳ 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 ಕಮ್ಮಿ. ನೀವು ನೋಡಬೇಕಾಗಿತ್ತು ನಾಟಕದಲ್ಲಿ. ಯಾಕೆ 27 ವರ್ಷ ದೂರ ಇದ್ರು ಅಂದರೆ ಸರ್? ಅವರು ನಮ್ಮ ದೊಡ್ಡಪ್ಪ ಅವರು ಭಾರಿ ದೊಡ್ಡ ವಕೀಲರಾಗಿದ್ದರು ಮೈಸೂರಿನಲ್ಲಿ, MS ರಂಗನಾಥನ್ ಅಂತ. ಅವ್ರಿಗೆ ಇಷ್ಟ ಇರಲಿಲ್ಲ ನೀವು ಸಿನಿಮಾಗೆ ಹೋಗೋದು. ಆಗಿನ ಕಾಲದಲ್ಲಿ 1940ಸ್ನಲ್ಲಿ ಚೆನ್ನೈನಲ್ಲಿ SS ವಾಸನ್ ಭಾರಿ ದೊಡ್ಡ ನಿರ್ಮಾಪಕರು, ಅವ್ರದೇ ಒಂದು ಸ್ಟುಡಿಯೋ ಇತ್ತು. ಆಗೆಲ್ಲ ಸಿನಿಮಾಗೆ ಇಷ್ಟು ಅಂತ ಅಲ್ಲ ದುಡ್ಡು, ಏನು ಪಿಕ್ಚರ್ ಮಾಡ್ತಾರೋ ಆ ಬ್ಯಾನರ್ನಲ್ಲಿ ಅವ್ರಿಗೆ ಇಷ್ಟು ದುಡ್ಡು ತಿಂಗಳಿಗೆ. ಓ, ಮಂತ್ಲಿ ಪೇಮೆಂಟ್. 42ನಲ್ಲಿ ಆವಾಗ ಫಾದರ್ಗೆ 5,000 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ. ಸರ್ 1942 5,000 ರೂಪಾಯಿ. ಆಗ ನಮ್ಮ ದೊಡ್ಡಪ್ಪ ಅವರು ಇಲ್ಲ ನೀವು ಪಿಕ್ಚರ್ ನೋಡಿ ಮಾಡಬಾರ್ದು, ಈ ಪಿಕ್ಚರ್ ಸಿನಿಮಾಲ್ ಮಾಡೋರು ಅವ್ರ ಬಗ್ಗೆ ಏನೋ ಒಂದು ಬೇರೆ ಇರ್ತದೆ. ಕೆಟ್ಟೋಗ್ಬಿಡ್ತಾನೆ. ನಮ್ಮ ಫಾದರ್ಗೆ ಯಾವ ಥರ ಹವ್ಯಾಸನೂ ಇರಲಿಲ್ಲ, ಸಿಗರೇಟ್ ಸೇದೋರು, ಬೇರೆ ಇನ್ಯಾವ ಚಟನೂ ಇರಲಿಲ್ಲ. ಓಕೆ, ಸ್ಟೈಲಿಶ್ ಆಗಿರೋರು. ತನ್ನ ಅಣ್ಣ ಅಂದರೆ ಭಾರಿ ಗೌರವ, ಬಿಟ್ಬಿಟ್ರು ಅಣ್ಣನ ಮಾತಿಗೆ ಬೆಲೆ ಕೊಟ್ಟು. ಅಂದರೆ ಯಾಕೆಂದರೆ ಅವರು R.K. ನಾರಾಯಣ್ ನಮ್ಮ ದೊಡ್ಡಪ್ಪರು ಏನು ಮಾಡಿದ್ರು, ಇವ್ನು ನಮ್ಮ ಮಾತು ಕೇಳಲ್ಲ ಅಂತೇಳಿ R.K. ನಾರಾಯಣನ್ನ ಆಮೇಲೆ ಚೆನ್ನೈನಲ್ಲಿ ಕಿಂಗ್ ಆ್ಯಂಡ್ ಪ್ಯಾಟ್ರಿಜ್ ಅಂತ ಇದೆ, ಈಗಲೂ ಇದೆ ಕಿಂಗ್ ಆ್ಯಂಡ್ ಪ್ಯಾಟ್ರಿಜ್ ಅಂತ ಫೇಮಸ್ ಲಾ ಫರ್ಮ್. ಅಲ್ಲಿ ನಮ್ಮ ತಂದೆಯವ್ರ ಕಸಿನ್ನು R.N. ಅಯ್ಯಂಗಾರ್ ಅಂತ ಅವ್ರು ಪಾರ್ಟ್ನರ್ ಆಗಿದ್ದರು. ಸೊ ಇವ್ರನ್ನ R.N. ಅಯ್ಯಂಗಾರನ್ನ ಕಳಿಸಿ ಸಂಪತ್ತು ಹೆಂಗಾರು ಮಾಡಿ ಕರ್ಕೊಂಬಂದ್ಬಿಟ್ಟಿದ್ರು. ಅವ್ರಿಗೆ ಚೆಲುವಾನವರು. ಸಂಪತ್ತವ್ರ ಹೆಸರು ಚೆಲುವಯ್ಯಂಗಾರ್. ಸಂಪತ್ತಲ್ಲ, ಒರಿಜಿನಲ್ ಹೆಸರು ಚೆಲುವಯ್ಯಂಗಾರ್. ತುಂಬ ಆತ್ಮೀಯರಿಗೆ ಚೆಲುವಾನವರು. ಕೆಲವೇ ಜನ ಅವ್ರನ್ನ ಚೆಲುವ ಅಂತ ಅಡ್ರೆಸ್ ಮಾಡ್ತಿದ್ದು, ಎಲ್ಲರೂ ಮಾಡೋಕ್ಕೆ ಧೈರ್ಯ ಇರಲಿಲ್ಲ. ಕೆಲವೇ ಜನ. ಇನ್ನು ಚೆಲುವ ಅಂದರೆ ಅದು ತುಂಬ ಕ್ಲೋಸ್ ಆಗಿರೋರು. ಸೊ ಚೆಲುವ ಅಂತ ಬಳಸ್ತಾರೆ, ಇನ್ಯಾರಿಗೂ ತಾಕತ್ತಿರಲಿಲ್ಲ. ಆಗ ಬಿಟ್ಬಿಟ್ಟು 27 ವರ್ಷ ಅಂದರೆ ಸಿನಿಮಾಗೆ ಸೇರೋಕ್ಕೆ ಮುಂಚೆನೂ ನಾಟಕ ಅಂದರೆ ಪರ್ಟಿಕ್ಯುಲರ್ಲಿ ಅವರು ಹವ್ಯಾಸಿ ರಂಗಭೂಮಿಗೆ ಒಂದು ರೂಪಕ ಕೊಟ್ಟ ಒಂದು ಮಹಾಕಲಾವಿದ ಅಂತ ನಾನು ಹೇಳ್ಬೋದು. ಹೇಗೆ ಸರ್? ಈಸ್ ಅಮೆಚೂರ್ ಡ್ರಾಮಾ. ಅವರು ಸ್ಯಾಮ್ಸ್ ಲಿಟಲ್ ಥಿಯೇಟರ್ ಅಂತ ಮಾಡ್ಕೊಂಡ್ರು. ಸ್ಯಾಮ್ಸ್ ಲಿಟಲ್ ಥಿಯೇಟರ್ ಇಲ್ಲಿ ಮೈಸೂರಲ್ಲಿ. ಥಿಯೇಟರ್ ಅಲ್ಲ, ಆ ಟ್ರೂಪ್ ಹೆಸರು ಸ್ಯಾಮ್ಸ್ ಲಿಟಲ್ ಥಿಯೇಟರ್. ಅಂದರೆ ಆ ಗುಂಪು, ಆ ತಂಡದ ಹೆಸರು. ಹೌದು. ಅದರೊಳಗೆ ಎಲ್ಲರೂ ಯಾರೇ ಆಗಲಿ, ಒಂದು ಫಾರ್ ಇನ್ಸ್ಟೆನ್ಸ್ ಮೆಡಿಕಲ್ ಕಾಲೇಜಿಂದ ಯಾರೋ ಬಂದರು ಒಂದು ಡ್ರಾಮಾ ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂಥ ಒಂದು ಹುಡುಗರನ್ನೇ ತರಬೇತಿ ಕೊಟ್ಟು 6-7 ತಿಂಗಳು ರಿಹರ್ಸಲ್. 6-7 ತಿಂಗಳು. ಬಟ್ ಸಿ ಆ ಪ್ಲೇನ ಚೂಸ್ ಮಾಡೋರು. ಫಸ್ಟ್ ಇಸ್ ಸೆಲೆಕ್ಷನ್ ಆಫ್ ಎ ಪ್ಲೇ, ಸೆಕೆಂಡ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ದ ನೆಕ್ಸ್ಟ್ ಥಿಂಗ್ ವಾಸ್ who can act for that, who can take up that role. That was very very important for him. Casting character ಎಲ್ಲ ಅವರೇ ಮಾಡೋರು. ಆಮೇಲೆ ಈವನ್ ಸೆಟ್ಟಿಂಗ್ಸ್, ಹೌ ಟು ಡೂ ಇಟ್, ಕಾಸ್ಟ್ಯೂಮ್ಸ್. ಇಂಗ್ಲೀಷ್ ಡ್ರಾಮಾ ಬಂದರೆ ಹಿ ಹ್ಯಾಡ್ ಅ ಸೆಟ್ ಆಫ್ ಒನ್ ಟೈಲರ್ ಇದು ಹರಿತ್ ಅಂತ ಮೈಸೂರಲ್ಲಿ. ಅವರು ಯಾವುದೋ ಒಂದು ಆಲ್ಬಮ್ಗಳು ನೋಡಿ ಹೊಲ್ಕೊಟ್ಟವ್ರು. ಯಾವುದು ಅದೆಲ್ಲ ಸುಮ್ಮನೆ ಅಳುಕು ಪುಳುಕು ಹಾಕೊಂಡ್ರೆ ಯಾರ್ದೋ ಬಂದು ತೊಗೊಳ್ತಿರಲ್ಲ. ಇವ್ರದ್ದೇ ಒಂದು ಅದೆಲ್ಲ ಹೊಸ್ದಾಗೆ ಮಾಡಿಸೋರು. ಅಂದರೆ ಆ ಒಂದು ಸತಿ ಮಾಡಿ ಒಂದು 3-4 ಥರ ಇಟ್ಕೊಂಡ್ರೆ ಅದೆಲ್ಲದಕ್ಕೂ ಒಂಥರ ಅಳವಡಿಸ್ಕೊಂಡು ಹೋಗ್ಬಿಡೋರು. ಹಿ ಹ್ಯಾಡ್ ಇಸ್ ಓನ್ ವೇ ಆಫ್ ಟ್ಯಾಕ್ಲಿಂಗ್. ಓಕೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ಕು ಅಷ್ಟೇ. ಹಿ ಯೂಸ್ ಟು ಗಿವ್ ಇಂಪಾರ್ಟೆನ್ಸ್ ಟು ಮ್ಯೂಸಿಕ್ ಲೈಕ್ ಎನಿಥಿಂಗ್. ಅವ್ರಿಗೆ ಏನಂದರೆ ಈಗಲೂ ಇದೆ, ಪ್ಯಾಲೇಸ್ನಲ್ಲಿ ಕರ್ನಾಟಕ ಸಂಗೀತ ಇದೆ, ಪಾಶ್ಚಿಮಾತ್ಯ ಸಂಗೀತ ಇದೆ, ವೆಸ್ಟರ್ನ್ ಮ್ಯೂಸಿಕ್ ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್, ನಾಟ್ ಹಿಂದೂಸ್ತಾನಿ. ಈ ಕರ್ನಾಟಿಕ್ ಮ್ಯೂಸಿಕ್ನಲ್ಲಿ ಶಾಮಣ್ಣವರಿದ್ದರು ಆಗಿನ ಕಾಲದಲ್ಲಿ. ಇವ್ರದ್ದು ಯಾವುದೋ ಡ್ರಾಮಾ ಇತ್ತು ಅಂದರೆ, ಕನ್ನಡ ಡ್ರಾಮಾ ಇತ್ತು ಅಂದರೆ ಅವರು 4-5 ಜನ ಕರ್ಕೊಂಬಂದು, ತಬಲಾ ಶೇಷಣ್ಣ ಅಂತ ಒಬ್ಬರಿದ್ದರು, ಶಾಮಣ್ಣವರಿದ್ದರು, ಇನ್ನೊಂದಿಬ್ಬರನ್ನ ಸೇರ್ಕೊಂಡು ಮ್ಯೂಸಿಕ್ ಅಂದರೆ ಲೈವ್ ಡ್ರಾಮಾ. ಮತ್ತು ಈ ರೆಕಾರ್ಡಿಂಗ್ ಅವೆಲ್ಲ ಅವಾಗ ಏನಿತ್ತು, ರೆಕಾರ್ಡಿಂಗ್ ಏನು ಇರೋ ಫೆಸಿಲಿಟಿಗಳು ಇಲ್ಲ. ಲೈಟಿಂಗ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಮಾಡೋರು. ಇಂಗ್ಲೀಷ್ ಬಂತು ಅಂದರೆ ಫ್ರಾನ್ಸಿಸ್ ಅಂತ ಇದ್ದರು. ಫ್ರಾನ್ಸಿಸ್ ಹೋಗಿ ಸುಮಾರು ಒಂದು 10-15 ವರ್ಷ ಆಗಿರಬೇಕು. ಅವರು ಅಕಾರ್ಡಿಯನ್ ನುಡಿಸೋರು, ಸ್ಯಾಕ್ಸೋಫೋನು ನುಡಿಸೋರು. ಸೊ ಎನಿ ಇಂಗ್ಲೀಷ್ ಡ್ರಾಮಾ ಒಂದು ಅಕಾರ್ಡಿಯನ್ನು, ಒಂದು ಸ್ಯಾಕ್ಸೋಫೋನು, ಒಂದು ವೈಲನ್ನು, ಒಂದು ಡ್ರಮ್ಮು ಇದ್ದೇ ಇರೋದು, ಎಷ್ಟು ಬೇಕೋ ಅಷ್ಟು. ಸೊ ಈ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಇರೋದು
ಪ್ಲಸ್ ಭಾಳ ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ 3 ಹಾಲ್ನಲ್ಲಿ ಇಂಗ್ಲೀಷ್ ಡ್ರಾಮಾ ಮಾಡೋಕ್ಕೆ ಅವ್ರು ಭಾಳ ಇಷ್ಟಪಡೋರು ಅಂದರೆ ಒಂದು CFTR ಒಂದು ಸೆಂಟ್ರ್ನಲ್ಲಿ ಒಂದು ಹಾಲ್ ಇದೆ, ಈಗಲೂ ಇದೆ. CFTR ಅಂದರೆ ಫುಡ್ ರಿಸರ್ಚ್. ಹಾಂ, ಅಲ್ಲಿ ಏನಂದರೆ ಅದು ದಟ್ ಅಕಸ್ಟಿಕ್ಸ್ ಇಸ್ ಆಸ್ ಗುಡ್ ಆಸ್ ರಂಗಶಂಕರ, ಮೈಕೆ ಬೇಕಿಲ್ಲ, ಹಾಗೆ ರೀಚ್ ಆಗುತ್ತೆ. ಅಲ್ಲಿ ಮ್ಯೂಸಿಷಿಯನ್ಸ್ನ ಮೇಲೆ ಕೂರಿಸಿರೋರು ಬಾಲ್ಕನಿಲಿ. ಆ ಬಾಲ್ಕನಿಲಿ 2 ಇರೋ ಅಷ್ಟೇ, ಕೆಳಗಡೆ ಒಂದು 250 ಜನ ನೋಡೋಕ್ಕೆ. ಅಲ್ಲಿ ಯಾವುದಾದ್ರು ಸೆಮಿನಾರ್ ಆಯಿತು ಅಂದರೆ ಒಂದು ಡ್ರಾಮಾ ಮಾಡ್ತು ಅಂದರೆ ಡ್ರಾಮಾ ಆದ ತಕ್ಷಣ ಅದನ್ನ ಇನ್ನೊಂದು ಕಡೆ ರಿಪೀಟ್ ಮಾಡೋರು. ಓಕೆ. ಸೊ ಒಂದು ಪ್ಲೇ ಅಂದರೆ ಮ್ಯಾಕ್ಸಿಮಮ್ 4-5 ಅಷ್ಟೇ. ಓಹೋ, 50 ಶೋ 100 ಶೋ ಅಲ್ಲ ಇಲ್ಲಿ ಅವಾಗೇನು ದುಡ್ಡಿಲ್ಲ, ಏನಿಲ್ಲ. ಇಟ್ ವಾಸ್ ಓನ್ಲಿ ಪ್ಯೂರ್ಲಿ ಫಾರ್ ಪ್ಯಾಷನ್ ಆ್ಯಂಡ್ ಹಾಬಿ. ಸೊ ಸಂಪತ್ ಸರ್ ದುಡ್ಡಿಗೋಸ್ಕರ ನಾಟಕ ಮಾಡ್ತಿರಲಿಲ್ಲ, ದುಡ್ಡುಗೋಸ್ಕರ ಮಾಡ್ತಿದ್ರೆ ಅದು ಬೇರೆ ವಿಚಾರನೇ ಬೇರೆ ಆಗೋದು. ಇಟ್ ವಾಸ್ ಓನ್ಲಿ ಪ್ಯೂರ್ಲಿ ಪ್ಯಾಷನ್. ಓಕೆ. ನೆವರ್. ಓಕೆ. ಆ್ಯಂಡ್ ಅವ್ರು ಏನಂದರೆ ಆ ಇನ್ಸ್ಟಿಟ್ಯೂಷನ್ನು ಅವ್ರಿಗೇನು ಆ ರಿಹರ್ಸಲ್ ಏನು ಖರ್ಚಿದೆ, ಅದಕ್ಕೇನೇನು ವ್ಯವಸ್ಥೆ ಇದೆ ಎಲ್ಲ ಕೊಡೋರು. ಅಂದರೆ ಖರ್ಚದು ಬೇಸಿಕ್ ಏನೇನಿದೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಕೈಂಡ್ ಆಫ್ ರೆಸ್ಪೆಕ್ಟ್ ದೇ ಹ್ಯಾಡ್. ಓಕೆ. ಎನಿ ಡೀನ್ ಮೆಡಿಕಲ್ ಕಾಲೇಜ್ ದೇ ಯೂಸ್ ಟು ಕಮ್ ಟು ಪ್ಲೇಸ್. ಮೆಡಿಕಲ್ ಕಾಲೇಜಿಂದ ಒಂದು 5 ನಿಮಿಷ ನಮ್ಮ ಮನೆ, ಸೆಂಟ್ರಲ್ ಸಯಾಜಿ ರೋಡ್ನಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇತ್ತು. ಪಕ್ಕದಲ್ಲೇ ಎಲ್ಲ ಬರೋರು, ಗೋಪಾಲ್ ರಾಜನ್ ಬರೋರು, KG ದಾಸ್ ಬರೋರು, ಪುಟ್ಟರಾಜರ್ಸ್ ಬರೋರು. ಆಮೇಲೆ ಮೆಡಿಕಲ್ ಕಾಲೇಜಲ್ಲಿ ಒಂದಂದರೆ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ನ ಏನಾದರೂ ಇವರು ನಾಟಕಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಆ ಹುಡುಗನಿಗೆ ಎಷ್ಟು ಇಷ್ಟಪಡೋನು ಅಂದರೆ, ನಾವು ಇನ್ನು ನೆಕ್ಸ್ಟ್ 5 ವರ್ಷಕ್ಕೂ ಸಂಪತ್ತವ್ರು ಮಾಡಿದ ಡ್ರಾಮೆಲ್ಲ ನಾನು ಇರ್ತೀನಿ ಅಂತ ಒಂದು ಭಾಳ ಸಂತೋಷ ಪಟ್ಬಿಡು. ಅಂದರೆ ಟೀಮ್ನಲ್ಲಿ ಬಂದಂಗೆ, ಕ್ರಿಕೆಟ್ ಟೀಮಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಇನ್ನು 5 ವರ್ಷ ಮುಟ್ಟಂಗಿಲ್ಲ ಅಂತ. ಬಟ್ ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಭಾಳ ತುಂಬ ಇಂಪಾರ್ಟೆಂಟ್ ಏನೋ ದೊಡ್ಡನಾರಾಯಣಪ್ಪ ಡಾಕ್ಟರ್ ದೊಡ್ಡನಾರಾಯಣಪ್ಪ, HN ದೊಡ್ಡನಾರಾಯಣಪ್ಪ, ಅವ್ರ ಮಿಸ್ಸಸ್ ರಾಧಾ ಅಂತ. ದೊಡ್ಡನಾರಾಯಣಪ್ಪ ಅವರು ನಮ್ಮ ತಂದೆನ ಮಗುಗಿಂತ ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಡಯಾಬಿಟಿಸ್ ಇತ್ತು. ದೊಡ್ಡನಾರಾಯಣಪ್ಪ ಅವರು ಇಸ್ ಅ ಡಯಾಬಿಟಾಲಜಿಸ್ಟ್. ಅವರು ಮಹಾನ್ ಕಲಾವಿದ. ಮಹಾನ್ ಕಲಾವಿದ ಅಂದರೆ ಇಲ್ಲಿ ನಾನು ಇದ್ರ ಮುಂದೆ ಮಾತಾಡೋಕ್ಕಾಗಲ್ಲ. ಇಟ್ಸ್ ಕ್ವೈಟ್ ರೇರ್ ಟು ಫೈಂಡ್ ಸಚ್ ಆರ್ಟಿಸ್ಟ್. ಕ್ವೈಟ್ ರೇರ್. ವಾಟ್ ಕೈಂಡ್ ಆಫ್ ಆರ್ಟಿಸ್ಟ್? ಲೈಕ್ ಯು ನೇಮ್ ಇಟ್. ಯು ನೇಮ್ ಇಟ್ ಟಕ್ ಅಂತ. ಓಕೆ. ಭಾಳ ಇನ್ನೊಂದಂದರೆ ಒಂದು ಮೇಕಪ್ ಮಾಡಬೇಕು ಅಂದರೆ ಸುಬ್ಬಣ್ಣವ್ರು ಬರಬೇಕು. ಕೇಳೋರು ಮೇಕಪ್ ಸುಬ್ಬಣ್ಣವ್ರು ಗೊತ್ತಲ್ಲ, ರಾಜಶೇಖರ್, ಆಮೇಲೆ ಇವ್ರ ತಂದೆ ಅವ್ರು ತುಂಬ ಒಳ್ಳೆ. ರಾಜ್ಕುಮಾರ್ ಭಾಳ ಅಲ್ಲ, ರಾಜ್ಕುಮಾರ್ಗೆ ಅವ್ರು ಮೇನ್ ಅವರೇ. ಸುಬ್ಬಣ್ಣವರು ಎಷ್ಟು ಸುಮಾರು ಕನ್ನಡ ಡ್ರಾಮಾಗಳಲ್ಲಿ ಸುಬ್ಬಣ್ಣವರೇ ಬಂದು ಮಾಡೋರು. ಇಬ್ಬರಿರೋರು. ಸುಬ್ಬಣ್ಣವ್ರು ಸ್ವಲ್ಪ ಬ್ಯುಸಿ ಇತ್ತು ಅಂದರೆ ಸೀತಾರಾಮ್ ಇದ್ದರು, ಸೀತಾರಾಮ್ ಮಾಡೋರು. ಇಂಗ್ಲೀಷ್ ಡ್ರಾಮಾಗೆ ಒಬ್ಬರು ಮೇಕಪ್ ಮೆನ್ ಬೇರೆ ಇದ್ದರು. ಈ ಥರ ಏನೋ ಒಂದು ಸೆಟ್ ಆಫ್ ಟೀಮ್. ಓಕೆ. ಇಂಗ್ಲೀಷ್ ಡ್ರಾಮಲ್ಲಿ ಮಾತ್ರ ಎವ್ರಿಥಿಂಗ್ ಅಟ್ರಿಬ್ಯೂಟೆಡ್. ಹಿ ಯೂಸ್ ಟು ಸೇ, ಗುರುರಾಜರಾವ್ ಅಂತ ಇದ್ರು, ಪ್ರೊಫೆಸರ್ ಗುರುರಾಜರಾವ್. ಹಿ ವಾಸ್ ದ ಪ್ರಿನ್ಸಿಪಲ್ ಆಫ್ ಯುವರಾಜಸ್ ಕಾಲೇಜ್. ಅವರು ಆ್ಯಕ್ಟರ್ ಪಾರ್ ಎಕ್ಸಲೆನ್ಸ್ ಅಂಥ ಆ್ಯಕ್ಟರ್. ಅವ್ರ ಹತ್ರ ಸ್ಕ್ರಿಪ್ಟು ಫುಲ್ಲಾಗಿ ಡಿಸ್ಕಸ್ ಮಾಡೇ ಸ್ಕ್ರಿಪ್ಟ್ ಮಾಡ್ತಿದ್ದೆ. ಇವ್ರಿಗೆ ಅಷ್ಟು ಇಂಗ್ಲೀಷ್ ಕಮಾಂಡ್ ಇದ್ರೂ ಗುರುರಾಜರಾವ್ ಇಟ್ಟಿದ್ದ ಗೆರೆ ದಾಟ್ತಿರ್ಲಿಲ್ಲ. ಅದೇ ತಕ್ಕಂಗೆ ಮುತ್ತು ಅಂತ ಸೈಂಟಿಸ್ಟ್ ಇದ್ದರು. ಯಾವುದೇ ಇಂಗ್ಲೀಷ್ ಡ್ರಾಮಾ ಇದ್ರೂ ಗುರುರಾಜರಾವ್ ಇರಬೇಕು, ಮುತ್ತು ಇರಬೇಕು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ಡಾಕ್ಟರ್ N. ರತ್ನ, ಹಿ ವಾಸ್ ದ ಡೈರೆಕ್ಟರ್ ಅದಕ್ಕೆ, ಆ ಸಂಸ್ಥೆಗೆ. ಅದಕ್ಕೆ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ಗೆ ಒಂದು ರೂಪ ಕೊಟ್ಟವ್ರು ಅವರೇ. ಅವ್ರು ಇರಲೇಬೇಕು ಇಂಗ್ಲೀಷ್ ಡ್ರಾಮಾ ಅಂದರೆ. ಓಕೆ. ಅವರು ಮಹಾನ್ ಕಲಾವಿದ. ಅವರು ಇಂದಿರಾನಗರದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. 86 ವಯಸ್ಸು ಅವ್ರಿಗೆ. ನಿಮ್ಮ ತಂದೆಯವ್ರು ಕಂಡಿದ್ದಾರೆ? ಅವರು ಕಂಡಿಲ್ಲ ಅಲ್ಲ, ನಮ್ಮ ತಂದೆಯವ್ರಿಗೆ ಅವರೇ. ಡಾಕ್ಟರ್ N. ರತ್ನ, ಮುತ್ತು ಅಂದರೆ ಯಾರು ಗೊತ್ತೇ? SL ಭೈರಪ್ಪನವರ ಗುರುಗಳು ಯಾಮ್ನಾಚಾರ್ಯ ಅಂತ ಇದ್ದಾರೆ. ಅವರು ಕವನದೆಲ್ಲ ಬರೀತಾರೆ. ಯಾಮ್ನಾಚಾರ್ಯ ಅಂತ 2-3 ರೆಫರೆನ್ಸ್ ಇದೆ. ಯಾಮ್ನಾಚಾರ್ಯ ಮಗನೇ ಮುತ್ತು. SL ಭೈರಪ್ಪನವ್ರ ಗುರು ಮಗ. ಅವರು ಹೋಗ್ಬಿಟ್ರು. ರತ್ನವ್ರು ಇದ್ದಾರೆ, ಒಬ್ಬರೇ ಇರೋದು. ದೊಡ್ಡಣ್ಣಪ್ಪರಿಲ್ಲ, ಮುತ್ತೂರಿಲ್ಲ, ಗುರುರಾಜರವರಿಲ್ಲ, ರತ್ನವ್ರೊಬ್ರು ಇದ್ದಾರೆ ಅಷ್ಟೇ. ಓಕೆ. ಅಂದರೆ ಇಂಗ್ಲಿಷ್ ನಾಟಕಗಳಲ್ಲಿ ಎತ್ತಿದ ಕೈ ನಿಮ್ಮ ತಂದೆಯವರು.
ಎತ್ತಿದ ಕೈ ಅಂತ ಅವರು 70ಕ್ಕಿಂತ ಹೆಚ್ಚು ನಾಟಕಗಳನ್ನ ಪ್ರಯೋಗ ಪಟ್ಟರು. ಮೀನ್ ಹಿ ವಾಸ್ ಅ ಪ್ಯೂರಿಸ್ಟ್. ಹಿ ನೆವರ್ ಯೂಸ್ ಟು ಹಿ ಪ್ಯೂರಿಸ್ಟ್ ಅಂದರೆ ದರ್ ಅ ಲೈನ್ ಡ್ರಾನ್, ಯು ಫಾಲೋ ದಟ್ ಲೈನ್ ಅಂತ. ಓಕೆ. ಅದಕ್ಕೆ ಹೋಗಿ ಸ್ವಲ್ಪ ಆ ಡಿವಿಯೇಷನ್ ಏನು ಇರ್ತಲ್ಲ. ಆ್ಯಂಡ್ ವೆರಿ ವೆರಿ ಆಲ್ವೇಸ್ ವೆರಿ ಮೆಥಾಡಿಕಲ್ ಆ್ಯಂಡ್ ಹಿಸ್ ರಿಹರ್ಸಲ್ಸ್ ವೇರ್ ವೆರಿ ವೆರಿ ಟಫ್. ಹೌದಾ? ಹೇಗೆ? ಯಾರು ಏನೂ ಇಲ್ಲ, ಏನೋ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತು ಅಂದರೆ ಅವ್ರನ್ನ ರವಾನೆ ಮಾಡಿಸ್ಬಿಡೋರು ಅಲ್ಲಿಂದ ಅಷ್ಟೇ ಗ್ರಾಚಾರ ಬಿಡಿಸ್ಬಿಡೋರು. ವೆರಿ ವೆರಿ ಟಫ್. ಡಿಕ್ಷನ್ನು, ವ್ಯಾಕ್ಯಾಬ್ಯುಲರಿ, ಬಿಹೇವಿಯರ್, he used to give importance to everything. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಯಾಕಪ್ಪ ಕೆಳಗೆ ಕೂತ್ಕೊಂಡ್ಬಿಟ್ಟೆ? ಚಿಂತೆ ಇಲ್ಲ. ತಾವು ದೊಡ್ಡವರು, ತಾವು ಮೇಲೆ ಇರಬೇಕು, ನಾನು ಕೆಳಗೆ ಇರಬೇಕು. ಇವರು ಬಂದ್ಬಿಟ್ಟು ಬರೀ 10th ಓದಿದ್ದು. ಯಾರು? ಫಾದರು. ಸಂಪತ್ ಸರ್ ಅವ್ರ ಗುರುಗಳು ಬಂದು ಡಿ ಲಕ್ಷ್ಮಣಯ್ಯ. ಪಾದದಾಣೆ ಬೇರೆ ಏನನು ಅರಿಯನು, ನೀನೆ ನನ್ನ ದೇವನು. ರಂಗಭೂಮಿಯ ದೊಡ್ಡ ಪ್ರತಿಭೆ ಅಂತ ಅಷ್ಟೇ. ರಂಗಭೂಮಿಗೆ ಸಿನಿಮಾದಲ್ಲಿ ನೀವು ಎಲ್ಲ ಒಂದು 15% ಇರ್ ನೋಡ್ಬೋದು ಅಷ್ಟೇ, ಜಾಸ್ತಿ ನೋಡಿ. ನಮ್ಮ ಶಂಕರ್ ಗುರು ಬಡವರು ಬಂದು ಎಲ್ಲ ಒಂದು ಸ್ಯಾಂಪಲ್ಸ್. ಅದು ಏನಿಲ್ಲ, ಅವರು ಪಿಕ್ಚರ್ ವಾಪಸ್ ಅದೇನಂದ್ರೆ ನಮ್ಮ ದೊಡ್ಡಪ್ಪವ್ರು ಹೋದ್ಮೇಲೆ ವಾಪಸ್ ಪಿಕ್ಚರ್ ಬಂದರು. ಇಲ್ಲಿ ಹೇಳ್ಬೇಕಾದ್ರೆ ರಾಜೇಂದ್ರ ಸಿಂಗ್ ಬಾಬು ತಂದೆ ಶಂಕರ್ ಸಿಂಗ್ ಅವರು ನಮ್ಮ ತಂದೆಯವ್ರನ್ನ ಕರೆದ್ರು. ಆಯಿತು ಬಿಟ್ಟು ಇಷ್ಟು ವರ್ಷ ಬಿಟ್ಟಿದ್ದಾಯ್ತು ಒಂದು ಸ್ವಲ್ಪ. ಆಗ ಶುರು ಆದ ತಕ್ಷಣ ರಾಜ್ಕುಮಾರ್ ಗೊತ್ತಾಯ್ತು, ವಾಪಸ್ ಬಂದಿದ್ದಾರೆ ಅಂತ. ತಕ್ಷಣ ರಾಜ್ಕುಮಾರ್ ಅವ್ರದ್ದು ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಇಸ್ ಟು ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಮೈ ಫಾದರ್ ಯೂಸ್ ಟು ಕಾಲ್ ಹಿಮ್ ಆಲ್ವೇಸ್. ನಮ್ಮ ತಂದೆಗೆ ಅವ್ರು ಯಾವಾಗಲೂ ಅಪ್ಪಾಜಿ ಅಂತಲೇ ಕರಿತಿದ್ರು. ಅವ್ರು ಫುಲ್ ಯಾವಾಗಲೂ ನಮ್ಮ ತಂದೆಯವರು ಅಣ್ಣ ಅನ್ನೋರು. ಯಾಕೆಂದರೆ ಬೇರೆಯವ್ರು ನೋಡಿದ್ರೆ ಏನಾದರೂ ಕರಿಯಕ್ಕೆ ಸುಮ್ಮನೆ ಅಣ್ಣ ಅದಕ್ಕೆ ಕೋಪಿಸ್ಕೊಳ್ಳೋರು, ಯಾಕೆ ಕರೀತೀರ ಅಂತ. ಅದಕ್ಕೆ ನಮ್ಮ ತಂದೆಯವರೆಲ್ಲ ಹೇಳಿದರು, ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರ ಕಾರಣ ಇದೆ. ಈಗ ತೋರಿಸಿ ಸರ್ ದಯವಿಟ್ಟು ಈ ಕ್ಯಾರಿಕೇಚರು. ಸರ್ ಇದೆಲ್ಲ ಮೈ ಡೇಸ್ ಅಂತ ಆರ್ ಕೆ ನಾರಾಯಣ್, ಅದರೊಳಗೆ ಇದೆಲ್ಲ ಲಕ್ಷ್ಮಣ್ ಮಾಡಿರೋ ಕ್ಯಾರಿಕೇಚರ್ಸ್ ನಮ್ಮ ಫಾದರ್ದು. ಆರ್ ಕೆ ನಾರಾಯಣ್ ನಾವೆಲ್ಸ್ನಲ್ಲಿ ಮೈ ಫಾದರ್ ಹ್ಯಾಸ್ ಬೀನ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಹಿಸ್ ಕ್ಯಾರೆಕ್ಟರ್ಸ್. ಮಿಸ್ಟರ್ ಸಂಪತ್ ಅಂತ ಒಂದು ಮಾಡಿದ್ರು. ಮಿಸ್ಟರ್ ಸಂಪತ್ನಲ್ಲಿ ಏನಾಗುತ್ತೆ, ಪಾಸಿಟಿವ್ ಪಾಯಿಂಟ್ಸ್ ಇದೆ, ನೆಗೆಟಿವ್ ಪಾಯಿಂಟ್ಸ್ ಇದೆ. ಬಟ್ ದ ಪಾಸಿಟಿವ್ ಪಾಯಿಂಟ್ಸ್ ಆರ್ ಆಲ್ ಮೈ ಡ್ಯಾಡ್ಸ್. ಓಕೆ. ನೆಗೆಟಿವ್ ಪಾಯಿಂಟ್ಸ್ ಫಾರ್ ದ ಸೇಕ್ ಆಫ್ ರೈಟಿಂಗ್ ಹಿ ಹಸ್ ರಿಟನ್. ಓಕೆ. ಬಟ್ ಅದರ್ವೈಸ್ ಅದರ್ ದೆನ್ ಮಿಸ್ಟರ್ ಸಂಪತ್, ಮೋಸ್ಟ್ ಆಫ್ ದಿ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ನೀವು ಮೈ ಡೇಸ್ನಲ್ಲಿ ಓದ್ತು ಅಂದರೆ ಸಂಪತ್ ಇಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಮೈ ಕ್ಯಾರೆಕ್ಟರ್ಸ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಆರ್ ಕೆ ನಾರಾಯಣ್. ಮೈ ಡೇಸ್ ಅನ್ನೋದು ಅವರ ಆಟೋಬಯೋಗ್ರಫಿ. ಇಲ್ಲ ಆಟೋಬಯೋಗ್ರಫಿ. ಇಟ್ಸ್ ಒನ್ ಮೋರ್, ಇಟ್ಸ್ ಮೋಸ್ಟ್ಲಿ ಅನ್ ಆಟೋಬಯೋಗ್ರಫಿ. ಓಕೆ. ಬಟ್ ಇಟ್ಸ್ ಆಲ್ ಆ್ಯಂಡ್ ಸುಮಾರು ನಾವಲ್ಗಳಲ್ಲಿ ಕ್ಯಾರೆಕ್ಟರ್ ಬಂತು. ಪ್ರಿಂಟರ್ ಆಫ್ ಮಾಲ್ಗುಡಿ, ಲೈಕ್ ಪ್ರಿಂಟರ್ ಅಂದ್ರೆ ನಮ್ಮ ಫಾದರ್ ಪ್ರೊಫೆಷನ್ ಬಂದು ಪ್ರಿಂಟರ್. ಇವಾಗ ಸಿನಿಮಾ ಬಿಡಿಸ್ಬಿಟ್ರು. ಹೌದು. ನೆಕ್ಸ್ಟ್ ಏನೋ ಉದ್ಯಮ ಬೇಕಲ್ಲ. ಹೌದು, ಜೀವನಕ್ಕೆ ಬೇಕಲ್ಲ. ಜೀವನಕ್ಕೆ ಅಂತ ಹೇಳಲ್ಲ. ಇಟ್ ವಾಸ್ ಅಗೇನ್ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಒಂದು ಪ್ರೆಸ್ ಇತ್ತು. ಆ ಪ್ರೆಸ್ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಇದು ಒಂಥರ ಸುಮಾರಾಗಿ ನಡೆಯೋದು. ಪ್ಲಸ್ ಸವಿನಿಯರ್ಗಳು ಭಾಳ ಫೇಮಸ್. ಮೆಡಿಕಲ್ ಕಾಲೇಜ್ ಒಂದು ಸವಿನಿಯರ್, ಆ್ಯನ್ಯುವಲ್ ಆಗಿ ಒಂದು ಸವಿನಿಯರ್ ಬುಲೆಟಿನ್ ಇದು ಬರ್ತಾರೆ, ರೋಟ್ರಿ ಬುಲೆಟಿನ್ಸು. ಓಕೆ. ನಿಮ್ಗೆ ಇನ್ನೊಂದು ಭಾಳ ಕುತೂಹಲಕಾರಿ ಎಂದು ಹೇಳ್ಬೇಕಂದ್ರೆ ಲಾರೆನ್ಸ್ ಸ್ಕೂಲ್ ಲೌಡೆಲ್ ಕೇಳಿದ್ದೀರಾ? ಲಾರೆನ್ಸ್ ಸ್ಕೂಲ್ ಇದೆ ಲೌಡೆಲ್ಲಲ್ಲಿ. ಓಕೆ. ಲೌಡೆಲ್ ಆ ಸ್ಕೂಲ್ನವರು ಬಂದು ವೆಸ್ಟ್ಲಿ ಪ್ರೆಸ್ ಅಂತ ಮೈಸೂರಲ್ಲಿ ಇದ್ರೂ ನಮ್ಮ ತಂದೆಯವ್ರ ಹತ್ರ ಆ್ಯನ್ಯುವಲ್ ಸವಿನಿಯರ್ ನಮ್ಮ ತಂದೆ ಹತ್ರ ಮಾಡಿಸ್ತಿದ್ರು. ಅಂದರೆ ಬ್ರಿಟಿಷರ್ಸ್. ಯಾಕೆ ಮಾಡಿಸೋರು ಅಂದರೆ ಪ್ರೂಫ್ ಕರೆಕ್ಷನ್ ಇರ್ತಾ ಇರಲಿಲ್ಲ. ಪಕ್ಕ ಇರೋದು ಸುಮ್ಮನೆ ಅಷ್ಟೇ. ಸಂಪತ್ತವ್ರಿಗೆ ಕೊಟ್ಬಿಟ್ರೆ ಅದು 100%. ಇವರು ಅದನ್ನು ಡೆಲಿವರ್ ಮಾಡೋಕ್ಕೆ ಒಂದು ಊಟಿಗೆ ಹೋದರೆ ಆಗ ಮಹಾರಾಜಾಸ್ ಕಾಲೇಜ್ನಲ್ಲಿ JC ರಾಲೋ ಅಂತ ಪ್ರೊಫೆಸರ್ ಇದ್ದರು. ಈ ವಾಸ್ ಅ ಪ್ರಿನ್ಸಿಪಲ್ JC ರಾಲೋ ಅಂತ. ಇಟ್ಸ್ ಆನ್ ರೆಕಾರ್ಡ್. JC ರಾಲೋ ಅವರು ಸಂಪತ್ತು ಅಲ್ಲಿ ಹೋಗ್ತಿದ್ದಾರೆ ಅಂದರೆ ಅಲ್ಲೇನಾದ್ರು ಡ್ರಾಮಾ ಇದ್ದರೆ ಎಲ್ಲಿ ಊಟಿಲಿ ಅವರು ಮಾಡ್ತಿದ್ರೆ ಆಸ್ ದಿಸ್ ಜೆಂಟಲ್ಮೆನ್ ಟು ಜಸ್ಟ್ ಗೋ ಥ್ರೂ ಆ್ಯಂಡ್ ಮೇಕ್ ನೆಸಸರಿ ಕರೆಕ್ಷನ್ಸ್ ಅನ್ನೋರು. ಇವ್ರು ತೋರಿಸೋ ಥರ ಇವ್ರು ಹೋಗಿ ನೋಡಬೇಕು. ಇವರು ಊಟಿನಲ್ಲಿ ಬೇಕಾದಷ್ಟು ಮಾಡಿದ್ದಾರೆ.
ಊಟಿ ವಾಸ್ ಅ ಪಾರ್ಟ್ ಆಫ್ ಮೈಸೂರು ಅಲ್ವಾ. ಹೌದು ಆ ಕಾಲದ ಕರೆಕ್ಟ್ ಹೋಗಿ ಡಿಸ್ಟ್ರಿಬ್ಯೂಷನ್ ಆ ಲೆವೆಲ್ನಲ್ಲಿ ಅಂದರೆ ಈ ವಾಸ್ ಡಿಫ್ರೆಂಟ್ ಐ ಮೀನ್ ಹಿಸ್ ಪರ್ಸನಾಲಿಟಿ ವಾಸ್ ಟೋಟ್ಲಿ ಡಿಫ್ರೆಂಟ್. ಅಂದರೆ ಬೇರೆ ಇಂಗ್ಲೀಷ್ ಮೆನ್ ನಾಟಕಕ್ಕೆ ಆ್ಯಕ್ಚುಲಿ ಪ್ರೊಫೆಸರ್ ಈಗಲ್ಟನ್ ಹಾಂ ಅವ್ರು ರೆಗ್ಯುಲರಾಗಿ ಮನೆಗೆ ಬರೋರು. ಅವ್ರು ಇವಾಗ ನೀವು ಯಾವುದೋ ಒಂದು ಶೋ ಎ ಫೋಟೋಗ್ರಾಫ್, ಹಾಂ ಹಾಂ ಇವರು ಬಂದ್ಬಿಟ್ಟು ಬರೀ 10th ಓದಿದ್ದು. ಯಾರು? ಫಾದರು. ಸಂಪತ್ ಸರ್ ಅವ್ರ ಗುರುಗಳು ಬಂದು ಡಿ ಲಕ್ಷ್ಮಣಯ್ಯ ಅಂತ. ಡಿ ಲಕ್ಷ್ಮಣಯ್ಯ ಒಂದು ಸತಿ ಅವರು ಬನ್ಮ್ಯಾಸ್ ಕಾಲೇಜ್ನಲ್ಲಿ, ಬನ್ಮ್ಯಾಸ್ ಸ್ಕೂಲ್ನಲ್ಲಿ ಅವ್ರು 14ನೇ ವಯಸ್ಸಿನಲ್ಲಿ ನಮ್ಮ ಫಾದರು ಒಂದು ಚಿಕ್ಕ ಡ್ರಾಮಾ ಮಾಡಿದಾಗ ರೆಕಗ್ನೈಸ್ ಮಾಡಿದ್ರು, ಇವನಿಗೆ ಸ್ಟಫ್ ಇದೆ ಅಂತ. ಡಿ ಲಕ್ಷ್ಮಣಯ್ಯ ನಮ್ಮ ತಂದೆ ಯಾವಾಗಲೂ, ನಮ್ಮ ತಂದೆ ಅವ್ರನ್ನ ಸ್ವಂತ ತಂದೆ ಥರ ಗೌರವ. ಡಿ ಲಕ್ಷ್ಮಣಯ್ಯ ಅವರು ಅಂದರೆ ಒಂಥರ. ಡಿ ಲಕ್ಷ್ಮಣಯ್ಯ ಇವ್ರನ್ನ ಯಾವುದೇ ಮಹಾರಾಜಾಸ್ ಕಾಲೇಜಲ್ಲಿ ಯಾವುದೇ ಆಗಲಿ ಡ್ರಾಮಾ ಏನೇ ಇದ್ರೂ ಸಂಪತ್ ಹ್ಯಾಸ್ ಟು ಡೂ ಇಟ್ ಅನ್ನೋರು. ಇವರು ಅಲ್ಲಿ ಎಲ್ಲ ಪ್ರಿನ್ಸಿಪಲ್ಲು, ಕೆಳಗಡೆ ಜೆ ಸಿ ರಾಳು, ಈ ಕಡೆ ಇವನು ಈಗಲ್ಟನ್ನು, ಅಲ್ಲಿ ಗುರುರಾಜರಾವ್ ಎಲ್ಲರೂ ಮಧ್ಯದಲ್ಲಿ ನಮ್ಮ ಫಾದರ್ ಕೂತಿರೋರು. ಅಂದರೆ ಆ ಥರ ಗೌರವ. ಓಹೋ, ಇಷ್ಟು ಕಮ್ಯಾಂಡ್. ಅಲ್ಲ ಸರ್, ನನ್ನ ಪ್ರಶ್ನೆ 10th ಸ್ಟ್ಯಾಂಡರ್ಡ್ ಓದಿದ್ದ ಸಂಪತ್ ಅವರು ಮುಂದಕ್ಕೆ ಯಾಕೆ ಓದಲಿಲ್ಲ ಅಂತ? ಮುಂದಕ್ಕೆ ಓದೋಕ್ಕೆಲ್ಲ ಆಗಿನ ಕಾಲದಲ್ಲಿ ಬೇಕಲ್ಲ ವ್ಯವಸ್ಥೆಗಳು ಇರಬೇಕು, ಓದ್ಬೋದಾಗಿತ್ತು. ಅವ್ರವ್ರು ಇವ್ರಿಗೊಂದು ನಾಟಕ ಅಂದರೆ ಹುಚ್ಚು. ನಾಟಕ ಯಾವಾಗಲೂ ನಾಟಕ. ಏನಂದರೆ ಒಂದೇ ಒಂದು ಭಾಳ ಇದು ಮಾಡಿದಂದರೆ ಮೈಸೂರು ಬಿಟ್ಟು ಬರಲಿಲ್ಲ. ಓಕೆ, ಮೈಸೂರು ಬಿಟ್ಟು ಹೊರಗಡೆ ಬಂದಿದ್ದರೆ ಅದು ವಿಚಾರನೇ ಬೇರೆ ಇತ್ತು. ಮೈಸೂರು ಬರೀ ಮೈಸೂರಿನಲ್ಲೇ, ಮೈಸೂರಷ್ಟೆ. ಅವ್ರೇನಂದರೆ ಮೈಸೂರಿನಲ್ಲಿ ಮೆಡಿಕಲ್ ಕಾಲೇಜು, CFTRA, ಕ್ರಾಫರ್ಡ್ ಹಾಲು, ಸೆಂಟಿನರಿ ಹಾಲು, NIE ಈ ಜಾಗದಲ್ಲಿ ನಾಟಕಗಳು ನಡೆಸ್ಕೊಂಡು ನೆಮ್ಮದಿ ಪಡೆದು ಒಂದು ಇದು. ಅಲ್ಲ ಸರ್, ಅವ್ರ ತಂದೆ ಸಂಪತ್ ಮೀನ್ಸ್ ತಾತ ಅವರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವ್ರದ್ದೊಂದು ಪ್ರೈವೇಟ್ ಬ್ಯಾಂಕ್ ಇತ್ತು. ಪ್ರೈವೇಟ್ ಅಂದರೆ ಅವ್ರು ಮಾಮೂಲಿ ಚಿಕ್ಕ ಬ್ಯಾಂಕ್. ಆಗಿನ ಕಾಲದಲ್ಲಿ ಭಾಳ ಕಮ್ಮಿ, ಈ ಊರುಗಳ ಥರ ಅಲ್ಲ, ಕಿತ್ತಾಡೋದಲ್ಲ, ನಾಮಿನಲ್ಲ. ಅವರು ಇ ವಾಸ್ ಅ ವೆರಿ ನೈಸ್ ಪರ್ಸನ್. ಓಕೆ, ಅವ್ರಿಗಿಬ್ಬರು ಗಂಡು ಮಕ್ಕಳು, ಒಬ್ಬರು ನಮ್ಮ ದೊಡ್ಡಪ್ಪರು MS ರಂಗನಾಥನ್ ಅಂತ. ನಾವೆಲ್ಲ ಬದುಕಿರೋದೇ ನಮ್ಮ ದೊಡ್ಡಪ್ಪರಿಂದ. ಹೌದು, ಅಂದರೆ ಒಂಥರ ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು, 53ನೇ ವಯಸ್ಸಲ್ಲಿ ಹೋಗ್ಬಿಟ್ರು ಅವರು. ನಮ್ಮ ತಂದೆಯವ್ರಿಗೆ ಅದೊಂದು ದೊಡ್ಡ ಶಾಕು. ನಮ್ಮ ತಂದೆಯವರು ಅವ್ರು ಹೋದ್ಮೇಲೆ ನಮ್ಮ ತಂದೆಗೆ ಆಗ ಗೊತ್ತಾಯ್ತು ಏನು ರೆಸ್ಪಾನ್ಸಿಬಿಲಿಟಿ ಏನಿದೆ ಏನು ಅಂತ. ಅಲ್ಲಿವರೆಗೂ ಇವರು ಫ್ರೀಲಾನ್ಸ್ ಥರ ಬರೀ ಡ್ರಾಮಾ, ಬರೀ ಮ್ಯೂಸಿಕ್ಕು, ಕಲೆ ಅಂದರೆ ಅಲ್ಲ, ಕಲೆ ಲೆವೆಲ್ ಬೇರೆ. ಲೆವೆಲ್ ನಾನು ತುಂಬ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು ಯು ನೇಮ್ ಇಟ್. ಇವಾಗ ರೈಟರ್ಸ್ ಬಗ್ಗೆ ಮಾತಾಡೋರು, ಡಿಸ್ಕಷನ್ ಆನ್ ಶೇಕ್ಸ್ಪಿಯರ್, ಎಸ್ ರೆಡಿ ಅಲ್ಲ. ಪೀಪಲ್ ಯೂಸ್ ಟು ಲಿಸನ್ ಟು ಹಿಮ್. ಯೂಸ್ ಎನಿ ಆ್ಯಂಡ್ ನೇರ ಸಂಪರ್ಕ. ಪರ್ವತವಾಣಿ ಬಂದರೆ ಪರ್ವತವಾಣಿ ಮನೆಗೆ ಬರಬೇಕು. TP ಕೈಲಾಸ ಮನೆಗೆ ಬರಬೇಕು. TP ಕೈಲಾಸಂ ಅವ್ರದ್ದು ಪೋಲಿ ಕಿಟ್ಟಿ, ಇನ್ನೊಂದು 2-3 ನಾಟಕ ಆದಮೇಲೆ ಮೆಡಿಕಲ್ ಕಾಲೇಜ್ನಲ್ಲಿ ಅವ್ರು ಸಾಯಕ್ಕೆ 1 ವರ್ಷಕ್ಕೆ ಮುಂಚೆ ನೀವು ಹುತ್ತದಲ್ಲಿ ಹುತ್ತ ಮಾಡೋದ್ರು. ಕೈಲಾಸ ನಾಟಕ. ಹುತ್ತದಲ್ಲಿ ಹುತ್ತ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಡ್ರಾಮಾ ಇನ್ ಕನ್ನಡ ಡ್ರಾಮಾ ಇನ್ ವಾಟ್ ಮೈ ಫಾದರ್ ಡಿರೆಕ್ಟ್. ಅದೊಂದು 5-6 ಕಡೆ ಅದು ಕಮೆಂಟ್ ಶೋನು ಕೊಟ್ಟರು ಜಗಮೋಹನ್ ಪ್ಯಾಲೇಸ್ನಲ್ಲಿ. ಕಮೆಂಟ್ ಶೋ ಅಂತ ಗೊತ್ತಾ ನಿಮಗೆ? ಬರೀ ರಾಯಲ್ ಫ್ಯಾಮಿಲಿಗೆ, ಫಾರ್ ದಿ ರಾಯಲ್ ಪೀಪಲ್, ಫಾರ್ ದೇರ್ ಫ್ಯಾಮಿಲೀಸ್ ಒಂದು ಕಮೆಂಟ್ ಶೋ. ಕಮೆಂಟ್ ಶೋ ಅಂತ ಅಷ್ಟೇ. ರಾಜರು ಅವ್ರ ಕಡೆಯವರು, ಅವ್ರ ಫಸ್ಟ್ ಸರ್ಕಲ್ಲು, ಇನ್ನರ್ ಸರ್ಕಲ್, ಓಕೆ, ಅದೆಲ್ಲ ಜಗಮೋಹನ್ ಪ್ಯಾಲೇಸ್ ನಡೆಯೋದು. ಅದೊಂದು 2-3 ಡ್ರಾಮಾ ಕಮೆಂಟ್ ಶೋ ಕೊಟ್ಟಿರೋದು. ಒಂದು ಆರ್ಮ್ಸ್ ಇನ್ ದ ಮ್ಯಾನ್ ಅಂತ, ಬರ್ನಾಡ್ ಶಾದು, ಅದು ಹುತ್ತದಲ್ಲಿ ಹುತ್ತ. ಇನ್ನೊಂದು ಡ್ರಾಮಾ 3-4. ಅಯ್ಯೋ, ರಾಜರು ಮುಂದೆ ಪರ್ಫಾರ್ಮ್ ಮಾಡೋರು. ಇಟ್ಸ್ ಫಾರ್ ದ ರಾಯಲ್ ಫ್ಯಾಮಿಲಿ. ರಾಜರು ಇದ್ರು, ದೊಡ್ಡವ್ರು ಬರೆದ್ರು, ದೊಡ್ಡ ಬುದ್ಧವ್ರು ಬರ್ಬೋದು, ಇಲ್ಲದೆ ಇರ್ಬೋದು. ಬಟ್ ದಟ್ ವಾಸ್ ರಾಯಲ್ ಫ್ಯಾಮಿಲಿ. ಇಟ್ಸ್ ಅ ಗ್ರೇಟ್ ಹಾನರ್. ಇಟ್ಸ್ ಆಲ್ವೇಸ್ ಹಾನರ್. ಇವಾಗ ನಾವೆಲ್ಲ ಇರೋದು ನಮ್ಮ ಸಂಪತ್ತೂರು ಮಗ ಅಂದರೆ ಇಷ್ಟು. ನಮ್ಮ ಫಾದರ್ ಹೋಗಿ ಆಲ್ಮೋಸ್ಟ್ 37 ವರ್ಷ ಆದ್ರೂ ನಾವು ಸಂಪತ್ತೂರು ಮಕ್ಕಳು ಅಂದರೆ ಒಂದು ಸ್ವಲ್ಪ ನಮಗೆ ಲೈಸೆನ್ಸ್ ಇದ್ದೆ, ಸಂಪತ್ತೂರು ಮಕ್ಕಳು ಅಂತಾರೆ. ಇಷ್ಟು ವರ್ಷ ಆಯಿತು. ಓಕೆ, ಆ ಗೌರವ ಇದೆ. ಗೌರವ ಅವ್ರಿಗೆ, ನಮಗಲ್ಲ. ನಾವು ಅಲ್ಲ ಸರ್, ನನ್ನ ಪ್ರಶ್ನೆ 10th ಸ್ಟ್ಯಾಂಡರ್ಡ್ ಓದಿದ ಸಂಪತ್ ಅವರು ಅಷ್ಟು ಸ್ಕಾಲರ್ ಹೆಂಗಾದ್ರು ಅಂತ ಸರ್? ಸರ್, ಇಟ್ಸ್ ಅನ್ ಆರ್ಟ್. ಲೈಕ್ ಬೇಸಿಕ್ಲಿ ರೀಡಿಂಗ್ ವಾಸ್ ಇಸ್ ಮೇನ್ ಹ್ಯಾಬಿಟ್. ಓದೋರು ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಹೌ ಇಟ್ ಇಸ್. ತುಂಬ ಇನ್ ಡೆಪ್ತ್ ಅವರು.
ನಿಮ್ಗೆ ಭಾಳ ಒಂದು ವಿಚಾರ ಹೇಳಬೇಕು ಅಂದರೆ ಸರ್ಬಿಯನ್ಸ್ ಆ್ಯಂಡ್ ಬಲ್ಗೇರಿಯನ್ಸ್ಗೆ ದರ್ ಇಸ್ ಅ ವಾರ್. ಜಾರ್ಜ್ ಬರ್ನಾರ್ಡ್ ಶಾದು ಆರ್ಮ್ಸ್ ಇನ್ ದ ಮ್ಯಾನ್ ನಾಟಕ. ಆ ವಾರ್ ಟೈಮ್ನಲ್ಲಿ ದರ್ ಇಸ್ ಅ ವಾರ್ ಬಿಟ್ವೀನ್ ಸರ್ಬಿಯಾ ಆ್ಯಂಡ್ ಬಲ್ಗೇರಿಯಾ. ಆ ವಾರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಫ್ರಮ್ ದ ಎನಿಮಿ ಕ್ಯಾಂಪ್ ದ ಕ್ಯಾಪ್ಟನ್ ಗೆಟ್ಸ್ ಇನ್ ಟು ದ ಮೇಜರ್ಸ್ ಮನೆಗೆ ನುಗ್ಬಿಡ್ತಾನೆ. ಅವನಿಗೇನು ಬೇರೆ ಉದ್ದೇಶ ಅಲ್ಲ, ದುರುದ್ದೇಶ ಅಲ್ಲ. ಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಹಿ ವಿಲ್ ಫಾಲ್ ಇನ್ ಲವ್ ವಿತ್ ದಿ ಮೇಜರ್ಸ್ ಡಾಟರ್. ಸೊ ಇವರೆಲ್ಲ ಹುಡುಕ್ತಾರೆ, ಇವ್ನ ಮನೇಲೇ ಬಚ್ಚಿಟ್ಟಿರ್ತಾರೆ. ಬರ್ನಾರ್ಡ್ ಶಾರ್ದ್ ಇಸ್ ಅ ವೆರಿ ಫೇಮಸ್ ಪ್ಲೇ ಆರ್ಮ್ಸ್ ಇನ್ ದ ಮ್ಯಾನ್ ಅಂತ. ಬಟ್ ಇದು ಯುದ್ಧ ಆಗ್ತಾ ಇರ್ತದೆ. ಅದನ್ನು ಯುದ್ಧ ಆಗ್ತಿದೆ ಅಂತ ಹೆಂಗೆ ಹೇಳೋದು? ಬಾಯಿನಲ್ಲಿ ಹೇಳ್ಬೋದು ಯುದ್ಧ ಆಗ್ತಿದೆ, ಕ್ಯಾನನ್ ಫೈರಿಂಗ್ ಆಗ್ತಾ ಇದೆ, ಅದಾಗ್ತಾ ಇದೆ ಅಂತ. ಈಗ ಹೇಳ್ತೀನಿ ವೈ ಹಿ ವಾಸ್ ಅ ಪ್ಯೂರಿಸ್ಟ್ ಅನ್ನೋಕ್ಕೆ. ಶಬ್ದಕ್ಕೆ ಯಾವುದೋ ಒಂದು ಪಟಾಕಿ ಹೊಡಿಬೋದು, ಪಟಾಕಿ ಟುಸ್ ಆಗ್ಬಿಡ್ಬೋದು. ಕರೆಕ್ಟ್. ಇವರು ಆರ್ಮ್ಸ್ ಇನ್ ದ ಮ್ಯಾನ್ ಮಾಡಿದಾಗ ಓನ್ಲಿ ಒನ್ ಥಿಂಗ್, ಬಿಕಾಸ್ ಹ್ಯಾಡ್ ಅ ಪ್ರಾಕ್ಸಿಮಿಟಿ ಟು ಅಪ್ರೋಚ್ ದ ಪೊಲೀಸ್. CF ಟೆರೆ ಡೈರೆಕ್ಟರ್ ಇವರೆಲ್ಲ ಪೊಲೀಸ್ನಲ್ಲಿ ಮಾತಾಡಿದ್ರೆ, CF ಟೆರೆ ಮೇಲ್ಗಡೆ ಟಾಪ್ ಟೆರೆಸ್ನಲ್ಲಿ ಒಂದು 3 ಜನ ವಿತ್ ಫೈರಿಂಗ್ ಗನ್ಸ್. ಈ ಕೆಳಗಡೆ ಅವರು ಎಲೆಕ್ಟ್ರಿಷಿಯನ್ ಒಂದು ಈ ಟೈಮ್ಗೆ ಟಪ್ ಅನ್ಸುತ್ತೆ, ಫೈರ್ ಮಾಡೋ ಟವಾರ್ ಅಂತ. ಅಂದರೆ ಏನು ಎಫೆಕ್ಟು ಸೌಂಡ್ ಎಫೆಕ್ಟ್. ಕೆಳಗಡೆ ಇರೋರು ಎದುರು ಬಿಡೋರು. See that kind of atmosphere used to create. No, I don't think anybody has done it in India. War effect ಅನ್ಕೊಂಡು virtually gunfires, not cracker. ಈಗೆಲ್ಲ ರೆಕಾರ್ಡಿಂಗ್ ಬಂದಿದೆ, ರೆಕಾರ್ಡ್ ಹೊತ್ತು ಹಾಕ್ಬಿಡ್ತಾರೆ, ಏನು ಬೇಕಾದ್ರೂ ಹಾಕ್ಬೋದು. ಆಗೆಲ್ಲಿತ್ತು ಆಗ ರಿಯಲ್ ಅಂದರೆ ಒಂದು ಅಟ್ಲೀಸ್ಟ್ ಒಂದು 20-25 ರೌಂಡು ಥ್ರೂ ಆ ಪ್ಲೇನಲ್ಲಿ. ಎಷ್ಟು ಪ್ಲೇ ಅಬೌಟ್ 2 hours ಪ್ಲೇ, 1 hour 45 minutes ಪ್ಲೇ ವಿತ್ 1 ಬ್ರೇಕ್. ಅಂದರೆ ಆ ವಾರ್ ಅಂತ ಸನ್ನಿವೇಶ ಬಂದು ಆ ಕಾನ್ವರ್ಸೇಷನಲ್ ವಾರ್ ಅಂತ ಬಂದ ತಕ್ಷಣ ದ ಎನಿಮಿ ಇಸ್ ಎಂಟ್ರಿ ಏನಾದರೂ ಒಂದು ಇರ್ಬೇಕಾದ್ರೆ ಅದಕ್ಕೆ ರೆಫರೆನ್ಸ್ ಕೊಡಬೇಕಲ್ಲ. ಹಿ ವಾಸ್ ಅ ಪ್ಯೂರೆಸ್ಟ್. ಅಷ್ಟು ಡೀಟೇಲ್ಸ್, ಅಷ್ಟು ಡೀಟೇಲ್, ಮೆಟಿಕ್ಯುಲಸ್, ವೆರಿ ಮೆಟಿಕ್ಯುಲಸ್, ಹೈಲಿ ಮೆಟಿಕ್ಯುಲಸ್. ಇವಾಗ ಓಕೆ, ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸಂಸಾ ಕೇಳಿ. ಸಂಸಾ ವಾಸ್ ಅವ್ರ ಬಗ್ಗೆ ನಮ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ದೊಡ್ಡ ಅವ್ರನ್ನ ನೇರ ಸಂದರ್ಶನ ನೇರವಾಗಿ ಮೀಟ್ ಮಾಡಿದ್ರು ನಮ್ಮ ತಂದೆ ಸಂಸಾ ಅವ್ರನ್ನ. ಸಂಸಾ ಅವ್ರಿಗೇನೋ ಸ್ವಲ್ಪ ಇದಿತ್ತು, ಅವ್ರು ಇಂಟ್ರವರ್ಟ್. ಯಾರು ಅವರೊಂದು ಸಣ್ಣ ರೂಮ್ನಲ್ಲಿದ್ದರು, ಅವ್ರು ಬ್ಯಾಚುಲರ್. ಅವರು ಸಣ್ಣ ರೂಮ್ನಲ್ಲಿದ್ದರು. ಇಲ್ಲಿ ಮೈಸೂರಲ್ಲಿ ಅವರು ಎಲ್ಲ ಸುಮಾರು ಕಡೆ ಸುತ್ತಾಡು. ಮೈಸೂರು ಬೇಸ್ ಅವ್ರು ವಿಗಡ ವಿಕ್ರಮರಾಯ ಮಾಡಿದ್ರು. ನಿಮ್ಮ ತಂದೆಯವರು ನಾಟಕ ಯಾವುದಕ್ಕೆ? ಮೆಡಿಕಲ್ ಕಾಲೇಜ್ಗೆ. ಅದು ತುಂಬ ಸೂಪರ್ ಹಿಟ್ ಡ್ರಾಮಾ. ಅದೊಂದು 4 ಸತಿ ಮಾಡಿಸ್ತು. ಅದರೊಳಗೆ ವಿಗಡ ವಿಕ್ರಮರಾಯನ ಕ್ಯಾರೆಕ್ಟರ್ನ ಏನು ಮಾಡ್ತಾರೆ ಅಂದರೆ, ಈ ರಣಧೀರ್ ಕಂಠೀರವ ಏನು ಮಾಡ್ತಾನೆ, ರನ್ನ ಚನ್ನ ಅಂತ ಇಬ್ಬರು ಇರ್ತಾರೆ. ಇವನ್ನ ಫಿನಿಷ್ ಮಾಡಿ ಅಂತಾರೆ. ಬಿಕಾಸ್ ಇವನು ವಿಗಡ ವಿಕ್ರಮರಾಯ ಎಲ್ರಿಗೂ ಫಿಟ್ಟಿಂಗ್ ಇಡ್ತಾ ಇರ್ತಾನೆ. ಅವನ್ನ ಏನು ಮಾಡ್ತಾರೆ ಅಂದರೆ ಮೂಲೆಗೆ ಒತ್ತರಿಸ್ಬಿಡ್ತಾರೆ, ಕತ್ತರಿಸ್ಬಿಡ್ತಾರೆ. ದಟ್ ಈಸ್ ದಿ ಸೀನ್. ಅವ್ನ ತಲೆ ಕತ್ತರಿಸ್ಕೊಂಬರ್ಬೇಕು. ಹೆಂಗೆ ಕತ್ತರಿಸ್ಕೊಂಬರ್ತಾರೆ ತಲೆ ನಾಟಕದಲ್ಲಿ? ಸೀನ್ ಇದೆ, ತಲೆ ನಡುಕ್ತಾರೆ ಇಬ್ಬರು. ಅವ್ನು ಸತ್ತಿದ್ರು ಹಿಡ್ಕೊಂಬರಕ್ಕೆ ಅವ್ರು ರನ್ನಾಚಂದನ್ಗೆ ಹೆದರಿಕೆ. ಅಂಥ ಕ್ಯಾರೆಕ್ಟರ್ ವಿಗ್ರಹ ಮೀಸೆ ಹಿಂಗೆ ಎಲ್ಲ ಇರ್ತದೆ. ಅದಕ್ಕೆ ಏನು ಮಾಡಿದ್ರು, RS ನಾಯ್ಡು ಅಂತ ಭಾಳ ಫೇಮಸ್ ಸ್ಕಲ್ಪ್ಟರ್ ಇದ್ರು ಮೈಸೂರಲ್ಲಿ. RS ನಾಯ್ಡು ಅಂತ ಶಿಲ್ಪಿ. ಅದಕ್ಕೊಂದು 4-5 ತಿಂಗಳು ರಿಹರ್ಸಲ್ಲು. ಅದಕ್ಕೆ ಸುಬ್ಬಣ್ಣವ್ರು ಬಂದು ಮೇಕಪ್ ಮಾಡಿದ್ರು. ಇದು ಸುಬ್ಬಣ್ಣವ್ರ ಮಕ್ಕಳು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು. ಇವತ್ತು ನಮ್ಮ ಕೇಶವ ಅವರು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು. ಅವನಿಗೆ ಸುಬ್ಬಣ್ಣವ್ರು ಮೇಕಪ್ ಮಾಡಿದ್ರು ಫಸ್ಟು. ಮೇಕಪ್ ಮಾಡಿ ಯಾರಿಗೆ? ಶ್ರೀನಿವಾಸ್ ಅಂತ ಪಾತ್ರಧಾರಿ. ಅವರು ಆಫ್ಥಾಲ್ಮಾಲಜಿಸ್ಟ್, ಕಣ್ಣಿನ ಡಾಕ್ಟರ್, ಹಾಸನದಲ್ಲಿದ್ದರು ಕಡೆಗೆ. ಅವ್ರನ್ನ ಕರೆಸಿ ಮೇಕಪ್ ಮಾಡಿಸಿ RS ನಾಯ್ಡು ರಿಕ್ವೆಸ್ಟ್ ಮಾಡ್ಕೊಂಡ್ರು. RS ನಾಯ್ಡು ಇಸ್ ಅ ಫೇಮಸ್ ಸ್ಕಲ್ಪ್ಟರ್. ಇಲ್ಲೊಂದು ಅವರೊಂದು ಬುದ್ಧ ಕೊಟ್ಟಿದ್ದಾರೆ, ಒಂದು ಯು ಕ್ಯಾನ್ ಜಸ್ಟ್ ಕಟ್ ಇಟ್. ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಬುದೇ. ಹಿಂಗೆ ಅದು ಎಷ್ಟನೇ ವರ್ಷ ಈ ಸ್ಪೀಚಲ್ಲಿದೆ? ಇದೆಷ್ಟು ನೋಡಿ ಸರ್ ಈ ಸ್ಪೀಚು? RS ನಾಯ್ಡು ಅವ್ರು ಬಂದು ನೋಡಿದ್ರು, ಡೈಮೆನ್ಷನ್ಸ್ ತೊಗೊಂಡ್ರು. ಮುಖದ ಮೆಜರ್ಮೆಂಟು ಅಂದರೆ ಆ ಶ್ರೀನಿವಾಸ್ ಗಾತ್ರ ಜಾಸ್ತಿ ತಲೆ, ಅದಕ್ಕೆ ಆ ರೋಲ್ ಕೊಟ್ಟರು. ಪಾತ್ರ ಆಗಿರ್ಬೇಕು. ಅದೇ ಥರ ತಲೆ ಮಾಡಿದ್ರು, ಅದೇ ಥರ ಮೀಸೆ, ಅದೇ ಮೇಕಪ್ ಎಲ್ಲ ಸೇಮ್. ಒಂದು ಫೋಟೋ ತೊಗೊಂಡು ಎಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ಅದಕ್ಕೇನಂತರ ಎಲ್ಲ
ಕ್ಯಾಲ್ಕುಲೇಷನ್ಸ್ ಮಾಡಿ ಆ ತಲೆನ ತಂದು ಇಲ್ಲಿ ರಕ್ತ ಅಂದರೆ ವಿತ್ ಮೇಕಪ್ ಎಲ್ಲ ಮಾಡಿ ಅದನ್ನ ತಂದಿಟ್ರು. ಅದು ಹೆಂಗೆ ಅಂದರೆ ಆ ರನ್ನ ಚೆನ್ನಾಗಿ ಹೋಗೋವನ್ನ ಕತ್ತರಿಸಿದಾಗ ಆ ತಲೆ ತಗೊಂಬರ್ತಾರೆ. ಆಗ ಸುಮಾರು ಜನ ಆಡಿಯನ್ಸು ಕಿರ್ಚ್ಕೊಂಬಿಟ್ರು, ನಡುಗೋಗ್ಬಿಟ್ರು. ಯಾಕಂದ್ರೆ ಕತ್ತರಿಸ್ಬಿಟ್ರೆ ಏನೋ ತಲೆನ ಇವರು ನನ್ನ ಮಕ್ಕಳು ಅಂತ. ನಿಜವಲ್ಲ ಸರ್, ಅಷ್ಟು ಒರಿಜಿನಲ್ ಆಗಿತ್ತು, ನ್ಯಾಚುರಲ್. ಅಯ್ಯಪ್ಪ, ಅದರೊಳಗೆ ಒಂದೇ ಒಂದು ದುರಂತ ಆಯಿತು. ಆ ಮನೆಯಲ್ಲಿ, ನಮ್ಮ ಮನೇಲಿ, ಮೈಸೂರು ಮನೆಯಲ್ಲಿ ಇಟ್ಟಿದ್ವಿ ಅದನ್ನ. ಮಕ್ಕಳು ತೋರಿಸ್ರೆ ಮಕ್ಕಳು ಭಾಳ ಎದುರುಬಿಡೋರು. ಕಣ್ಣು ಯಾವಾಗಲೂ ಮಾಡಿದ್ರೆ ಒಳಗಡೆ ಕಣ್ಣು ಕೂರಿಸಲ್ಲ, ಖಾಲಿ ಇರುತ್ತೆ. ಅದು ನಮ್ಮ ತಂದೆಯವ್ರು ಹೋಗಿ ಸ್ವಲ್ಪ ದಿವಸಕ್ಕೆ ಅದು ಬಿದ್ದು ಒಡೆದೋಯ್ತು. ಇದು ಒಂದು ಇಟ್ಸ್ ಎ ಕೋಇನ್ಸಿಡೆನ್ಸ್. ಬಿದ್ದು ಒಡೆದೋಯ್ತು. ಅದಾಗಿ ಸ್ವಲ್ಪ ದಿವಸಕ್ಕೆ ಆ ಪಾತ್ರಧಾರಿ ಶ್ರೀನಿವಾಸ್ ಹೋಗ್ಬಿಟ್ರು ಹಾಸನದಲ್ಲಿ. ಕಣ್ಣಿನ ಡಾಕ್ಟ್ರು ಶ್ರೀನಿವಾಸ್ ಅಂತ ಆಫ್ಥಾಲ್ಮಾಲಜಿಸ್ಟು. ಇದನ್ನು ಇವಾಗ ನಿಮ್ಮ ಕಲಾ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಯಾರು ಶ್ರೀನಿವಾಸ್ ಅಂತ. ಭಾಳ ಸೀನಿಯರ್ ಆಫ್ಥಾಲ್ಮಾಲಜಿಸ್ಟ್ ಇದ್ದರು ಇನ್ ಹಾಸನ್. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ಗೌರ್ಮೆಂಟ್ ಅವ್ರಿಗೇನೋ ಇಟ್ ವಾಸ್ ಎ ದುರಂತ. ಅದು ನನಗೆ ಯಾರೋ ಹೇಳಿದ್ರು, ನಾನು ಆವಾಗ ಆಶ್ಚರ್ಯಪಟ್ಟೆ, ಏನಪ್ಪ ತಲೆ ಹೊಡಿತು ಇವರು ಹೊರಟ್ಬಿಟ್ರಲ್ಲ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್, ಬಟ್ ಯು ಫೀಲ್ ಸೊ ದೀಸ್ ಆರ್ ಪರ್ಫೆಕ್ಷನಿಸ್ಟು. ಸುಮ್ಮನೆ ಯಾವುದೋ ಸುಮ್ಮನೆ ತಗೊಂಡ್ಬಿಡೋದಲ್ಲ, ಈ ಪರ್ಫೆಕ್ಷನ್ ಟು ದಿ ಕೋರ್. ಈ ಆಡ ತೇಡ ಏನೋ ನಾಮಕಾವಸ್ಥೆ ಮಾಡು, ಟೈಮಿಂಗ್ ಏನೋ ಮಾಡು, ನೆವರ್. ನಡೆಯುತ್ತೆ. His rehearsals was a workshop for young actors. Was a workshop, virtual workshop. ಈಗ ಫಿಲ್ಮ್ ಇನ್ಸ್ಟಿಟ್ಯೂಟು ಅದು ಇದು ತರಬೇತಿ ಶಿಬಿರ ಅಂತೀವಲ್ಲ, ಅದು ತರಬೇತಿ ಶಿಬಿರ ಅಂದರೆ ಅವ್ರ ರಿಹರ್ಸಲ್ಸ್, ಅವ್ರ ನಾಟಕದ ರಿಹರ್ಸಲ್ಗಳು, ತರಬೇತಿ ಎಲ್ಲ ಚೆಂದ. ದೊಡ್ಡ ಓದಿರೋರು ಹೆದರೋರು, ಎಷ್ಟೇ ಓದಿದ್ರು ಕೈ ಕಟ್ಕೊಂಡು ನಿಂತ್ಕೊಳ್ಳಿರೋರು, ದೊಡ್ಡ ಸರ್ಜನ್ಗಳು, ಫಿಸಿಷಿಯನ್ಗಳು, ಸೈಂಟಿಸ್ಟ್ಗಳು ಯಾರೇ ಬಂದರು ಸರಿ. 10ನೇ ಕ್ಲಾಸು ಓದಿದ ಸಂಪತ್ ಅವರ ನಾಟಕದ ತಾಲೀಮಿನಲ್ಲಿ ದೊಡ್ಡ ಓದೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಕೈ ಕಟ್ಟಿ ನಿಂತು ಶ್ರದ್ಧೆಯಿಂದ ಕೇಳೋರು. ಅದು ನೋಡಿ, ಕಲೆಗಿರೋ ಬೆಲೆ, ವಿದ್ಯೆಗಿರೋ ಬೆಲೆ ನೋಡಿ. ಅಷ್ಟು ಅಲ್ಲ, ಇದು ಗೊತ್ತಿರಲಿಲ್ಲ ಅವ್ರಿಗೆ, 10th ಸ್ಟ್ಯಾಂಡರ್ಡ್ ಗೊತ್ತಿರಲಿಲ್ಲ ನೋಡಿ. ನಾನು MS ಮಾಡಿ ಯಾವುದೋ ಯೂನಿವರ್ಸಿಟಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ರು ಅಂತ ಅಂದ್ಕೊಂಡಿದ್ವಿ. ಅದಲ್ಲ, ಅವ್ರು ಆ್ಯಕ್ಚುಲಿ ಕಾಲೇಜ್ ಆಫ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಇದರೊಳಗೆ ಇದೆಯಲ್ಲ, ಮೈಸೂರಲ್ಲಿದೆ, ಗಂಗೋತ್ರಿಯಲ್ಲಿ. ಅಲ್ಲಿ ಆ್ಯಕ್ಚುಲಿ ಅವ್ರನ್ನ ಇವರು ಹಾಮಾನಾಯಕ್, ಡಿ ಜವರೇಗೌಡರು, ಹಳೆ ವಯಸ್ಸಂದು VC ಆಗಿದ್ರು. ವೈ ಡೋಂಟ್ ಯು ಬಿ ಹೆಡ್ ದಿ ಡ್ರಾಮಾ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಅಂಡ್ ಕರೆಕ್ಟ್. ಆದ ಗಂಗೋತ್ರಿದು ಹೌದು. ಆಗೇನಾಯ್ತು, ನಮ್ಮ ತಂದೆ ಹೇಳಿದ್ರು, ಇಟ್ ವಿಲ್ ದೇರ್ ಬಿ ಎ ಕಾಂಟ್ರವರ್ಸಿ ಬಿಕಾಸ್ ಐ ಆಮ್ ನಾಟ್ ಇವನ್ ಅ ಗ್ರಾಜ್ಯುಯೇಟ್. ಬಟ್ ಆಫರ್ ಇತ್ತು ಅಂದರೆ ಅವ್ರಿಗೆ ಆಫರ್ಗಿಂತ ಹಿ ವಾಸ್ ಎಲಿಜಿಬಲ್. ಇವಾಗ ಮ್ಯೂಸಿಕ್ ಬಗ್ಗೆ, ಇವಾಗ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಅಂದರೆ ಹಿ ಕುಡ್ ಜಸ್ಟ್ ಹೇಳೋರು. ವೆನ್ ಹಿ ವಾಸ್ ವೆರಿ ಗುಡ್ ಇನ್ ಲೆಗ್ ಹಾರ್ಮೋನಿಯಂ. ಲೆಗ್ ಹಾರ್ಮೋನಿಯಂ ನುಡ್ಸೋರು. ಇದು ಮಲ್ಟಿ ಫ್ಯಾಸೆಟೆಡ್ ಪರ್ಸನ್. ಏನಂದರೆ ಅದನ್ನ ಹೇಳಿದ್ನಲ್ಲ, ಆ ಚೌಕಟ್ಟು ಬಿಟ್ಟು ಬರಲಿಲ್ಲ ಹೊರಗಡೆ, ಬಂದಿದ್ರೆ ಥರ ಬೇರೆ ಇರೋದು. ಆಮೇಲೆ ಏನಂದ್ರೆ ರಾಜ್ಕುಮಾರ್ ಅವರಿಂದ ಸಿನಿಮಾಗೆ ಬಂದರು. ಈ ಸಿನಿಮಾಲ್ ಮಾಡಿದ್ದು ಪಾಪ್ಯುಲರ್ ಆಯಿತು. ಆದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಯ್ತು. ಸಿನಿಮಾ ಸ್ವಲ್ಪ ಮಾಸ್ ಅಲ್ಲ, ಮಾಸ್ ಹೌದು. ಅವನು ಸಿನಿಮಾದಲ್ಲೂ ಒಳ್ಳೆ ಪಾತ್ರ ಮಾಡಿದ್ದಾರೆ ಸರ್, ಬೇಕಾದಷ್ಟು ಮಾಡಿ. ಸಿನಿಮಾದಲ್ಲೂ ಶಂಕರ್ ಗುರುನಲ್ಲಿ ಆ ತಾತನ ಪಾತ್ರ ಎಷ್ಟು ಚೆನ್ನಾಗಿದೆ. ಅದು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅದರಲ್ಲಿ. ಗುರುಮೂರ್ತಿ ಅಂತ ಎಲ್ಲರೂ ಪ್ರೀತಿಗೆ ಗುರು ಅಂತಾರೆ. ನನ್ನ ಹೆಸರು ಗುರುಮೂರ್ತಿನೇ. ಓಹೋ, ನಿಮ್ಮ ಹೆಂಡತಿ ಹೆಸರು ಮಾಲ್ತಿನ ಹಾಗಿದ್ರೆ? ಹೌದು. ಬಡವರು ಬಂದು, ಆಮೇಲೆ ಗಿರಿಕನ್ಯೆ ಅವ್ರು ಫಸ್ಟ್ ಮಾಡಿದ್ದು ರಾಜ್ಕುಮಾರ್ ಜೊತೆ ಸರ್ವಮಂಗಳ. ಚದುರಂಗ ಅವ್ರದ್ದು. ಚದುರಂಗ ಅವರು ನಮ್ಮ ಫಾದರು ತುಂಬ ಕ್ಲೋಸು. ನಮ್ಮ ಸಾಹಿತಿ ಚದುರಂಗ ಅವರು. ಮತ್ತೆ ಚದುರಂಗ ನಮ್ಮ ತಂದೆಯವ್ರಾದ್ರು ಮಾಡಿದ್ದು ಬಿಕಾಸ್ ಚದುರಂಗ ವಾಸ್ ವೆರಿ ಕ್ಲೋಸ್ ಟು ಮೈ ಡ್ಯಾಡ್. ಅದೊಂದು ಮಾರ್ಗದರ್ಶಿ ಅಂತ ಅವ್ರು ಮಾಡಿದ್ರು. ಸುಮಾರು ಚಿತ್ರಗಳು, ಅವೆಲ್ಲ MR ವಿಠಲ್ ಡೈರೆಕ್ಟ್ ಮಾಡಿದ್ದು ಆಗಿನ ಕಾಲದಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಗಳು. ಆಮೇಲೆ ಎಲ್ಲ ಅವರು, ನಮ್ಮ ತಂದೆಯವರು ಅವ್ರು ಮಾಡಿದ ಸಿನಿಮಾ ಯಾರೂ ನೋಡ್ತಿರಲಿಲ್ಲ. ನಾವುಗಳು ತುಂಬ ಶೂಟಿಂಗ್ ಬೇರೆಯವ್ರ ಮಕ್ಕಳ ಥರ ಹೋಗಿ ಶೂಟಿಂಗ್ ಕೂತ್ಕೊಳ್ಳೋದು ನಮ್ಗೆ ಯಾರಿಗೂ ಅದು ಅಭ್ಯಾಸ ಇರಲಿಲ್ಲ. ಟ್ಯಾಲೆಂಟ್ ಎಸ್, ನಮ್ಮ ಅಣ್ಣವರು ಮೈಸೂರಲ್ಲಿ ಜಯಪ್ರಸಾದ್ ಅಂತ ಇದ್ದಾರೆ,
ಅವ್ರು ಫಾಲ್ಕನ್ ಟೈರ್ಸ್ನಲ್ಲಿದ್ದರು. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಆಹಾರ ಭಾಳ ಇಷ್ಟಪಡೋರು. ಯೂಸ್ ಟು ಹ್ಯಾವ್ ಅ ಡ್ರಿಂಕ್ ಆರ್ ಸಮಥಿಂಗ್ ಮೀನ್ ದಟ್ಸ್. ಬಟ್ ಅದನ್ನು ಒಂದು 18 ವರ್ಷ ಬಿಟ್ಬಿಟ್ಟಿದ್ರು. ಹಿ ಹ್ಯಾಡ್ ಇಸ್ ಓನ್ ಕಂಪನಿ. ಪಾದದಾಣೆ ಬೇರೆ ಏನನು ಅರಿಯನು, ನೀನೆ ನನ್ನ ದೇವನು. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಜಮೀನಿದೆ. ಓಕೆ. ವೆರಿ ಸಂಪತ್ತಲ್ಲ, ಅವ್ರ ತಂದೆ ಮಾಡಿದ್ದ ಉಳಿಸ್ಕೊಂಬಂದ್ರು. ವಂಶ ಪರಂಪರೆ. ಹಾಂ, ಉಳಿಸ್ಕೊಂಬಂದ್ರು ಅಂದರೆ ಇದನ್ನು ನೀವು ಹಾಕ್ಲೇಬೇಕು. ಉಳಿಸ್ಕೊಂಬಂದ್ರು ಅಂದರೆ ಇದಕ್ಕೆ ಏನು ಅಂದರೆ ಒಂದು ಕಡೆ ಪ್ರೆಸ್ಸು, ಒಂದು ಕಡೆ ನಟನೆ, ಒಂದು ಕಡೆ ಜಮೀನು ಉಳಿಸ್ಕೊಳ್ಳೋದು, ಒಂದು ಕಡೆ ಸಿನಿಮಾ, ಇದೆಲ್ಲ ಮಲ್ಟಿ ಟಾಸ್ಕಿಂಗ್. ಏನಂದರೆ ಸಿನಿಮಾಗೆ ಬಂದಮೇಲೆ ಪ್ರೆಸ್ನ ನಮ್ಮ ಅಣ್ಣವ್ರು ನೋಡ್ಕೊಂಡ್ರು, ಮುಕುಂದ್. ಜಮೀನ ನಮ್ಮ ಜಯಪ್ರಸಾದ್ ಅವ್ರು ನೋಡ್ಕೊಡೋಕೆ ಶುರು ಮಾಡೋದು. ಬಟ್ ಜಮೀನು ನಮಗೆ ಬರಬೇಕು ಅಂದರೆ ಇದಕ್ಕೆ ತುಂಬ ಇಂಪಾರ್ಟೆಂಟ್. ನಾನು ಹೇಳಬೇಕು, ನಗುನಹಳ್ಳಿಯಲ್ಲಿ 1000 ಸತಿ ಹೇಳಿದ್ರು ಕಲ್ಲೇಗೌಡರ ಫ್ಯಾಮಿಲಿ. ನಗುನಹಳ್ಳಿ ಕಲ್ಲೇಗೌಡರ ಫ್ಯಾಮಿಲಿ. ಕಲ್ಲೇಗೌಡರು, ಅವ್ರ ಮಕ್ಕಳು ಹನುಮಂತು, ಅವ್ರ ಮಕ್ಕಳು ಶಿವನಂಜು, ಆಮೇಲೆ ವೆಂಕಟೇಗೌಡರು, ಅವ್ರ ತಮ್ಮ ಚಲವೇಗೌಡರು, ಆಮೇಲೆ ಅವ್ರ ಕುಟುಂಬದವರು, ಆಮೇಲೆ ದೊಡ್ಡಟ್ಟಿ ಕೃಷ್ಣಪ್ಪ ಅವರು, ದೊಡ್ಡಟ್ಟಿ ರಾಮಚಂದ್ರ ಅವರು, ಚಂದ್ಗಾಲ್ ಮರಿಯಪ್ಪನವ್ರ ಫ್ಯಾಮ್ಲಿ, ಇವರೆಲ್ಲ ನನ್ನ ತಂದೆಗೆ ಬೆಂಬಲ ಕೊಟ್ಟಿದ್ದರಿಂದ ನಾವು ಉಳಿಸ್ಕೊಳಕ್ಕಾಯ್ತು ಆಗಿನ ಕಾಲದಲ್ಲಿ. ಅವರು ತುಂಬ ಕ್ಲೋಸು. ಕಲ್ಲಪ್ಪನವರು ಅಂದರೆ ನನ್ನ ತಂದೆಗೆ ಭಾಳ ಗೌರವ, ಭಾರಿ ದೊಡ್ಡ ಗೌರವ. ನಮಗೂ ಅಷ್ಟೇ. ನಾವು ಹೇಳ್ದಲ್ಲ, ನಾವೆಲ್ಲ ಬದುಕಿರೋದೇ ಇವಾಗ ನಮ್ಮ ದೊಡ್ಡಪ್ಪ ಅವರು, ನಮ್ಮ ಕಲ್ಲಪ್ಪನವ್ರ ಹೆಸರು ನಾವು ಹೇಳ್ಕೊಬೇಕು. ಮತ್ತು ಅವ್ರು ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಎಲ್ಲ 11 ಎಕರೆ ಇದೆ. ಅದು ಸಂಪತ್ತು ಅವ್ರ ತಂದೆ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ಬಂದಿರೋದು. ಅದು ನಾವು ಬ್ರದರ್ ನೋಡ್ಕೊಳ್ತಾರೆ. ಅವ್ರಿಗೆ ಕಲೆ ಬಗ್ಗೆ ಭಾಳ ಅವರು ಆ ಕೆಪಾಸಿಟಿ ಇತ್ತು ಆ್ಯಕ್ಟ್ ಮಾಡೋಕ್ಕೆ. ಜಯಪ್ರಸಾದ್ ಅದು ಏನು ಮಾಡ್ತೀರ, ಅದು ಬರೀಬೇಕು, ಅದು ಭಾಳ ಇಂಪಾರ್ಟೆಂಟು ಅಲ್ವಾ. ಅದಿಲ್ಲದೆ ಹೋದ್ರೆ ಏನು, ಒಂದು ಗೆರೆ ಇರಬೇಕು. ಇವಾಗ ಕಥಾ ಸಂಗಮ ನೋಡಿದ್ದೀರಲ್ವಾ? ನಮ್ಮ ಪುಟ್ಟಣ್ಣವ್ರದ್ದು. ಹಾಂ, ಕಥಾ ಸಂಗಮದಲ್ಲಿ ನೀವು ಚೆನ್ನಾಗಿ ಜ್ಞಾಪಕ ಇದೆಯಾ? ಕಥಾ ಸಂಗಮ ಎಷ್ಟು ರಜನಿಕಾಂತ್ ಫಸ್ಟ್ ಫಿಲ್ಮ್ ತಾನೇ ಅದು? ಮುನಿತಾಯಿ. ಹಾಂ, ಅದರಲ್ಲಿ ನಮ್ಮ ತಂದೆಯವ್ರು ನೋಡಿದ್ದೀರಾ? ಆರ್ತಿ ತಂದೆ ಪಾತ್ರ. ಇನ್ನು ನನ್ನ ಮೊಮ್ಮಗಳು ಕುಡಿಯಲ್ಲ ಕಣಪ್ಪ, ಅವಳ ಕೈ ಬಂದ್ಬಿಡ್ತು. ಅವರು ಆ್ಯಕ್ಚುಲಿ ಮೇಕಪ್ ಅಂದರೆ ಪುಟ್ಟಣ್ಣವರು ಸಂಪತ್ ಜಿ ಅನ್ನೋರು. ಪುಟ್ಟಣ್ಣವ್ರು ಯಾವಾಗ ಸಂಪತ್ ಜಿ, ಮಿಗ್ದವರೆಲ್ಲ ಅಪ್ಪಾಜಿ ಅಂದರೆ ಸಂಪತ್ ಜಿ ಅನ್ನೋರು. ಎಲ್ಲಿ ಅಂದರೆ ಇವ್ರು ಸುಮ್ಮನೆ ಸಿಂಪಲ್. ಆ ಬುಟ್ಟಿ ಎಣೆಯೋದು ನೀವು ನೋಡಬೇಕು. ಬುಟ್ಟಿ ಎಣೆಯೋರು ಆ ಥರ ಎಣೆಯೋಕ್ಕಾಗಲ್ಲ. ಪರ್ಫೆಕ್ಷನ್. ಅದೇಂದರೆ ಮಾರ್ಕೆಟ್ಗೆ ಹೋಗೋರು ತರಕಾರಿ ತರಕ್ಕೆ ಹಿಂದೆ ಮಾರ್ಕೆಟ್ ಹಿಂಬದಿಯಲ್ಲಿ ಬುಟ್ಟಿ ಎಣ್ಕೊಬೋದು. ಸುಮ್ಮನೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋರು ಹೆಂಗೆ ಎಣಿತಾನೆ ಅಂತ. ನೀವು ಅದಕ್ಕೆ ಇನ್ನೊಂದ್ಸತಿ ಕಥಾ ಸಂಗಮ ಮುನಿತಾಯಿನ ನೀವು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ದಯವಿಟ್ಟು. ರಜನಿಕಾಂತ್ ಫಸ್ಟ್ ಫಿಲಮ್. ಎಸ್ ಎಸ್. 500 ರೂಪಾಯಿ ಕೊಟ್ಟರು ರಜನಿಕಾಂತ್ಗೆ ಅವಾಗ. 500 ರೂಪಾಯಿ ಸಂಭಾವನೆ ಅವ್ರಿಗೆ. ಅಷ್ಟೇ. ಓಕೆ. ಸೊ ದೀಸ್ ಆರ್ ದಿ. ಅದು ಸುಮ್ಮನೆ ಬುಟ್ಟಿ ಎಣ್ಣೆ ಸುಮ್ಮನೆ ಕೂತ್ಕೊಂಡು ನಾವು ಮಾಡೋದಲ್ಲ, ಕಲ್ತ್ಕೊಂಬರೋರು ಅಲ್ಲ, ನೋಡಿರೋರು, ಅಬ್ಸರ್ವೇಷನ್. ಅದಕ್ಕೆ ಹೇಳಿದ್ವಿ ಮೆಥಡ್. ಹಿ ವಾಸ್ ಅ ಪ್ಯೂರಿಸ್ಟ್ ಅಂತ ಹೇಳಿದ್ರೆ 1000 ಸತಿ ಹೇಳಿದ್ರು ಸಾಲದು. ಅಬ್ಸಲ್ಯೂಟ್ ಪ್ಯೂರಿಸ್ಟ್. ಮೆಥಡ್ ಆಕ್ಟರ್. ಸೂಪರ್. ಅಲ್ಲ, ಇದು ರೆಗ್ಯುಲರ್ ಅವ್ರದ್ದು. ಮೈ ಡೇಸ್ನಲ್ಲಿ ಕ್ಯಾರಿಕೇಚರ್ಸ್ ಎಲ್ಲ ಮಾಡಿದ್ರು. ಅದು ಅದೇ ರೀತಿ ಇವಾಗ ಆ್ಯಕ್ಚುಲಿ ಇಲ್ಲಿ ನೋಡಿ, ಪ್ರೊಫೆಸರ್ ಗ್ರೀನ್ ಅಂತ ಆಸ್ಟ್ರೇಲಿಯಾ, ಅವ್ನು ಬಂದ್ಬಿಟ್ಟು R.K. ನಾರಾಯಣ್ ವಿಲ್ ಬ್ರಿಂಗ್ ಹಿಮ್ ಟು ಮೈ ಫಾದರ್ಸ್ ಪ್ರೆಸ್, ಸಿಟಿ ಪವರ್ ಪ್ರೆಸ್ ಅಂತ. ಹಾಂ, ಈಗ ಪ್ರಭಾ ಟಾಕೀಸ್ ಇದೆಯಲ್ಲ, ಅದ್ರ ಎದುರುಗಡೆ ಇತ್ತು ಮುಂಚೆ, ಹಳೆ ಕಾಲದಲ್ಲಿ. ಮೈಸೂರು ಪ್ರಭಾ ಟಾಕೀಸ್ ಎದುರುಗಡೆ ಸಂಪತ್ ಅವ್ರ ಪ್ರೆಸ್ ಇತ್ತಂತೆ. ಎದುರುಗಡೆ. ಆಮೇಲೆ ಆ ಕಡೆ ರೋಡ್ಗೆ ಹೋಗ್ತು. ಅಲ್ಲಿ ಅವ್ನು ಕರ್ಕೊಂಬಂದಾಗ, ಪ್ರೊಫೆಸರ್ ಗ್ರೀನ್ ಕರ್ಕೊಂಬಂದಾಗ R.K. ನಾರಾಯಣ್ ಈ ತಂದೆಯವ್ರ ಬಗ್ಗೆ ಭಾಳ ಹೇಳಿದ್ರು. ಸಂಪತ್ ಯು ಕ್ಯಾನ್ ಆಸ್ಕ್ ಸಂಪತ್ ಎನಿಥಿಂಗ್, ವಿಲ್ ಗೆಟ್ ಇಟ್ ಅಂತ. ಇವನು ಸುಮ್ಮನೆ ಇರೋದೇ, ಐ ವಾಂಟ್ ಟು ಸಿ ಎನ್ ಎಲಿಫೆಂಟ್ ಅಂತ. ಅಂದ್ರೇನು, ಲೈಕ್ ಎ ಮೆಜಿಷಿಯನ್. ಯಾವುದೋ ಒಲಿಂಪಿಯಾಡ್ ಟಾಕೀಸ್ ಜೋರಾಗಿ ಚಪ್ಪಾಳೆ ಹೊಡೆದಕ್ಕೆ ಕರೆದ್ರಂತೆ. ಆ ಮಾವುಟಿಗೆ ಆನೆ ಕರ್ಕೊಂಬಂದು ತೋರಿಸ್ದಂತೆ. ಇಲ್ಲಿದೆ ನೋಡಿ, ಇಲ್ಲಿ Sampa suddenly clapped his hands and shouted, "Hey, come here!" And lo, there came an elephant with a mouth. Oh, super. ಇದು ನಮ್ಮ ತಂದೆ. ಇದು R.K. ನಾರಾಯಣ್. ಇದು ಅವ್ನು ಪ್ರೊಫೆಸರ್ ಗ್ರೀನ್. ಇದು ನಮ್ಮ ತಂದೆ ರೆಗ್ಯುಲರ್ ಏನಾದರೂ ಒಂದು ಈ ಬುಕ್ ಯಾಕೆ ಲೇಟ್ ಆಯಿತು ಅಂದರೆ ಅದು ಇದಾಗಿತ್ತು ಅದೆಲ್ಲ ಸ್ವಲ್ಪ ಕತೆ ಕಟ್ಟೋರು ಎಲ್ಲ. ಬಟ್ ಯಾರು ಏನೂ ಕೇಳ್ತಿರಲ್ಲ. ಓಕೆ, ಸಂಪತ್ ಅವರು ಫೈನ್. ಆಮೇಲೆ ಅವ್ರ ಪ್ರೆಸ್ನಲ್ಲಿ ಯಾರೋ ಫ್ರೆಂಡ್ಸ್ ಬಂದರೆ ಏನಾದರೂ ಕೇಳ್ತು ಅಂದರೆ ಅವ್ರ ಪಾಡ್ಗವರು ನರೇಷನ್, ಆ ಕ್ಯಾರೆಕ್ಟರ್ ಹಿಂಗೆ, ಈ ಕ್ಯಾರೆಕ್ಟರ್ ಹಿಂಗೆ ಅಂತ ಅಲ್ಲಿ ಶುರು ಮಾಡೋರು ಕ್ಲಾಸ್. ಅಲ್ಲೆಲ್ಲ ಅವರು ಪ್ರೆಸ್ನಲ್ಲಿ ಏನೇನಿತ್ತು ಫೋಟೋಸು,
ಅದೆಲ್ಲ ಒಂದು ಇದೆಲ್ಲ ಲಕ್ಷ್ಮಣ್ ಅವ್ರ ಕ್ಯಾರಿಕೇಚರ್ಸ್ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಜಾಸ್ತಿ. ಸರ್ ಈ ಫೋಟೋ ಬಗ್ಗೆ ಹೇಳಿ ಸರ್, ಎಲ್ಲಿದ್ದಾರೆ ಬನ್ನಿ. ಸಂಪತ್ ಅವ್ರದ್ದು ಒಂದು ಅಪರೂಪದ ಫೋಟೋ ಇದೆ ನೋಡಿ. ಸರ್ ಇದು ನಮ್ಮ ಫಾದರ್, ಇದು ಗುರುರಾಜರಾವ್, ಇದು BS ಕೇಶವನ್, ಇದು ME ಕಿಟ್ಸಾಮಿ, ಸೆನ್ಸಾರ್ ಬೋರ್ಡ್ ಚೇರ್ಮನ್ ಆಗಿದ್ರು. ಹೌದು ಅವರು ಲೇಡೀಸ್ ಪಾತ್ರ, ಅವಾಗೆಲ್ಲ ಲೇಡೀಸ್ ಮಾಡ್ತಿರಲಿಲ್ಲ, ಲೇಡೀಸ್ ಬರ್ತಿರ್ಲಿಲ್ಲ. ಇದು ME ಪಾರ್ಥಸಾರಥಿ. ಓಕೆ. ನಮ್ಮ ತಂದೆಯವರು. ಯಾವ ನಾಟಕ ಗೊತ್ತಾಯ್ತು? ಇದು ಮರ್ಚೆಂಟ್ ಆಫ್ ವೆನಿಸ್. ಮರ್ಚೆಂಟ್ ಆಫ್ ವೆನಿಸ್, ವೆನಿಸಿನ ವರ್ತಕರು, ಶೇಕ್ಸ್ಪಿಯರ್ ನಾಟಕ. ಅದ್ರಲ್ಲಿ ಸರ್ ಒಂದು ಪಾತ್ರ. ಸರ್ ಅಲ್ಲ, ಅವ್ರದ್ದೇ ಮೇನು, ಅವರೇ ಮೇನು. ಓಕೆ, ಎಸ್. ಇದೊಂದು ಬಹಳ ಅಪರೂಪದ ಫೋಟೋಗಳಿದ್ದಾರೆ ಸರ್. ಈ ಫೋಟೋಗಳ ಬಗ್ಗೆ ಹೇಳಿ ಸರ್. ಇದು ಫ್ಲೈಯಿಂಗ್ ಡಾಕ್ಟರ್ದು ನಮ್ಮ ಫಾದರ್. ಇದು ನಾಟಕ. ಇದು ಪೂತಿ ನರಸಿಂಹಾಚಾರ್ಯರು ದೊಡ್ಡವ್ರ ಜೊತೆಲಿ. ಇದು ಅಣ್ಣವ್ರ ಮಾಮೂಲಿ ಅಣ್ಣವ್ರ ಜೊತೆ ಅಣ್ಣವರು ನಮ್ಮ ತಂದೆಯವ್ರ ಕಾಂಬಿನೇಷನ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಬಿಡಿ. ಇಲ್ಲ, ನೀವು ಮಾತಾಡ್ಬೇಕು. ಅಯ್ಯೋ ಎಲ್ರಿಗೂ ಗೊತ್ತಿರೋದು ಅದು. ಇದು RK ನಾರಾಯಣ್ ಜೊತೆಲಿ. ಇದು ನಂಜನಗೂಡು ದೇವಸ್ಥಾನ. ಬ್ಯಾಕ್ ಡ್ರಾಪ್ ಅಲ್ಲಿ ಇದೆ. ಹೌದೌದು. ಇದು ನಮ್ಮ ತಂದೆಯವರು ನಿಂತಿದ್ದಾರೆ, ಅವ್ರ ಪಕ್ಕ RK ನಾರಾಯಣ್ ಕೂತಿದ್ದು. ಇದ್ಯಾರೋ ಅವರು ಸ್ನೇಹಿತರು ಒಬ್ರು. ಸಂಪತ್ ಅವರು ಯಂಗ್ ಡೇಸ್ ಮುದ್ದಾಗಿದೆ ಸರ್. ಇದು ಡಮ್ ವೈಫ್ ಆಫ್ ಚೀಪ್ ಸೈಡ್, ಅಶ್ಲಿ ಡ್ಯೂಕ್ಸ್ ಡ್ರಾಮಾ. ಇದು ಇಲ್ಲಿದೆ ನೋಡಿ, ಕಪ್ಪು ಡ್ರೆಸ್ಸು. ಓಕೆ. ಇದು ಡೈರೆಕ್ಟಿಂಗ್ ಎ ಪ್ಲೇ, ಪ್ರಪೋಸಲ್ ಅಂತ. ನಮ್ಮ ಫಾದರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಮಾಡ್ತಿರೋದು. ಸೊ ಇದು ಅವರ ಒರಿಜಿನಲ್ ಗೆಟಪ್. ಹೌದು. ಇದು ಮುತ್ತು ಅಂತ ಹೇಳ್ತಿರಲ್ಲ, ಸೈಂಟಿಸ್ಟ್ ಅವರು. ಮುತ್ತು ಅವರು ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ನಲ್ಲಿ. ಓಕೆ ಓಕೆ. ಇದು ಆರ್ಮ್ಸ್ ಇನ್ ದ ಮ್ಯಾನಲ್ಲಿ ಮುತ್ತು ಅವರು, ನಮ್ಮ ತಂದೆಯವರು ಪ್ರೊಫೆಸರ್ ಗುರುರಾಜರಾವ್. ಇದು ಒಂದು ಆಷಾಢಭೂತಿ. ಆ ಡ್ರಾಮಾ ಆದ ತಕ್ಷಣ ಲಾಸ್ಟ್ನಲ್ಲಿ ಒಂದು ಫೋಟೋ, ಅಲ್ಲಿ ಸುಬ್ಬಣ್ಣ ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಕೆಳಗಡೆ ನೋಡಿ. ಓಕೆ ಓಕೆ. ಇದು ಸರ್ ಸಂಪತ್ ಸರ್ ಕ್ಯಾಶುವಲ್ ಆಗಿ. ಎಸ್, ಕ್ಯಾಶುವಲ್ ಆಗಲ್ಲ, ಒಂದು ಕ್ಯಾಂಡಿಡ್ ಮೂಮೆಂಟ್. ಬನ್ನಿ, ಒಂದು ರೇರ್ ವಿಷಯ ಇದೆ, ಬನ್ನಿ ಸರ್. ನಮ್ಮ ಫಾದರ್ ಆಲ್ಬಮ್ಸ್ ಇವಾಗ ತೆಗೆದ್ಬೇಡಿ. ಓಕೆ. ಯಾಕಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಓಕೆ ಓಕೆ. ಸೊ ನಮ್ಮ ಫಾದರ್ ಏನೇನು ಪರ್ಸನಲ್ ಥಿಂಗ್ಸ್ ಎಲ್ಲ ಈ ಬೀರಲ್ಲಿದೆ. ಈ ಬೀರ ಇದು ಆಲ್ಮೋಸ್ಟ್ ಆಗಿದೆ. ಇದು ಸುಮಾರು ಒಬ್ಬ ಪ್ಯಾಲೇಸ್ ಕಾರ್ಪೆಂಟ್ರ್ ಮಾಡಿದ್ದು. ಇದಕ್ಕಾಗಿದೆ ಒಂದು 90 ವರ್ಷ ಆಗಿರಬೇಕು. ನಮ್ಮ ಫಾದರ್ ಹೋಗಿ 40 ವರ್ಷ ಅಂದರೆ ನಾನು ಓಕೆ ಫೈನ್. 90 ವರ್ಷ ಆಗತ್ತರ. ಹೋಗಿ ನಿಮ್ಮ ತಂದೆಯವ್ರದ ಇದು ಮೈಸೂರು ಪ್ಯಾಲೇಸ್ ಕಾರ್ಪೆಂಟರ್ ಮಾಡಿದ್ದ. ಅಂದರೆ ಆಗಿನ ಪ್ಯಾಲೇಸ್ನಲ್ಲಿ ಎಲ್ಲ ಒಳ್ಳೊಳ್ಳೆ ಕಾರ್ಪೆಂಟ್ರುಗಳು ಯಾರು ಅಂತ ಗೊತ್ತಾಗ್ಬಿಡೋದಲ್ಲ. ಹಾಗೆಲ್ಲ ಇದಿರಲ್ವಲ್ಲ, ನೀವು ಇಂಟರ್ನೆಟ್ ಏನಿರಲ್ವಲ್ಲ, ಗೂಗಲ್ ಇರಲಿಲ್ಲ. ಎಲ್ಲಪ್ಪ ಅವ್ನು ಯಾರೇ ಮಾಡೋ ಕೆಲಸ ಅಂದರೆ ಇಂಥವನು ಬಾಪ ಮಾಡೋನು. ಅವ್ರು ತುಂಬ ಮರದ ಬಗ್ಗೆ ಒಂಥರ ಅವ್ರು ಹೇಳ್ದಂಗೆ ಮಾಡಬೇಕು, ಹಿಂಗೆ ಇರಬೇಕು, ಹ್ಯಾಂಡ್ಲ್ ಹಿಂಗೆ ಇರಬೇಕು ಅಂತ ಒಂಥರ ಹೇಡ್ ಆಲ್ ದಿಸ್. ಆನೆ ಸೊಂಡ ಥರನೇ ಇದೆ ನೋಡಿ. 90 ವರ್ಷ ಹಳೆದು ಸರ್ ಇದು. ಟೀಕ್ ರೋಸ್ವುಡ್. ಇದರಲ್ಲಿ ನಿಮ್ಮ ತಂದೆಯವರ ಸಂಪತ್ ಅವರ ಆಲ್ಬಮ್ಸ್ ಇದೆ ಅಷ್ಟೇ. ಓಕೆ. ಇದು ತುಂಬ ಕ್ಯಾಶ್ ಇದೆ ಸರ್? ಇಲ್ಲ, ಕ್ಯಾಶ್ ಇಲ್ಲ ಸರ್. ಅದ್ರೊಳಗೆ ಬರೀ ಇದಕ್ಕೆ ಕೀ ತೆಗಿತಿದ್ದೆ. ಅದ್ರೊಳಗೆ ಬರೀ ಇದು ಏನು ಕೇಸಿಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ಸು. ಇದು ಬೇರೆ ಇನ್ನೇನು ಜಾಸ್ತಿ ಇದೆ. ಅದು ಕಬ್ಬಣದ ಪೆಟ್ಟಿಗೆ ಅಂತ ಹೆಸರಿಗಷ್ಟೇ. ಓಕೆ. ಓ ಸರ್, ಏನು ಸರ್ ಇದು? ಸರ್ ಇದು 1969 ಸಮತಂತೋ ಆ್ಯಂಡ್ ಮೈಸೂರು ಯೂನಿವರ್ಸಿಟಿ ಆ್ಯಂಡ್ ಪೀಪಲ್ ಆಫ್ ಮೈಸೂರು ದೇ ಡಿಸೈಡೆಡ್ ಟು ಆನರ್ ಮೈ ಫಾದರ್. In 1969. Around 50 years ago. ಸಂಪತ್ ಸನ್ಮಾನ ಸಮಿತಿ. 50 ಇಲ್ಲ, ಇನ್ನೂ ಜಾಸ್ತಿ ಸರ್. 69 70 ಅನ್ಕೊಂಡ್ರೆ 30 ವರ್ಷ, 51-52 ವರ್ಷ. ಆಗ ಈ ಬ್ರೋಷರ್ ಮಾಡಿಸಿದ್ದು. ಆಗ ಭಾಳ ಇಂಪಾರ್ಟೆಂಟು. ಅವ್ರು ಇಂಗ್ಲೀಷ್ ಡ್ರಾಮಾ ಎಲ್ಲ ಕವರ್ ಮಾಡೋಕ್ಕೆ, ಇಂಗ್ಲೀಷ್ ಕನ್ನಡ 2 ಡ್ರಾಮಾ, ಕನ್ನಡ ಡ್ರಾಮಾ ಮಾಡೋಕ್ಕೆ ಒಬ್ಬರು ಇಂಗ್ಲೀಷ್ ಡ್ರಾಮಾಗೆಲ್ಲ ಅಚ್ಯುತ್ ರಾವ್ ಕವರ್ ಮಾಡೋರು. ಅಚ್ಯುತ್ ರಾವ್ ವಾಸ್ ಅ ವೆರಿ ಫೇಮಸ್ ಫೋಟೋಗ್ರಾಫರ್ ಫ್ರಮ್ CFTRA, ವೆರಿ ಆನರಬಲ್ ಪರ್ಸನ್, ಅನ್ ಎಕ್ಸಲೆಂಟ್ ಜೆಂಟಲ್ಮನ್. ತುಂಬ ಅವ್ರಿಗೂ ಫೋಟೋಗ್ರಫಿಯಿಂದ ಪ್ಯಾಷನ್ನು. ಅಚ್ಯುತ್ ರಾವ್ ಇದೆಲ್ಲ ಅಚ್ಯುತ್ ರಾವ್ ತೆಗೆದಿದ್ದು ಈ ಫೋಟೋಸ್. ಓಕೆ. ಆ್ಯಸ್ ಒಂಥರ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಈ ಥರ ಬ್ರೋಷರ್ ಮಾಡೋದು ಇಟ್ಸ್ ಎ ರೇರ್ ಥಿಂಗ್. ಈವನ್ ಟುಡೇ ಇಟ್ ಸ್ಟ್ಯಾಂಡ್ಸ್ ಔಟ್. ಹೌದು 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 ಹೌದು. ಇವತ್ತು ಹೀಗೆ ಮಾಡೋದು ಕಷ್ಟ ಇದೆ. ಇದು ಮಾಡಿದ್ರು. ಇದರೊಳಗೆ ಸಮ್ ಫ್ಯೂ ಪೀಪಲ್ ರೋಟ್ ಸಮ್ ಆರ್ಟಿಕಲ್ಸ್ ಅಬೌಟ್ ಸಂಪತ್ ಸರ್. ಅಬೌಟ್ ಸಂಪತ್. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಈವನ್ ಇನಿಷಿಯಲ್ ಒನ್ ಫಾರ್ ಇನ್ಸ್ಟೆನ್ಸ್ ಅವರು MR ವಿಠಲ್ ಬರೆದಿದ್ದಾರೆ ನೋಡಿ, ನಿರ್ದೇಶಕ MR ವಿಠಲ್. ಇವು ಅಶ್ವಥ್ ಅವರು ಬರೆದಿದ್ದಾರೆ. ಸರ್ ಶಾರದಾ ಪ್ರಸಾದ್ ಬರೆದಿದ್ದಾರೆ. HY ಶಾರದಾ ಪ್ರಸಾದ್ ಡ್ರಾಮಲ್ಲಿ ಮಾಡೋರಲ್ಲ. ಯಾರು HY ಶಾರದಾ ಪ್ರಸಾದ್ ಯಾರು ಹೇಳಿ?
ಅದೇ ಇಂದಿರಾ ಗಾಂಧಿ ಪರ್ಸನಲ್ ಸೆಕ್ರೆಟರಿ. ಅವರು ನಮ್ಮ ಫಾದರ್ ಡ್ರಾಮಲ್ಲಿ ರೆಗ್ಯುಲರಾಗಿ ಮಾಡೋರು, ಅಂದರೆ 3-4 ಡ್ರಾಮಲ್ಲಿ ಮಾಡಿದ್ದಾರೆ. ಅವ್ರು ಫೋಟೋ ತೋರಿಸ್ತಿಲ್ಲ ನಾನು. ಓ, ಶಾರದಾ ಪ್ರಸಾದ್ ಅವರು ನಿಮ್ಮ ತಂದೆ ಜೊತೆ ನಾಟಕ ಮಾಡ್ತಿದ್ರಾ? ನಮ್ಮ ತಂದೆ ಡೈರೆಕ್ಟ್ ಮಾಡೋರು ಅವ್ರಿಗೆ. ದಿಸ್ ಇಸ್ H.P. ಶಾರದಾ ಪ್ರಸಾದ್. ಹಾಂ. ಓಕೆ. ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇದ್ರೂ ಒಂದು ದಿವಸ ಹೋಗಿ ನನಗೆ ಇದು ಬೇಕು ಅದು ಬೇಕು ಅಂತ ತಮ್ಮ ವೈಯಕ್ತಿಕ ಏನು ಕೇಳಿಲ್ಲ ಅವರು? ಯಾರಿಗೂ ಕೇಳಿ. ಅದಕ್ಕೆ ಬಹುಶಃ ಗೌರವ ಇತ್ತು. ಆ ಗೌರವ ಅದೇ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ. ಯಾವ ಒಂದು ದಿವಸನೂ ನನಗೆ ಇದು ಬೇಕು ಅದು ಬೇಕು ಏನು ಬೇಕಷ್ಟು ಮಾಡ್ಬೋದಾಗಿತ್ತು. ಬಟ್ ಸಾಕು ಸರ್, ಇಷ್ಟು ನಮ್ಮ ಎಲ್ಲ ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದೀವಿ. ನಮ್ಮಿಬ್ಬರು ಅಣ್ಣದಿರು ಹೋಗ್ಬಿಟ್ರು, ನಮ್ಮ ಸಿಸ್ಟರ್ಸ್ ಚೆನ್ನಾಗಿದ್ದಾರೆ. ನಮ್ಮ ಜಯಪ್ರಸಾದ್ ಅವರು ಹೇಳಿದ್ನಲ್ಲ, ಅವ್ರಿಗೆ ಸ್ವಲ್ಪ ಅವ್ರಿಗೂ ನಟನೆ ಬಗ್ಗೆ ಭಾಳ ಇದೆ, ಬಟ್ ಅದೃಷ್ಟ ಬೇಕು. ಮುಕುಂದವರು ಪಾಪ ಅವ್ರಿಗೆ ಇವಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ. ಅವ್ರು ಮಾಡಿದ್ದಾರೆ, 2-3 ಸಿನಿಮಾ ಮಾಡಿದ್ದಾರೆ. ಈಸ್ ಅ ವೆರಿ ಜೋವಿಯಲ್ ಪರ್ಸನ್. ಎಲ್ಲರೂ ಅವ್ರ ಮಗ ನೀವು ಮೀಟ್ ಮಾಡಿದ್ರು ನಾಗಣ್ಣನ. ನನ್ನ ಮಕ್ಕಳು ದೇ ಆರ್ ನಾಟ್, ಅವರು ಪ್ರೊಫೆಷನ್ ಸ್ವಲ್ಪ ಲಿಟಲ್ ಬಿಟ್ ಸೀರಿಯಸ್ ಅಷ್ಟೇ. ಹೇಳಿದ್ರಲ್ಲ ಅವರು ಡಾಕ್ಟ್ರು, ಇಬ್ಬರು ಡಾಕ್ಟ್ರುಗಳು, ಸೊಸೆನೂ ಡಾಕ್ಟ್ರು. ಎಸ್, ಅದು ಇಂಪಾರ್ಟೆಂಟು. ಹೌದು. ಅವನು ಒಬ್ಬನು ಹುಡುಕ್ತಾ ಇದ್ದೀವಿ ಆಸ್ಟ್ರೇಲಿಯಾದವ್ರಿಗೆ, ಯಾರಾದ್ರು ಇದ್ರೆ ನೋಡಿ. ನಮ್ಗೆ ಯಾರು ಗೊತ್ತಿಲ್ಲ, ಡಾಕ್ಟ್ರು ಗೊತ್ತಿರಲ್ಲ, ಹಳೆ ನಟರು ಕಲಾವಿದರು ಗೊತ್ತಿರೋದು. ನೀವು ಹೇಳಬೇಕು ಅಂದರೆ ಪ್ಲೇಸ್ ಎಲ್ಲ ಹೇಳಬೇಕು ಅಂದರೆ ಬೇಕಾದಷ್ಟು ಪ್ಲೇಸ್ ಮಾಡಿದ್ರು. 70ಕ್ಕಿಂತ ಹೆಚ್ಚು ನಾಟಕಗಳಂದ್ರೆ ಇಂಗ್ಲೀಷ್ ನಾಟಕಗಳು, ಸುಮಾರು 30ಕ್ಕಿಂತ ಹೆಚ್ಚು ಕನ್ನಡ ನಾಟಕಗಳು. ಆಸ್ ಎ ಫಾದರ್ ಹೇಗೆ ನಿಮ್ಗೆ ಟೈಮ್ ಕೊಡ್ತಿದ್ರಾ? ಟೈಮ್ ಕೊಡೋರು ಎಲ್ಲೋ ಇರುತ್ತೆ. ಟೆಂಪರ್ಸ್ ಕ್ಲಿಯರಪ್ ಆಗುತ್ತೆ, 108 ಕಡೆ ಪ್ರಾಬ್ಲಮ್ಗಳು ಬರ್ತದೆ. ಆಮೇಲೆ ಆ್ಯಕ್ಚುಲ್ ಇದು ಫಿಲ್ಮ್ ಕೆರಿಯರ್ ಸ್ಟಾರ್ಟ್ ಆಗಿದ್ದೆ ಆ ಗ್ಯಾಪ್ ಆದಮೇಲೆ, ಅದೆಲ್ಲ ಇರುತ್ತೆ. ಬಟ್ ಫ್ರಸ್ಟ್ರೇಷನ್ ತೋರಿಸ್ಕೊಳ್ಳಿಲ್ಲ ಲಾಸ್ಟ್ ಮಿನಿಟ್ವರೆಗೂ. ಅಂದರೆ ಅವ್ರ ಕಿಡ್ನಿ ಫೇಲಿಯರ್ ಆಯಿತು. ಕಿಡ್ನಿ ಫೇಲಿಯರ್ ಆದಾಗ ಆಗಿನ ಕಾಲದಲ್ಲಿ ಇದಿರಲಿಲ್ಲ, ಏನು ಡಯಾಲಿಸಿಸ್ ಇರಲಿಲ್ಲ ಮೈಸೂರಿನಲ್ಲಿ. ಆಗ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್, ಹೌದು, ಡಾಕ್ಟರ್ ತಳ್ವಾಲ್ಕರ್ ಅಂತ ಇದ್ರು. ತಳ್ವಾಲ್ಕರ್ ಹೋಗ್ಬಿಟ್ರು. ಅವ್ರನ್ನ ಏನು ಮಾಡಿದ್ರು ಅಂದರೆ ಕರ್ಕೊಂಬಂದ ತಕ್ಷಣ ಕೋಮಾಗ ಹೋಗ್ಬಿಟ್ರು. ಮೈಸೂರಿನಲ್ಲಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟು ಕೆ ಆರ್ ಹಾಸ್ಪಿಟಲಲ್ಲಿ. ಯಾಕಂದರೆ ಅವ್ರಿಗೆ ಸೇರಿದ ವಸ್ತು ಇಲ್ವೇ ನಮ್ಮ ತಂದೆಯವರು. ಮೆಡಿಕಲ್ ಕಾಲೇಜಿಂದ ಎಲ್ಲರೂ ಬಂದು ನೋಡೋರು. ಇಲ್ಲ ಇದು ಭಾಳ ವರ್ಷ ಆಗಿದೆ ಅಂತ ಡಾಕ್ಟರ್ ಶಿಂದೆ ಅವರು ಹೇಳಿದ್ರು. ಕರ್ಕೊಂಬಂದ್ಬಿಟ್ವಿ. ಬಂದ ತಕ್ಷಣ ಕೋಮಾಗ ಹೋಗ್ಬಿಟ್ರು. ಅದು ನಮ್ಮ ಕಸಿನ್ ಆಸ್ಪತ್ರೆ, ಶಾಂತಿ ನರ್ಸಿಂಗ್ ಹೋಮ್ ಅಂತ. ಅಷ್ಟೊತ್ತಿಗೆ ತಳ್ವಾಲ್ಕರ್ ಯೂನಿಟ್ ಕರ್ಕೊಂಡು ಡಯಾಲೈಸ್ ಮಾಡಿದ ತಕ್ಷಣ ಸ್ವಲ್ಪ ಜ್ಞಾನ ಬಂತು. ನೆಕ್ಸ್ಟ್ ಡೇ ತಳ್ವಾಲ್ಕರ್ ಜ್ಞಾನ ಬಂದ ತಕ್ಷಣ ತಟ್ಬಿಟ್ಟು ನಮ್ಮ ಕಸಿನ್ FRCs ಅವನು KR ಶ್ರೀಮೂರ್ತಿ ಅಂತ. ಶ್ರೀಮೂರ್ತಿ ಕೇಳಿದ್ರು, ಇವ್ರಿಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಇವ್ರಿಗೆ ಅಂತ. ಯು ಕ್ಯಾನ್ ಟಾಕ್ ಟು ಮೀನ್ ಇಂಗ್ಲೀಷ್ ಅಂತ ಹಿಂಗೆ ಇವಾಗ ಜ್ಞಾನ ಆಗ್ತಾನೆ ಮತ್ತಲ್ಲ. ತಟ್ಬಿಟ್ಟು ಹವ ಯು ಮಿಸ್ ಸಂಪತ್ ಹವ ಯು ಅಂತ ತಟ್ಟಿದ್ರು, ಅಂದರೆ ಎಬ್ಬಿಸ್ತಾಯಿದ್ರು. ನಮ್ಮ ತಂದೆ ಒಂದೇ ಆ ಸ್ಥಿತಿಲಿ ಐ ಆಮ್ ಆ್ಯಸ್ ಬ್ಯಾಡ್ ಕುಡ್ ಬಿ ಅಂದರು. ಐ ಆಮ್ ಆ್ಯಸ್ ಬ್ಯಾಡ್ ಕುಡ್ ಬಿ. ಅವರು ಡಾಕ್ಟ್ರ್ ತಿರ್ಗಾ ಏನು ಕೇಳಕ್ಕೆ ಹೋಗಲಿಲ್ಲ. ಈ ಸ್ಥಿತಿಲಿ ಇಂಗ್ಲೀಷ್ ಹೇಳಬೇಕು ಅಂದರೆ ಯಾವ ಥರ ಇರ್ಬೋದು. ಓಕೆ, ಇಟ್ಸ್ ಕ್ವೈಟ್ ಅ ರೇರ್ ಥಿಂಗ್ to come out with that kind of a sentence at that stage. Yes. Your mental awareness should be very, very high. Yes. Presence of mind. Great. ಎಷ್ಟು ವಯಸ್ಸು ಅವ್ರು ತೀರ್ಕೊಂಡ್ರು? 71. ಓ, 70 ವರ್ಷ ತುಂಬ ಜೀವನನೇ. ತುಂಬ ಜೀವನ ಅಲ್ಲ, ಈಗಿನ ಕಾಲಕ್ಕೆ ನೋಡೋಕೆ ಹೋದ್ರೆ ಭಾಳ ಹೆಂಗಿದೆ. ಓಕೆ, ನಮಗೆ ಅವರು ಎಷ್ಟು ವರ್ಷ ಇದ್ದಿದ್ರು ಭಾರಿ ಸಂತೋಷ ಆಗೋದು. ಅಫ್ಕೋರ್ಸ್. ಅಲ್ಲ, ಅವ್ರು ಈಗಲೂ ಇದ್ದಾರೆ ಸರ್, ಇಲ್ಲಿ ಇದ್ದಾರೆ. ಅವ್ರ ಕಲೆ ಮೂಲಕ ಇದ್ದಾರೆ ನೋಡಿ. ನಾವು ಹುಡ್ಕೊಂಬರ್ತಿದ್ದೀವಿ ನೋಡಿ, ಹುಡ್ಕೊಂಬಂದು ಮಾತಾಡ್ತೀವಿ. ನಮ್ಗೆ ವಿ ಆರ್ ಕ್ವೈಟ್ ಫಾರ್ಚುನೇಟ್ ದಟ್ ಯು ಪೀಪಲ್ ಹವ್ ಕಮ್ ಹಿಯರ್ ಟು ಟೇಕ್ ದಿಸ್. ಸರ್ ಅಮ್ಮತ್ ಹೇಳ್ಬಿಡಿ ದಯವಿಟ್ಟು. ಸಂಪತ್ ಅವ್ರನ್ನ ಇಡೀ ಕನ್ನಡಿಗರು ಯಾವತ್ತೂ ನೆನೆಸ್ಕೋಬೇಕು. ನಾವು ಚಿಕ್ಕ ಹುಡುಗರು ಹಾಗಾಗಿ. ಬಟ್ ಏನು ಅವ್ರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನು ಸರ್? ಲೈಕ್ಸ್ ಅಂದರೆ ಆಹಾರ ಭಾಳ ಇಷ್ಟಪಡೋರು. ಆ್ಯಂಡ್ ಯು ಯೂಸ್ ಟು ಹ್ಯಾವ್ ಅ ಡ್ರಿಂಕ್ ಆರ್ ಸಮಥಿಂಗ್, ಮೀನ್ ದಟ್ಸ್. ಬಟ್ ಅದನ್ನು ಒಂದು 18 ವರ್ಷ ಬಿಟ್ಬಿಟ್ಟಿದ್ರು ಕಡೆಗೆ. ಹಿ ಹ್ಯಾಡ್ ಇಸ್ ಓನ್ ಕಂಪ್ನಿ. ಓಕೆ, ಅವ್ರ ಕಂಪ್ನಿ ಯಾರಪ್ಪ ಅಂದರೆ ಜಾವಾ ಫ್ಯಾಕ್ಟ್ರಿ ಜನರಲ್ ಮ್ಯಾನೇಜರು S.G. ರಂಗಸ್ವಾಮಿ, ಓನರು FK ಇರಾನಿ ಅವ್ರು ತುಂಬ ಕ್ಲೋಸು. ಬಿಕಾಸ್ ಇವೆಲ್ಲ ರೋಟ್ರಿ ಫಂಕ್ಷನ್ಸ್ಗೆಲ್ಲ ಸಂಪತ್ತವರು ಬೇಕೇ ಬೇಕು. ಓಕೆ, ಯಾವುದೋ ಒಂದು ಡ್ರಾಮಾ ಮಾಡಿಸ್ಬೇಕು, ಇಲ್ಲ ಪ್ರಿಂಟ್ ರೋಟ್ರಿ ಬುಲ್ಟಿನ್ಸ್ ಮಾಡಬೇಕು. ಬುಲ್ಟಿನ್ ಯಾರು ಮಾಡ್ತಾರೆ? ಸಂಪತ್ತವ್ರು ಮಾಡ್ತಾರೆ. ಸರಿ ಇಂಥ. ಆಮೇಲೆ ಶ್ರೀಕಂಠನ್ ಅಂತ ಮೈಸೂರಿನಲ್ಲಿ ಲಕ್ಷ್ಮೀ ಥಿಯೇಟ್ರ್ ಓನರು. ಇವರೆಲ್ಲ ಒಳ್ಳೆ ಕಂಪನಿ. ಆಮೇಲೆ
ಚಲುವ ಅಂತ ಕರಿತಿದ್ದವ್ರು ಭಾಳ ಕಮ್ಮಿ ಜನ. ಅದರೊಳಗೆ ಒಬ್ಬರು ಚೌಡಯ್ಯನವ್ರು ನಮ್ಮ ತಂದೆಗಿಂತ 15 ವರ್ಷ ದೊಡ್ಡವರು. ಪಿಟೀಲ್ ಚೌಡಯ್ಯ. ಅವರು ಚಲುವ ಅಂತ ಕರೆಯೋರು. ಅಂದರೆ ಬಟ್ ಯಾವತ್ತೂ ನಮ್ಮ ತಂದೆ ಅವ್ರಿಗೆ ಒಂದು ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಇನ್-ಡೆಪ್ತ್ ಮ್ಯೂಸಿಕ್ ಯಾರಿಗಿದೆ. ಆಮೇಲೆ ಯಾರೇ ಮ್ಯೂಸಿಷಿಯನ್ ಬಂದರು ಅಲ್ಲಿ ನಾದಬ್ರಹ್ಮ ಸಭಾ ಅಂತ ಇದೆ ಈಗಲೂ ಮೈಸೂರಿನಲ್ಲಿ, ದೊಡ್ಡ ಸಂಸ್ಥೆ. ಅಲ್ಲಿ ರಾಜಾರಾಯರಿದ್ದರು. ಅವರು ಯಾರೇ ಮ್ಯೂಸಿಷಿಯನ್ ಬಂದ್ರೂ ಅವ್ರು ಬಂದರೆ ದಾಸಪ್ರಕಾಶ್ನ ಇಳ್ಕೋಬೇಕು. ಹಾಗೇನು ದಾಸಪ್ರಕಾಶ್ ಸಿಟಿಲಿರೋದು, ಅಲ್ಲಿ ಮ್ಯೂಸಿಷಿಯನ್ ಇಳ್ಕೋಬೇಕು. ಅಲ್ಲಿಂದ ಬಂತು ಅಂದರೆ ಇವ್ರು ಸೋಡಾ ಫ್ಯಾಕ್ಟ್ರಿ ಪಕ್ಕದಲ್ಲಿ ನಮ್ಮ ಪ್ರೆಸ್ಸು ಅಂತೂ ನಮ್ಮ ತಂದೆ ಏನೋ ಒಂದು ಮುಲಾಕಾತ್ ಇದ್ದೇ ಇರೋದು. ತುಂಬ ಕ್ಲೋಸ್ ಆಗಿರೋರು. ಓಕೆ ಓಕೆ, ವೆರಿ ನೈಸ್. ನಿಮ್ಮ ತಾಯಿಯವರು? ನಮ್ಮ ತಾಯಿಯವರು ಅವ್ರಿಗೆ 83 ಅಂದರೆ ಅವರು 96, 97 ಅಂದ್ಬಿಟ್ಟು. ಶಿ ವಾಸ್ 83. ಶಿ ಔಟ್ಲಿಡ್ ಮೈ ಫಾದರ್. ನಮ್ಮಿಬ್ಬರು ಅಣ್ಣಂದಿರು ಹೋಗ್ಬಿಟ್ರು, ಇಬ್ಬರು 75. ದೊಡ್ಡವ್ರು ಕೃಷ್ಣ ಪ್ರಸಾದ್ ಅಂತ, ಈಸ್ ಅ ಗುಡ್ ಫೋಟೋಗ್ರಾಫರ್. ಹಿ ವಾಸ್ ವಿತ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಆಸ್ ಅ ಜಾಯಿಂಟ್ ಡೈರೆಕ್ಟರ್. ಓಕೆ. ಇನ್ನೊಬ್ಬರು ಮೈಸೂರಿನಲ್ಲಿ ರಾಮ್ ಪ್ರಸಾದ್ ಅಂತ CFTR ಇದ್ದರು. ಅವರು ಒಳ್ಳೆ PR, ತುಂಬ ಒಳ್ಳೆ ವ್ಯಕ್ತಿ. ಅವ್ರನ್ನ ನಾವು ಕಳ್ಕೊಂಡ್ವಿ. ಈಗ ನಾವು 3 ಜನ ಪ್ಲಸ್ ನಮ್ಮ ಸಿಸ್ಟರ್ಸು, ಮಕ್ಕಳು, ಮರಿಮೊಮ್ಮಕ್ಕಳೆಲ್ಲ ಜೋರಾಗಿದ್ದಾರೆ. ಒಟ್ಟು ಎಷ್ಟು ಜನ ಸಂಪತ್ ಅವ್ರ ಮಕ್ಕಳು ನೀವು? ನಾವು 5 ಜನ ಗಂಡು, 2 ಹೆಣ್ಣು. 7 ಜನ ಮಕ್ಕಳು ಸಂಪತ್? 7. ಈಗ ಅದ್ರೊಳಗೆ 2 ಇಲ್ಲ. 5 ಜನ ಇದ್ದೀರಿ. ಎಸ್ ಎಸ್. ಭಾಳ ಅದ್ಭುತವಾದ ಬದುಕು ನಮ್ಮ ಸಂಪತ್ ಸರ್ದು. ಭಾಳ ಅದ್ಭುತವಾದ ನಿರೂಪಣೆ ಮತ್ತು ವಿವರಣೆ ನಮ್ಮ ಉದಯ್ ಪ್ರಸಾದ್ ಸರ್ದು. ಇರೋಷ್ಟು ನಮ್ಗೆ ಬರೋ ಲ್ಯಾಂಗ್ವೇಜ್ನಲ್ಲಿ ಹೇಳಿದ್ದೀನಿ ಅಷ್ಟೇ. ಇಷ್ಟು ದಯವಿಟ್ಟು ಕ್ಷಮಿಸ್ಬೇಕು, ಏನಾದರೂ ಎಡವಿದ್ರೆ ಕ್ಷಮಿಸ್ಬೇಕಷ್ಟೇ. ಅದು ಅವ್ರ ದೊಡ್ಡತನ. ಭಾಳ ಹಿರಿಯರು ಅದೇ ಗುಣ. ನನಗೆ ತಪ್ಪು ಮಾಡಿರ್ತೀನಿ ಅಂತ ಒಂದು ಭಾವನೆ ಇದ್ದೇ ಇರುತ್ತೆ. ಆದರೆ ನನಗನ್ಸೋ ಪ್ರಕಾರ ಬಹಳ ಮುಕ್ತವಾಗಿ ಮಗುವಿನ ರೀತಿಯಲ್ಲಿ ಸಂಪತ್ ಅವ್ರದ್ದು ಒಂದು ರೀತಿ ಮಗು ಮನಸ್ಸು ಅಂತ ಹೇಳ್ತಾರೆ, ಆ ರೀತಿ ಮಗುವಿನ ಮನಸ್ಸನ್ನ ನಮ್ಮ ಉದಯ್ ಪ್ರಸಾದ್ ಅವರಿಗೆ ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ ತುಂಬ ತುಂಬ ಧನ್ಯವಾದ. ಯಾಕಂದರೆ ನಮ್ಮಂಥ ಒಂದು ಪುಟ್ಟ ವಾಹಿನಿ ನಮ್ಮ ಮನೆ ಕರೆಸಿ ಮನೆಯೆಲ್ಲ ತೋರಿಸಿದ್ರು. ಅವರು ಸಂಪತ್ ಅವ್ರ ಬದುಕಿನ ಬಗ್ಗೆ ಎಲ್ಲ ವಿವರಣೆ ಕೊಟ್ಟರು. ಅವ್ರಿಗೂ ಧನ್ಯವಾದ. ಅಮ್ಮ, ನಿಮಗೂ ಧನ್ಯವಾದ ಅಮ್ಮ. ಬಹಳ ಅಪರೂಪದ ವಿಡಿಯೋ ನೋಡಿ, ಎಂದಿನಂತೆ ನಮ್ಮನ್ನು ಹರಸೆ. ಥ್ಯಾಂಕ್ ಯು. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. KR ಆಸ್ಪತ್ರೆ ಸ್ಪೆಷಲ್ ವಾರ್ಡ್ಗೆ 6 ಗಂಟೆ ಬಂದ್ಬಿಟ್ರೆ ನಮ್ಮ ಅಪ್ಪ ಅವ್ರ ಹತ್ರಗೆ 10 ಗಂಟೆ ತನಕ ಅಲ್ಲೇ ಇರೋ ವಾರ್ಡ್ನಲ್ಲಿರೋರು ರಾಜ್ಕುಮಾರ್ ಅವರು. ನಮ್ಮ ತಂದೆ ಹುಷಾರ್ ತಪ್ಪಿದಾಗ ಇದನ್ನ ನಡೆದಿರೋ ವಿಚಾರ ಬೇಕಾದ್ರೆ KR ಆಸ್ಪತ್ರೆ ತಾವುಗಳು ಕೇಳ್ಕೋಬಹುದು, ಯಾವ್ದು ಬೇಕಾದ್ರೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ನಿನ್ನ ಕಂಗಳ ಬಿಸಿಯಾನಿಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಸರ್. ಸಂಪತ್ ನಂಗೆ ತುಂಬ ಇಷ್ಟ. ಬಡವರು ಬಂದು ಗಿರಿಕನ್ಯದಲ್ಲಿ ಆ ತೋಟದವು ಕಳಿಸ್ಕೊಟ್ಟಿರೋದೇ ಚೆನ್ನ ಬೈಲಿ ನೀನು ಸಂತೆಗೆ ಹೋಗಿ ಇದೆಲ್ಲ ತಗೊಂಡ್ ಬಾ ಅಂತಿರ್ತಾರಲ್ಲ, ಅವರೇ ತಾನೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೋ. ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ. ನಮಸ್ತೆ ಸರ್. ನಿಮ್ಮ ತಾತ ಅವ್ರು ನೋಡ್ದಂಗೆ ಆಯ್ತು. ಸರ್, ನಾನು ಪರಮೇಶ್ವರ್ ಅಂತ, ಕಲಾ ಮಾಧ್ಯಮದವರು. ನಾವು ಭಾಳ ನೋಡ್ತಾ ಇರ್ತೀವಿ ಸರ್. ನಾವು ಹೌದಾ ಸರ್? ನಿಮ್ಮ ಪ್ರೋಗ್ರಾಮ್ ಒಂದು ಪ್ರೋಗ್ರಾಮ್ ಮಿಸ್ ಮಾಡಲ್ಲ. ಹೌದು ಸರ್. ಇವತ್ತು ಬೆಳಗ್ಗೆ ಇದು ಎದ್ದಾಗಲೂ ಯಾರು ಡಿಂಗ್ರಿ ನಾಗರಾಜ್ ಅವ್ರು ನೋಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಾವು ಸಂಪತ್ ಅವ್ರ ಮೊಮ್ಮಗ, ಗ್ರ್ಯಾಂಡ್ ಸನ್, 2ನೇ ಮಗನ ಮಗ. ಈಗ ಇರೋರು 2ನೇ ಮಗನ ಇಲ್ಲಿ, ಅಂದರೆ ಈಗ ನಾವು ಬಿಟ್ಕೊಂಡು ಮುಕುಂದ್ ಅವರು ಬಂದು 5ನೇವರು. 5ನೇವರು. ನಿಮ್ಮ ತಂದೆಯವರು? ನಮ್ಮ ತಂದೆಯವರಿಲ್ಲ. ಓ ಓಕೆ, ಯಾ ಪ್ಲೀಸ್. ನೈಟಲ್ಲಿ ಅಂದರೆ ಆ ಮನೆಯೆಲ್ಲ ಇವಾಗ ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ. ಆ ಮನೆಯೆಲ್ಲ ಇದಲ್ವಾ ಸಿಕ್ಕಿ ತಗೊಳ್ಳಿ, ಕತ್ಲಾದ್ರೂ ತಗೊಳ್ಳಿ. ಹೌದ್ರಾ? ತಗೋಬೋದು, ತೊಂದರೆ ಇಲ್ಲ. ಬಟ್ ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ ಅದೆಲ್ಲ. ಒಳ್ಳೆ ಇಲ್ಲಿದ್ರು ಅಂತ ಬೇಕದು ತಗೋಬೋದು. ಅದು ಬಾಡಿಗೆ ಮನೆಗಿಂತ ಸ್ವಂತ ಮನೆ ಬಾಡಿಗೆ ಇಲ್ಲ ಇದು. ಬಟ್ ಅವ್ರು ಇದ್ರಲ್ಲಿ ಇಲ್ಲಿ ಸಂಪತ್ ಅವ್ರು ಇರಲಿಲ್ಲ, ಇಲ್ಲಿಲ್ಲ, ಅಲ್ಲಿದ್ದು. ಬಟ್ ಅದು ಚೇಂಜ್ ಆಗೋದು, ಅದು ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ. ಅದು ಕೈಗೆ ಮಾಡೋಣ ಬನ್ನಿ, ಲೈಟ್ ಹಾಕ್ಸ್ಬಿಟ್ಟು. ಇನ್ನೇನು ಬಿದಿ ಇಲ್ಲ. ನೈಟ್ ನೋಡೇ ಮಲಗೋದು ನಾವು. ಯಾಕೆ ಸರ್? ಎಲ್ಲ ನೋಡ್ತೀನಿ. ನಮ್ಮ ಅಣ್ಣನ ಮಗ ದುಬೈನಲ್ಲವನ್ನೇ. ಹಾಂ, ಏನು ಹಾಂ. ಹೌದು, ನೀವು ದುಬೈಲಿರೋದಾ? ದುಬೈನಲ್ಲಿರೋದು. ಓಕೆ ಓಕೆ. ನಾನು ಬಯಸ್ಕೊಡ್ತೀನಿ. ನಿಮ್ದು ಭಾರ್ಗವಂದು, ಆಮೇಲೆ ನಿಮ್ದು SS ಶ್ರೀನಿವಾಸ್ದು. ತಾತ ಕಾಶ್ಮೀರದಲ್ಲಿದ್ರು ಕಾವೇರಿ ನೀರು ಕುಡಿದವರು ಕಳೆ, ಕನ್ನಡಕ ಹಾಕೊಂಡಿದ್ರು
ಕಣ್ಣಲ್ಲಿ ಕನ್ನಡಿಗರ ಕೆಚ್ಚದೆಯ ಕೆಚ್ಚು. ನಮಸ್ಕಾರ, ಹೇಳಿ ಸರ್. ಹೇಗಿದೆ ಸರ್? ಫೈನ್. ಕಲಾ ಮಾಧ್ಯಮ ನಾನು ನೋಡ್ತಾನೆ ಇರ್ತೀನಿ. ಕಲಾ ಮಾಧ್ಯಮಕ್ಕೆ ಯಾವಾಗಲೂ ನಮ್ಮ ಎಂಕರೇಜ್ಮೆಂಟ್ ಇದ್ದೇ ಇದೆ. ಸಂಪತ್ ಅವರ 4ನೇ ಮಗ ನಾನು. ನಮ್ಮ ಸಂಪತ್ ಅವರಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. 2 ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅವರು. 5 ಜನದಲ್ಲಿ 2 ಸ್ವರ್ಗಸ್ಥರಾಗಿದ್ದಾರೆ. 3 ಗಂಡು ಮಕ್ಕಳಿನಲ್ಲಿ 3 ಜನ ಇದ್ದೀವಿ. ನಾನು ಪ್ರಿಂಟಿಂಗ್ ಪ್ರೆಸ್ಸು, ನಮ್ಮ ತಂದೆ ಮಾಡಿದ ಪ್ರಿಂಟಿಂಗ್ ಪ್ರೆಸ್ನ ನಾನು ನೋಡ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಅಣ್ಣ, ನಮ್ಮ ತಮ್ಮ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬ್ಯಾಂಗ್ಳೂರಿನಲ್ಲಿ, ಮಲ್ಲೇಶ್ವರದಲ್ಲಿದ್ದಾನೆ. ಇಲ್ಲೊಬ್ಬ ಅಣ್ಣ ರಿಟೈರ್ಡ್ ಫಾಲ್ಕನ್ನಲ್ಲಿ ಲೀಡಿಂಗ್ನಲ್ಲಿದ್ದವನು, ರಿಟೈರ್ಡ್ ಆಗಿದ್ದಾನೆ, ಮೈಸೂರಿನಲ್ಲಿದ್ದಾನೆ ಅವನು. ಓಕೆ, ಹೇಳಿ ಸರ್, ತಮ್ಮ ತಂದೆಯವರು ಯಾರು, ಮೂಲ ಯಾವ ಸರ್? ಮೂಲತಃ ಮೈಸೂರಿನವರು ಅವರು. ಹೌದು. ಅವರ ಅಣ್ಣವರು MS ರಂಗನಾಥನ್ ಅಂತ, ಅವರು ಭಾಳ ದೊಡ್ಡ ಲಾಯರ್ ಆಗಿದ್ದರು, ಭಾಳ ಫೇಮಸ್ ಲಾಯರ್ ಆಗಿನ ಕಾಲದಲ್ಲಿ. ಆಮೇಲೆ ಇವರು ಸಿನಿಮಾಗೆ ಸಂಪತ್ ಅವರು ಎಂಟ್ರಿ ಆಗಿದ್ದು ಮಡ್ರಾಸಿಂದ ವಾಸನ್ ಕಂಪನಿಯಿಂದ ಕೂಗಿದ್ರು, SS ವಾಸನ್ನು. ಆವಾಗ ಅವ್ರೇನು ಮಾಡಿದ್ರು, ಅಲ್ಲಿ ಹೋಗಿ ರಾಜಲಕ್ಷ್ಮಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ರಾಜಲಕ್ಷ್ಮಿ ಮಾಡಿದಾಗ ನಮ್ಮ ದೊಡ್ಡಪ್ಪ ಅವರು, ನಿನಗೆ ನಾನು ಬೇಕು ಇಲ್ಲದರೆ ಸಿನಿಮಾ ರಂಗ ಬೇಕು ಅಂತ ಹೇಳಿದಾಗ, ಇಲ್ಲ ನೀನು ಬೇಕು ಅಂತ ಸಿನಿಮಾ ರಂಗನ ಡಿಸ್ಕಂಟಿನ್ಯೂ ಮಾಡಿದ್ರು. ಆವಾಗ ಒಂದು 30 years ಗ್ಯಾಪ್ ಆಗೋಯ್ತು. ಆಮೇಲೆ ಫುಲ್ಲು ನಾಟಕದಲ್ಲಿ ಬಂದರು. ಇಂಗ್ಲೀಷ್ ನಾಟಕಗಳು, ಕನ್ನಡ ನಾಟಕಗಳು, ಆಮೇಲೆ ಎಲ್ಲ ಮೆಡಿಕಲ್ ಕಾಲೇಜ್ಗೆಲ್ಲ ಒಳ್ಳೆ ಇಂಗ್ಲೀಷ್ ನಾಟಕಗಳೆಲ್ಲ ಆಡಿಸಿದ್ರು, ಡೈರೆಕ್ಷನ್ ಮಾಡಿದ್ರು. CFTR ಆಗಲಿ ಒಳ್ಳೆ ನಾಟಕಗಳು ಆಡಿಸ್ತಾಯಿದ್ರು. ಡೈರೆಕ್ಟರ್ ಲೆವೆಲಿಂದ ಎಲ್ಲ ಬಂದು ದಯವಿಟ್ಟು ನಮಗೆ ಡ್ರಾಮಾ ಮಾಡಿಸ್ಕೊಡಿ, ಪ್ರಾಕ್ಟೀಸ್ ಮಾಡಿಸಿ ಅಂದಾಗ, ಆಗಿನ ಕಾಲದಲ್ಲೇ ನಮ್ಮ ಹತ್ರ ಒಂದು 2 ಲಕ್ಷ ರೂಪಾಯಿದು ಡ್ರಾಮಾ ಇದು ಕಾಸ್ಟ್ಯೂಮ್ಸ್ ಇತ್ತು. 2 ಲಕ್ಷ ರೂಪಾಯಿ ಆಗಿನ ಕಾಲದಲ್ಲಿ. ಅದು ಕಾಸ್ಟ್ಯೂಮ್ಸು ಅದು ಪ್ರಿಸರ್ವ್ ಆಗಿಬಿಟ್ಟಿದ್ದೀವಿ. ಆ ಥರ ಇದೆ. ಅದು ಕಾಸ್ಟ್ಯೂಮ್ಸ್ ನೋಡಬೇಕಾದ್ರೆ ನೀವು ನೋಡಬೇಕು. ಆಮೇಲೆ ಇದು ಇನ್ನೊಂದೇನೆಂದರೆ, ಹುತ್ತದಲ್ಲಿ ಹುತ್ತ ಅಂತ ಕನ್ನಡ ಡ್ರಾಮಾಗಳು, ಅವ್ರಿಗೆ ವಿಪರೀತ ಕಾಂಟ್ಯಾಕ್ಟ್ಸ್ಗಳಿದ್ದು, ಎಲ್ಲ ಶೇಕ್ಸ್ಪಿಯರ್ ಡ್ರಾಮಾಸ್ ಎಲ್ಲ ಆಡಿಸಿದರು. ಇವತ್ತಿಂದ ನೀನು ನಮ್ಮ ತೋಟಕ್ಕೆ ಮೇಸ್ತ್ರಿ, ನೀನು ಸ್ವಲ್ಪ ಹುಷಾರ ನೋಡ್ಕೋಬೇಕಪ್ಪ. ಆಗ್ಲಿ ಸ್ವಾಮಿ. ಮೈಸೂರಿನಲ್ಲಿ ಯಾರ್ಯಾರು ಟಾಪ್ ಲೆವೆಲ್ನಲ್ಲಿದ್ದಾರೆ ಎಲ್ಲ ಅವ್ರ ಫ್ರೆಂಡ್ಸ್ ಇದ್ದರು. ಅಮ್ಮಾನಾಯಕ್ ಅಂತೆ, ಇವರಂತೆ, ಶೇಕ್ಸ್ಪಿಯರ್, R.K. ನಾರಾಯಣ್ ಟಾಪ್ ಮೋಸ್ಟ್ ಅವ್ರು ಬಂದು ನಮ್ಮ ಪ್ರೆಸ್ನಲ್ಲಿ ಕೂತ್ಕೊಳ್ಳೋರು, ಅಪ್ಪ ಅವ್ರ ಹತ್ರ ಮಾತಾಡ್ಕೊಂಡು, ಕ್ಲೋಸ್ ಫ್ರೆಂಡು. ಮಾಲ್ಗುಡಿ ಡೇಸ್ ನಾರಾಯಣ್, R.K. ನಾರಾಯಣು. ಮಿಸ್ಟರ್ ಸಂಪತ್ ಅಂತ ಪುಸ್ತಕನೂ ಬರೆದಿದ್ದಾರೆ ಅವರು. ಅವರು ಪ್ರೆಸ್ನಲ್ಲಿ ಬಂದು ಕೂತ್ಕೊಂಡು ಇದ್ರು, ಯಾವಾಗಲೂ ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿದ್ಬಿಟ್ಟು ಹೋಗ್ತಾಯಿದ್ರು ಯಾವಾಗಲೂ. ಮೈಸೂರು ಲಂಡನ್ನಿಂದ ಬಂದರೆ ಅವ್ರು ಅಲ್ಲೇ ಇರೋರು ಯಾವಾಗಲೂ. R.K. ನಾರಾಯಣು ಸಿಟಿ ಒಳಗೆ ಇದ್ದಿದ್ದು. 105 ವರ್ಷದ್ದು ನಮ್ಮ 105 ವರ್ಷದ್ದಲ್ಲ, 1937ನೇ ಇಸ್ವಿಲಿ ನಮ್ಮ ಪ್ರೆಸ್ಸು. ನೀ ಪಿಕ್ಚರ್ಗೆ ಸೇರ್ಕೋಬೇಡಪ್ಪ ದಯವಿಟ್ಟು, ಒಂದು ಯಾವುದಾದ್ರು ವರ್ಕ್ ಮಾಡು ಅಂತ ಕೊಟ್ಟರು ನಮ್ಮ ಅಪ್ಪ ಅವ್ರಿಗೆ. ಆವಾಗ ವೇಲೂರಿಂದ ತೊಗೊಂಬಂದು ಸಿಟಿ ಪವರ್ ಪ್ರೆಸ್ ಅಂದ್ಬಿಟ್ಟು 1937ರಲ್ಲಿ ಸ್ಥಾಪನೆ ಮಾಡಿದ್ರು ಅದನ್ನು. ಅದು ಬರೀ ಒಂದು ಹರಟೆ, ಅದೇ ದೊಡ್ಡವ್ರು ಬರೋದು, ಡಾಕ್ಟರ್ಸ್ ಎಲ್ಲ ಬರೋರು, ಯಾರಾದರೂ ಪೇಷಂಟ್ಗಳು ಯಾರಾದ್ರು ಕಾಯಿಲೆ ಬಿದ್ದುಬಿಟ್ಟು ಬಂದರೆ ಅವ್ರನ್ನ ಕರ್ಕೊಂಡೋಗಿ ಅವ್ರು ಟ್ರೀಟ್ಮೆಂಟ್ ಕೊಡಿಸೋದು, ಮಾಡೋದು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು, ತಿರುಗು ಎಲ್ಲ ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡ ತಕ್ಷಣ ಶಂಕರ್ ಸಿಂಗ್ನವ್ರು ಬಂದು, ಮಹಾತ್ಮ ಪಿಕ್ಚರ್ಸ್, ರಾಜೇಂದ್ರ ಸಿಂಗ್ ಅವ್ರ ಬಾಬು, ರಾಜೇಂದ್ರ ಸಿಂಗ್ ಬಾಬು ತಂದೆ ಶಂಕರ್ ಸಿಂಗ್ ಅಂತ ಮಹಾತ್ಮ ಪಿಕ್ಚರ್ಸ್ ಬ್ಯಾನರ್ನವರು. ಅವರೇನು ಮಾಡಿದ್ರು, ಸಂಪತ್ತು ಬಂದು ಸ್ವಲ್ಪ ಒಂದು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡು ನಮ್ಮದು ಅಂತ ಅಂದ್ಬಿಟ್ಟು ದನಪಿಶಾಚಿ ಅಂತ ಮಾಡಿದ್ರು ಫಸ್ಟು. ಆಮೇಲೆ ತಿರುವು ಬ್ಲ್ಯಾಕ್ ಮಾರ್ಕೆಟ್ ಅಂತ ಮಾಡಿದ್ರು ಅವ್ರ ಪಿಕ್ಚರ್ನಲ್ಲಿ. ಆ ಬ್ಲ್ಯಾಕ್ ಮಾರ್ಕೆಟು ಆಗಿ ರೆಕಾರ್ಡಿಂಗ್ ಎಲ್ಲ ಮಡ್ರಾಸ್ನಲ್ಲಿ ಆಗೋದಲ್ಲ, ಪ್ರೀಮಿಯರ್ ಸ್ಟುಡಿಯೋನಲ್ಲಿ ತೆಗೆದ್ರು. ರೆಕಾರ್ಡಿಂಗ್ ಮಡ್ರಾಸ್ನಲ್ಲಿ ಆಗೋದು ನೋಡ್ಬಿಟ್ಟು ಅಣ್ಣವರು, ಮೇಕಪ್ ಸುಬ್ಬಣ್ಣವರು ಅದು ಯಾವುದೋ ಒಂದು ಇದಕ್ಕೆ ಹೋಗಿ ನೋಡೋರೆ. ಸಂಪತ್ತವರು ಮಾಡ್ತಾಯಿದ್ದಾರಲ್ಲ, ಸುಬ್ಬಣ್ಣವರೇ ಒಳ್ಳೆ ಕೆಲಸ ಆಯಿತು, ತಂದೆ ಪಾರ್ಟ್ಗೆ ಇವ್ರಿಗೆ ರೆಡಿ ಮಾಡ್ಕೊಳ್ಳಿ, ನಾನು ಹೇಳಿದೆ ಅಂತೇಳಿ ನಮ್ಮ ಕಾಲ್ ಶೀಟಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡಬೇಕು. ಇವರು ತಂದೆ ಪಾರ್ಟಿಗೆ ಇವರೇ ಸರಿ ನಮ್ಗೆ ಲಾಯಕಾಗಿದ್ದಾರೆ, ಸಂಪತ್ತವ್ರಿಗೆ ದಯವಿಟ್ಟು ನಾನು ಹೇಳಿ ಕಳಿಸ್ತೆ ಅಂತ ಹೋಗಿ ಹೇಳಿ ಅಂತ ಹೇಳಿದ್ರು ಸುಬ್ಬಣ್ಣವ್ರಿಗೆ, ಮೇಕಪ್ ಸುಬ್ಬಣ್ಣವ್ರಿಗೆ.
ಆವಾಗ ಯಾವುದೋ ಡ್ರಾಮಾ ನಡೀತಾ ಇತ್ತು. ಮೇಕಪ್ ಸುಬ್ಬಣ್ಣವರು ನಮ್ಮ ತಂದೆಯವ್ರಿಗೆ ಡ್ರಾಮಾಗೆಲ್ಲ ಅವರೇ ಬರೋರು. ಆ ಮೇಕಪ್ ಸುಬ್ಬಣ್ಣವರೇ ಬಂದರು. ಆಮೇಲೆ ಅವ್ರ ಮಗ ಕೇಶವ ಅಂತ ಬಂದು ಮೇಕಪ್ ಮಾಡೋನು. ಯಾವಾಗ ಬೇರೆಯವ್ರ ಕೈಲಿ ಮಾಡಿಸ್ತಾ ಇರಲಿಲ್ಲ. ಅವ್ರು ಬಂದು ಮೇಕಪ್ ಸುಬ್ಬಣ್ಣವರು ಈ ಥರ ರಾಜ್ಕುಮಾರ್ ಅವ್ರು ಹೇಳಿ ಕಳಿಸಿದ್ದಾರೆ, ಇನ್ಮೇಲಿಂದ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ನೀವು. ಬುಲಾವ್ ಬಂದ ತಕ್ಷಣವೇ ಬರ್ತಾ ಇರಬೇಕು ಮಡ್ರಾಸ್ಗೆ, ಬೆಂಗಳೂರಿಗೆ. ಮಡ್ರಾಸಿಗೆ ಬರ್ತಾ ಇರಬೇಕು ಅಂದರು. ಮಡ್ರಾಸಿಗೆ ಪಾಪ ಅಣ್ಣವರು ಫ್ಲೈಟ್ನಲ್ಲೇ ಕರೆಸ್ಕೊಳ್ಳೋರು. ಫ್ಲೈಟ್ನಲ್ಲೇ ಹೋಗೋನ್ ಕಾಲದಲ್ಲಿ ಫ್ಲೈಟ್ನಲ್ಲೇ ಕಳಿಸೋರು ವಾಪಸ್ಸು. ಅಷ್ಟು ಆವಾಗ ಬ್ಯುಸಿ ಆಗೋಗ್ಬಿಟ್ರು. ಅವಾಗ ನಮಗೆ ಬೇಕಾಗಿರೋದು ಚುರುಕಾಗಿರೋ ಮೇಸ್ತ್ರಿಯ ಹೊರತು ಕುಸ್ತಿ ಆಡೋ ಪೈಲ್ವಾನಗಳಲ್ಲಪ್ಪ. ಏನ್ ಮಾವ, ನಾನು ಮಾತಾಡಿದಕ್ಕೆಲ್ಲ ತಮಾಷೆ ಮಾಡ್ತೀರಿ. ಫಸ್ಟ್ ಪಿಕ್ಚರ್ ಬಂದು ಬ್ಲ್ಯಾಕ್ ಮಾರ್ಕೆಟ್. ಇದು ರಾಜಲಕ್ಷ್ಮಿ ಅಂತ ಎಸ್ ವಾಸನ್ ತೆಗೆದಿದ್ದು ಆಗಿನ ಕಾಲದಲ್ಲಿ. ಅದಾದಮೇಲೆ ಶಂಕರ್ ಸಿಂಗ್ನವ್ರು ತೆಗೆದಿದ್ದು ಬ್ಲ್ಯಾಕ್ ಮಾರ್ಕೆಟು, ದಳ್ಳಾಳಿ ಅಂತ ಮಾಡಿದ್ರು. ಆಮೇಲೆ ಇನ್ನೊಂದು ಧನಪಿಶಾಚಿ ಅಂತ ಮಾಡಿದ್ರು. ಅದಾದ ತಕ್ಷಣವೇ MR ವಿಠಲ್ನವ್ರದ್ದೆಲ್ಲ ಪಿಕ್ಚರ್ಗಳು ಮಾಡ್ಕೊಂಡು ಒಂದು 60-65 ಪಿಕ್ಚರ್ ಮಾಡಿದ್ರು. ಇದು ಮಾಡಿ ಎಲ್ಲ ಇಲ್ಲ ಕಲರ್ ಪಿಕ್ಚರ್ನಲ್ಲೂ. ಆಮೇಲೆ ಎಲ್ಲಿ ಕಲರ್ ಪಿಕ್ಚರ್ ಕೃಷ್ಣದೇವರಾಯಿಂದ ಶುರು ಆಯ್ತಲ್ಲ, ಆವಾಗಿಂದ ಕಲರ್ ಪಿಕ್ಚರ್ ಮಾಡಿದರು. ಅಣ್ಣವರು ಮಾತ್ರ ಯಾವುದಾದ್ರು ಬಂದರೆ ಎಲ್ಲದಕ್ಕೂ ಅಪ್ಪಾಜಿ ಬೇಕು. ಭಗವಾನ್ ದೊರೆಗಾಗಲಿ ಯಾರಿಗಾರಾಗಲಿ ಅಪ್ಪಾಜಿ ಈಸ್ ದಿ ರೈಟ್ ಲಕ್ಕಿಯೆಸ್ಟ್ ಆರ್ಟಿಸ್ಟ್ ಇನ್ ಅವರ್ ಟೀಮ್. ಹೀ ಈಸ್ ಅವರಲ್ಲಿ ಅವ್ರು ಹಾಕೊಂಡ್ರೆ ಯಾವುದೂ ನಮ್ದು ಇದುವರೆಗೂ ಫೇಲ್ಯೂರ್ ಆಗಿಲ್ಲ ಅಂದ್ಬಿಟ್ಟು ಭಗವಾನ್ ಮೈಸೂರಿನಲ್ಲಿ ಭಗವಾನ್ ಅವರು ಇದನ್ನು ಮಾಡಿದ್ರು ಅಷ್ಟೇ. ಅನಂತನಾಗ ಹಾಕೊಂಡು ಮಾಡಿದ್ರು ಅಪ್ಪಾಜಿನ ಕರೀರಿ ಅನ್ನೋರು. ಆವಾಗ ಪ್ರೊಡಕ್ಷನ್ ಮ್ಯಾನೇಜರ್ ರಾಮಣ್ಣ ಬಂದು ಕರ್ಕೊಂಡು ಹೋಗೋನು. ದುಡ್ಡು ಕಾಸು ಏನು ಮಾಡಿದ್ರು. ದುಡ್ಡು ಕಾಸು ಆಗಿನ ಕಾಲದಲ್ಲಿ ಏನೂ ಕೊಡ್ತಾ ಇರಲಿಲ್ಲ. ಒಂದು ಮ್ಯಾಕ್ಸಿಮಮ್ 10,000. ಇವತ್ತಿನ ಥರ ಎಲ್ಲ ಆರ್ಟಿಸ್ಟ್ಗಳಿಗೂ 1 ಲಕ್ಷ 1.5 ಲಕ್ಷ ಪರ್ ಡೇ ಕಾಲ್ ಶೀಟಲ್ಲ. 5,000 10,000 ಅಲ್ಲಿ ಇಡೀ ಪಿಕ್ಚರ್ಗೆ. ಒಂದು ದಿನಕ್ಕಲ್ಲ. ಅಯ್ಯೋ ಡಬ್ಬಿಂಗಿಗೆ ಹೋದಾಗ ಬಾಕಿ ಹಂಗೆ. ಅದರೊಳಗೆ ಹ್ಯಾಪಿಯಾಗಿದ್ವಿ ನಾವೆಲ್ಲ ಅಷ್ಟೇ. ಇವತ್ತು ಅಣ್ಣವರು ಅಷ್ಟೇ ಮೈಸೂರಿನಲ್ಲಿ ಬಂದರೆ ನಮ್ಮ ಮನೆ ಬಿಟ್ಟು ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ. ಮೈಸೂರು ಬಂದ ತಕ್ಷಣ ನಮ್ಮ ಮನೆಗೆ ಬರೋರು. ಅಣ್ಣವ್ರು ಬರೋದು ನೋಡ್ಕೊಂಡೆ ನಮ್ಮ ಅಪ್ಪ ಅವರೇ, ನಮ್ಮ ತಂದೆಯವರೇ ಮಾರ್ಕೆಟ್ಗೆ ಹೋಗ್ಬಿಡೋರು. ಇದ್ದಕ್ಕಿದ್ದಂಗೆ ಶಿವಣ್ಣ ಅಂಗಡಿಗೆ ಹೋಗ್ಬಿಟ್ಟು ಬಾಳೆಹಣ್ಣು ತೊಗೊಂಡ್ರು, ನಂಜನಗೂಡು ರಸ ಬಾಳೆಹಣ್ಣು. ಅಮ್ಮ ಅಕ್ಕ ನೀವು ತಿನ್ನಬೇಕು, ಅಣ್ಣ ನೀವು ತಿನ್ನಬೇಕು ಅಂತ ಕೊಡೋರು. ಅದು ರಸಬಾಳೆಹಣ್ಣು ಅಂದರೆ ರಾಜ್ಕುಮಾರ್ಗೆ ಅಷ್ಟು, ನಂಜನಗೂಡು ರಸಬಾಳೆ ಅಂದರೆ ಅಷ್ಟು ಪ್ರೀತಿ, ಅಷ್ಟು ತಿಂದು ಮುಗಿಸೋರು. ಆಮೇಲೆ ಅವರು ನಮ್ಮ ಮನೆಯಲ್ಲಿ ನಾವು ಅಯ್ಯಂಗಾರ್ ಫೇಮಸ್ ತಾನೆ, ಅದು ಪುಳಿಯೋಗರೆ, ಆಮೇಲೆ ಇದು ಅವರೆಕಾಳು ಉಪ್ಪಿಟ್ಟು, ಅದೆಲ್ಲ ಕೇಳಿ ಮಾಡಿಸ್ಕೊಂಡು ತಿನ್ನೋರು. ಆಮೇಲೆ ತಿರುಗು ಒಂದೊಂದು ಸತಿ ಸುಜಾತ ಹೋಟ್ಲಿನಲ್ಲಿ ಇಳ್ಕೊಳ್ಳೋರು. ಬಂದರೆ ದಾಸಪ್ರಕಾಶ್ನ ಇಳ್ಕೊಳ್ಳೋರು, ಫಸ್ಟ್ ರೂಮ್ ಮಾಡೋದ್ರು. ಆವಾಗ ನಾನು ಹೋಗ್ತಾಯಿದ್ದೆ, ಮೀಟ್ ಮಾಡ್ತಾಯಿದ್ದೆ. ಅಣ್ಣವ್ರು ನನಗೆ ಸರಿ ಭಾಳ ಪ್ರೆಸ್ನಲ್ಲೇ ಬಂದು ಕೂತ್ಕೊಳ್ಳೋರು ಒಂದೊಂದು ಸತಿ. ನನಗೆ ಒಂಥರ ಗಡ ಅಂತ ನಡುಗವೆ. ನಾನು ಇದೇನಿದು, ಅದೇ ನನ್ನ ಅವ್ರ ಹತ್ರ ಕನ್ನಡ ಮಾತ್ರ ಅಣ್ಣವ್ರ ಹತ್ರ ಮಾತಾಡೋಂಗೆ ಇಲ್ಲ. ನನಗೆ ಈ ತೆಗೀರಿ ಇದು ತಪ್ಪು ಅನ್ನೋರು ಕನ್ನಡ ಇನ್ವಿಟೇಷನಲ್ಲಿ. ಇದೇನು ಫ್ರೆಂಡ್ ಹೌದು. ಅಷ್ಟರ ಮಟ್ಟಿಗೆ ಅವ್ರ ಫ್ಯಾಮ್ಲಿ ಎಲ್ಲ ವೆಂಕಟರಾಜುವಿಂದ ವೆಂಕಟರಾಜುವಿನೂ ಬಂದಿರೋ ಅವರ ಭಾವನ ಗಾಜನೂರಿನಲ್ಲಿದ್ದಾರಲ್ಲ, ಅವ್ರು ಕೂಡ ಬರೋರು. ರಾಜ್ಕುಮಾರ್ ಮಾವ ಬರೋರು, ವೆಂಕಟರಾಜಣ್ಣ ಅವರೆಲ್ಲ ಬರೋರು, ಎಲ್ಲನೂ ಬರೋರು. ಹೆಡ್ ಆಫೀಸೇ ನಮ್ಮ ಮನೆ ಆಗಿತ್ತು ಆವಾಗ. ಅಲ್ಲಿಂದ ತಿರುಗು ನಾನು ಸ್ವಲ್ಪ ಇದಾದರೆ ಅವ್ರಿಗೇನೋ ಇಷ್ಟ ಆದರೆ ನಮ್ಮಲ್ಲಿ ಇದನ್ನು ಕೋಸಂಬರಿ ಮಾಡಿಸ್ಕೊಳ್ಳೋರು. ಕೋಸಂಬರಿ ಮಾಡಿ ಅಂದರೆ ರಾಜ್ಕುಮಾರ್ಗೆ ಕೋಸಂಬರಿ ಎಷ್ಟೊಡೆ ಒಳ್ಳೆ ಕೋಸಂಬರಿ ಪಣ್ಣೆ ಅಂತ ಹೇಳೋರು ಅಪ್ಪ ಅವ್ರಿಗೆ. ನಮ್ಮ ಅಯ್ಯಂಗಾರಲ್ಲಿ ಕೋಸಂಬರಿ ಜಡಿಯವರು ಅವರು. ಅದು ಅಷ್ಟರ ಮಟ್ಟಿಗೆ ಅಂದರೆ ಅಷ್ಟು ಬಂದಟ್ಟಿಗೆ ನಮ್ಮ ಅಪ್ಪ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಗಂಡ ಹೆಂಡ್ತಿ ಅಷ್ಟರ ಮಟ್ಟಿಗೆ ಬೆಲೆ ಕೊಡೋರು. ಅಪ್ಪಾಜಿ ಅಂತಲೇ ಕೂಗ್ತಾ ಇದ್ದಿದ್ದು, ಇನ್ನೇನು ಇಲ್ಲ. ಸಂಪತ್ತು ಅವರೇ ಅಂತ ಕೂಗೇ ಇಲ್ಲ, ಅವ್ರ ಬಾಯಿನಲ್ಲಿ ಕೇಳಿಲ್ಲ. ಇವರು ಅಷ್ಟೇ ಅಣ್ಣ ಅವರೇ ಅಂತ ಅನ್ನೋರು. ಅಣ್ಣ ಅನ್ನೋರು, ಪ್ರಾಣ ಬಿಡೋರು ಅಣ್ಣ ಅಂತ ನಮ್ಮಪ್ಪ. ಅವ್ರ ಅಪ್ಪಾಜಿ ಏನವರು ಫಸ್ಟು ಗಂಡ ಹೆಂಡ್ತಿಗೆ ನಮಸ್ಕಾರ ಮಾಡೇ ಮುಂದಕ್ಕೆ ಕೂತ್ಕೊಳ್ಳೋರು. ಮಾತಾಡೋಕ್ಕೆ ಗಂಡ ಹೆಂಡ್ತಿ ನಮಸ್ಕಾರ ಮಾಡೇ ಕೂತ್ಕೊಳ್ಳೋರು. ಅಷ್ಟರ ಮಟ್ಟಿಗೆ ನಾವು ನಮ್ಮ ತಂದೆಯವರು ಅಷ್ಟು ಪ್ರೀತಿ ಮಡಗಿರೋರು ಅವರು. ಆಮೇಲೆ ಅಷ್ಟೇ ಒಳ್ಳೆ ಅವ್ರ ಪಿಕ್ಚರ್ನಲ್ಲಿ ಮಾಡಿದಾಗ ಆವಾಗ ಕೈ ತುಂಬ ದುಡ್ಡು ಕೊಡಿಸೋರು.
ಏನಿಲ್ಲ. ಅದೇ ಕೈ ತುಂಬ ದುಡ್ಡು ಅಂದರೆ 10,000 15,000 ಕೊಡಿಸೋರು, ಅದೇ ದೊಡ್ಡದಲ್ವ. 10,000 ರೂಪಾಯಿಗೆ ನಮ್ಮ ಅಲ್ಲಿ ಬೆಂಗಳೂರಿನ ಸೈಟೇ ಸಿಕ್ಬಿಡೋದು ಅವಾಗ. ಅಷ್ಟೇ ಒಳ್ಳೆ. ಇವತ್ತು 10 ಕೋಟಿ ಆಗಿದೆ ಅದು. ಅಷ್ಟೇ, ಎಲ್ಲ ಹಂಗೆ ನಡೀತಾ ಇತ್ತು ಕಾಲ ಎಲ್ಲ. ಆಮೇಲೆ ತಿರುಗು 82ರಲ್ಲಿ 83ರಲ್ಲಿ ಹುಷಾರು ತಪ್ಪಿದಾಗ ಇಲ್ಲಿ ಇಲ್ಲಿ ಯಾವುದೋ ಹೊಸ ಬೆಳಕಿಗೂ ಯಾವುದೋ ಶೂಟಿಂಗ್ನಲ್ಲಿದ್ದರು. ಆವಾಗ ಒಂದು 15 ಡೇಸು 20 ಡೇಸು ಕ್ಯಾಂಪ್ ಹಾಕಿದ್ರು ಇಲ್ಲಿ ಮೈಸೂರಿನಲ್ಲಿ. ಆವಾಗ ಕರೆಕ್ಟಾಗಿ 6 ಗಂಟೆಗೆ ಬಂದರೆ ಸ್ಪೆಷಲ್ KR ಆಸ್ಪತ್ರೆ ಸ್ಪೆಷಲ್ ವಾರ್ಡ್ಗೆ 6 ಗಂಟೆ ಬಂದುಬಿಟ್ರೆ ನಮ್ಮ ಅಪ್ಪ ಅವ್ರ ಹತ್ರಿಗೆ 10 ಗಂಟೆ ತನಕ ಅಲ್ಲೇ ಇರೋ ವಾರ್ಡ್ನಲ್ಲಿರೋರು ರಾಜ್ಕುಮಾರ್ ಅವರು. ನಮ್ಮ ತಂದೆ ಹುಷಾರು ತಪ್ಪಿದಾಗ ಇದನ್ನು ನಡೆದಿರೋ ವಿಚಾರ ಬೇಕಾದ್ರೆ KR ಆಸ್ಪತ್ರೆಯಲ್ಲಿ ತಾವುಗಳು ಕೇಳ್ಕೊಬೋದು, ಯಾವುದು ಬೇಕಾದ್ರೂ ಈ ಥರ. 10 ಗಂಟೆ ತನಕ ಇದ್ದುಬಿಟ್ಟು ಆಮೇಲೆ ನಾನು ಬರ್ತೀನಿ ಅಪ್ಪಾಜಿ ಅಂದ್ಬಿಟ್ಟು ಹೋಗೋರು. ಏನು ನಾನು ಸುಮ್ಮನೆ ಹಿಂಗೆ ಕೂತಿರೋರು ಬಂದು, ನಾವು ಇಲ್ಲಿ ಜನಗಳು ಬಂದುಬಿಡ್ತಾರೆ ಅಂತ ನಾವು ಅಲ್ಲೇ ಇದ್ವಲ್ಲ, ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಅಣ್ಣವ್ರು ಯಾಕೆ ಹಿಂಗೆ ಬರ್ತಾರೆ ಅಂತ ಬೇರೆಯವ್ರು ಸುಮ್ಮನೆ ನಿಗಾ ಮಾಡಿ ಕೇಳಿದೆ. ಹುಷಾರಿಲ್ಲದವ್ರ ಹತ್ರ ನಾವು ಹೋಗಿ ಕೂತ್ಕೊಂಡ್ರೆ ನೋಡಾದರೂ ಅವರು ಸ್ವಲ್ಪ ಹುಷಾರಾಗ್ತಾರೆ, ಗುಣಮುಖರಾಗ್ತಾರೆ ಅಂತ ರಾಜ್ಕುಮಾರ್ ಅವ್ರು ಹೇಳೋರು. ಅದರಲ್ಲಿ ಅವ್ರಿಗೆ ಸಮಾಧಾನ ಹೇಳೋಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದ್ರು. ಏನು ಆಸ್ತ್ರ ಹಣ್ಣು ಹಂಪಲು ಎಲ್ಲ ತಂದು ಕೊಡೋರು ಪಾಪ, ಅಷ್ಟರ ಮಟ್ಟಿಗೆ ಇದು ಮಾಡಿರೋರು. ನಮಗೆ ಅಕಸ್ಮಾತು ಗಾಜನೂರಿಗೆ ಹೋಗ್ಬಿಟ್ರೆ ನಾವು ಆಗಿನ ಕಾಲ ಆವಾಗ ಸ್ವಲ್ಪ ನಾನ್ ವೆಜಿಟೇರಿಯನ್ ತಿಂತಾಯಿದ್ವಿ. ಈಡುಗಳು ಮನೇಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಗೊತ್ತು. ಇವರು ಗಾಜನೂರಿಗೆ ಹೋಗ್ಬಿಟ್ರೆ ಇದರೊಳಗೆ ಆವಾಗ ಇದು ಫಿಯೇಟ್ ಇತ್ತು, ಇಂಪೋರ್ಟೆಡ್ ಫಿಯೇಟ್, ವೈಟ್ ಕಾರು ರಾಜ್ಕುಮಾರ್ದು, ಅಣ್ಣವ್ರದ್ದು ಫಿಯೇಟ್ ಇತ್ತು. ಆವಾಗ ಪುನೀತು ಎಲ್ಲ ಮನೆಗೆ ಬರೋರು. ಹಿಂದೆ ಇಷ್ಟೆತ್ರ ಕ್ಯಾರಿಯರ್ನಲ್ಲಿ ಸ್ಟೀಲ್ ಕ್ಯಾರಿ, ಅದು ಅವ್ರು ವಾಪಸ್ಸು ಕೇಳ್ತಾ ಇರಲಿಲ್ಲ, ತೊಗೊಂಬಂದು ಕಾರ್ನಲ್ಲಿ ಇಟ್ಟಿರೋರು. ನನ್ನ ಒಳಗಡೆ ಒಂದು ಮುಕುಂದಣ್ಣ ಅನ್ನೋರು, ಕಾರ್ನಲ್ಲಿ ಜಮಾಯಿಸಿ ತೊಗೊಂಡೋಗಿ ಅನ್ನೋರು. ತೊಗೊಂಡೋಗಿ ಜಮಾಯಿಸಿ ನಾವು ಅಷ್ಟು ಒಡನಾಡಿನಲ್ಲಿದ್ವಿ. ಇದು ಹೆಂಗೆ ಹೇಳ್ದ ಮೆತ್ತಗೆ ನಾನು ಒಳಗಡೆ ಅಂತಂದರೆ ಎಕ್ಕಡೆ ದಟ್ಟು ಹೊಡಿತಾರೆ ಇವರು ನಮಗೆ. ನಾವು ಅಯ್ಯಂಗಾರು ಮುಟ್ಟಂಗಿಲ್ವಲ್ಲ, ಪ್ರೆಸ್ನಲ್ಲಿ ಇಟ್ಟಿರೋವೆ. ಆಮೇಲೆ ತಿರುಗು ನಮ್ಮ ಫ್ರೆಂಡ್ಸನ್ನು ಬರೀ ಹೇಳ್ಬಿಟ್ಟು ಹೊರಗಡೆ ತೊಗೊಂಡೋಗೋವೆ. ನಾನು ಊಟ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ ಮಾಡಿಸಿ ನಾನು ಬಂದು ಕೊಟ್ಬಿಟ್ಟು ಹೋಗೋರು ಸುಜಾದವ್ರಲ್ಲಿ. ಇಷ್ಟು ಮಟ್ಟಿಗೆ ನಮ್ಮದು ಇದಿತ್ತು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ ಅಂತ ಮನ್ಸೂರ್ನು ಕಳ್ಕೊಂಡು ಪುನೀತೆಲ್ಲ ಚಿಕ್ಕ ಹುಡುಗ ಆವಾಗಲೇ ಬಂದು ಇಲ್ಲೇ ನಮ್ಮ ಮನೆಯಲ್ಲಿ ಅಲ್ಲಲ್ಲೇ ಓಡಾಡ್ತಾ ಇರೋ ಅವ್ನ ಮನೆಯಲ್ಲಿ. ಅಷ್ಟು ಮನೆಗೆ ಇದಾಗಿತ್ತು ಅವ್ರದ್ದು ಹೊಂದಾಣಿಕೆ ಅಷ್ಟು. ನನಗೆ ಶಿವಣ್ಣ ರಾಘಣ್ಣ ಎಲ್ಲ ಹಲೋ ಅನ್ನೋರು ಅಷ್ಟೇ. ಪುನೀತ್ ಭಾಳ ನನಗೆ ಕ್ಲೋಸ್ ಆಗಿ ಚಿಕ್ಕ ಹುಡುಗನಿಂದ ನಾನು ನೋಡಿದ್ದೀನಿ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆ ಹುಟ್ಟಿದ್ದು ಇದು ಮೈಸೂರಿನಲ್ಲೇ. ಹೌದು, 1904. 1904 ಇಂಟರ್ಮೀಡಿಯೇಟ್ಗೆ ಟಾಪ್ ಕ್ಲಾಸ್ ಇಂಗ್ಲೀಷ್. ಆಮೇಲೆ ಅವರಿಗೆ ಆವಾಗಲೇ ಸನ್ಮಾನ ಮಾಡಿಬಿಟ್ಟು ನಟನಾಚಾರ್ಯ ಅಂತ ಎಲ್ಲ ಬಿರುದು ಕೊಟ್ಟರು. ಮೈಸೂರು ಗಂಗೋತ್ರಿಯಿಂದಾನೆ ಅವ್ರು ಸನ್ಮಾನ ಮಾಡಿ ಇದರೊಳಗೆ ಸೆಂಟನರಿ ಹಾಲ್ನಲ್ಲಿ ನಟನಾಚಾರ್ಯ ಅಂತ ದೊಡ್ಡದಾಗಿ ಶೀಲ್ಡ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ತಾವು ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಿನಲ್ಲಿ. ನಟನಾಚಾರ್ಯ ಅಂತ ಕೊಟ್ಟರು. ಭಾರಿ ದೊಡ್ಡವರು. ಆಮೇಲೆ ಚದುರಂಗ ಅಂಥವರೆಲ್ಲ ಫ್ರೆಂಡ್ಸು. ಸರ್ವಮಂಗಳ ತೆಗೆದ್ರಲ್ಲ, ಚದುರಂಗ ನಂಬರ್ 1 ಕಾದಂಬರಿಗಾರರು, ಅವರೆಲ್ಲ ಭಾಳ ಫ್ರೆಂಡ್ಸು. ಹಮಾನಾಯಕು, ಆಮೇಲೆ ಇವರು ಆನಾಕ್ರು, ಅವರೆಲ್ಲ ಭಾಳ ಹೋಗೋ ಸ್ನೇಹಿತರು. ಕಾಳಿಂಗರಾವ್ ಸಿಕ್ಕಾಪಟ್ಟೆ ಕ್ಲೋಸು. ಏನೋ ಬಾರೋ ಹೋಗೋ ಸ್ನೇಹಿತರು ಅಷ್ಟು. ಇಂಗ್ಲೀಷ್ ಡ್ರಾಮಾನೇ ಹ್ಯಾಂಡಲ್ ಮಾಡ್ತಾಯಿದ್ರಲ್ಲ ಸರ್, ಇಂಗ್ಲೀಷ್ ಡ್ರಾಮಾದೇ ಅವರು ಅಷ್ಟು ಫ್ಲೂಯೆನ್ಸಿ ಅಷ್ಟು ಚೆನ್ನಾಗಿರೋದ್ರಿಂದ ಅವರು ಮಾಡ್ತಾಯಿದ್ರು. ನಾಟಕದ ಅನುಭವದಲ್ಲಿ ಏನು ಅಂತಂದರೆ ಅವ್ರ ನಾಟಕದ ಅನುಭವ ಅಂದರೆ ಪುಟ್ಟಣ್ಣ ಅವ್ರಿಗಿಂತ ಹೆಚ್ಚಾಗಿ ಡೈರೆಕ್ಷನ್ ಅವ್ರದ್ದು. ಅವ್ರು ಡೈರೆಕ್ಷನ್ ಕೈ ಹಾಕಲಿಲ್ಲ, ಡೈರೆಕ್ಷನ್ಗೆ ಹಾಕಿದ್ರೆ ಬಿಡೋಕ್ಕಿಲ್ಲ. ಅಣ್ಣ ಅವ್ರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಮನೆ ಕಡೆನೇ ಬರ್ತಾ ಇರಲಿಲ್ಲ ಅವರು. ರಿಹರ್ಸಲ್ಲು ಡೈಲಿ ರಿಹರ್ಸಲ್ ಮಾಡಿಸೋರು ಆರ್ಟಿಸ್ಟ್ ಕೈಲಿ. ಒಬ್ಬ ಏನೋ ಹೆಚ್ಚು ಕಮ್ಮಿ ಕತ್ತನ ಪಟ್ಟಿ ಇಟ್ಟು ತಳ್ಳಿಬಿಡೋರು, ಬೇರೆಯವ್ರನ್ನ ಹಾಕೋರು ಪಾರ್ಟಿಗೆ. ಅದನ್ನು ಅಷ್ಟರ ಮಟ್ಟಿಗೆ ಅಷ್ಟು ಅದು ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು. ಸ್ವಲ್ಪ ಎಣ್ಣೆ ಹೊಡೆಯೋರು. ಅದೇ ಆಮೇಲೆ ಗ್ರ್ಯಾಜುಯಲ್ಲಾಗಿ ಅವರು
ಸ್ವಲ್ಪ ಕಾಂಪ್ಲಿಕೇಶನ್ ಆದಾಗ ಬಿಟ್ಬಿಟ್ರು ಅವರು, ಅದನ್ನು ಎಲ್ಲ ಬಿಟ್ಬಿಟ್ರು ಕಂಪ್ಲೀಟ್. ರಿಹರ್ಸಲ್ ಆದಮೇಲೆ ಎಲ್ಲ ನೀವು ಹೇಳ್ದಂಗೆ ಮೇಕಪ್ ಮಾಡೋಕ್ಕೆ ಎಲ್ಲದಕ್ಕೂ ಒಳ್ಳೆ ದೊಡ್ಡ ದೊಡ್ಡ ಪಾರ್ಟಿಗಳ್ನ ಕರೆಸೋರು. ಆಮೇಲೆ ಡ್ರೆಸ್ಗಳು ಅವೆಲ್ಲ ಟ್ರೈಲರ್ ಸೆಕ್ಷನ್ನು ಈ ಫಿಲ್ಮ್ ಪ್ರೊಡ್ಯೂಸಿಂಗ್ ಮಾಡೋಕ್ಕೆ ಎಲ್ಲಿ ಬರ್ತಾಯಿದ್ದೋ ಅದೇ ರೀತಿ ಮನೆಯಲ್ಲೇ ಟೈಲರಿಂಗ್ ಸೆಕ್ಷನ್ನೇ ಇದ್ಬಿಟ್ಟು ಕಾಸ್ಟ್ಯೂಮ್ಸ್ ಹೊಲ್ಸೋರು. ನಾಟಕಕ್ಕೆ ಒಳ್ಳೆ ಗೌನು ಆ ಲೇಡೀಸ್ಗೆ ಏನು ಬೇಕು ಅದೂ ಇದೆಲ್ಲ ಮಾಡಿ ಭಾಳ ಅಪ್ ಟು ಡೇಟ್ ಕೈಯಿಂದ ದುಡ್ಡು ಹಾಕೋರು ಸರಿ ಮಾಡೋರು, ಅಷ್ಟರ ಮಟ್ಟಿಗೆ ಮಾಡೋರು. ನೋ ಕಾಂಪ್ರಮೈಸ್ ಇನ್ ವರ್ಕ್. ನಮ್ಮ ತಾಯಿಯವರು ಕನಕಲಕ್ಷ್ಮಿ ಅಂತ ಸರ್, ಅವರು 85ರಲ್ಲಿ ಅವರು 85 ವಯಸ್ಸಿದ್ರು. ಅವರು ಹುಟ್ಟಿದ್ದು ದಿನಾಂಕ ಗೊತ್ತಿಲ್ಲ ನನಗೆ. ಅವರು ಬೆಂಗಳೂರು ಗಾಂಧಿನಗರ್ ಫಸ್ಟ್ ಕ್ರಾಸ್ನಲ್ಲಿ ಇವತ್ತಿನ ದಿವಸ ಅದು ಮೇಯ್ನು ಫಸ್ಟ್ ಕ್ರಾಸ್ನಲ್ಲೇ ತ್ರಿಭುವನ್ ಥಿಯೇಟರ್ಸ್ ಹತ್ರನೇ ನೋಡಿದ್ದು. ಹೌದು ಅಣ್ಣ, ವಿಷ್ಣುವರ್ಧನ್ ಅವ್ರ ಜೊತೆ 2-3 ಮಾಡಿದ್ದಾರೆ ಹೊರತು ಬಾಕಿದೆಲ್ಲ ಶಂಕರ್ನಾಗ್ ಜೊತೆ 1, ಬಾಕಿದೆಲ್ಲ ಅಣ್ಣವ್ರ ಜೊತೆನೇ ಮಾಡಿದ್ದಾರೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. MS ಚಲುವಯ್ಯಂಗಾರ್, ಮಾವನಕೆರೆ ಶ್ರೀನಿವಾಸ ಅಯ್ಯಂಗಾರ್ ಚಲುವಯ್ಯಂಗಾರ್ ಅಂತ, ಅದನ್ನು ಆಮೇಲೆ ಸಂಪತ್ ಅಂತ ಸಿನಿಮಾ ರಂಗಕ್ಕೆ ಡ್ರಾಮಾ ಎಲ್ಲದಕ್ಕೂ ಸಂಪತ್ ಅಂದ್ಬಿಟ್ಟು. ಯಾಕಂದರೆ ಇಂಗ್ಲೀಷ್ನವ್ರ ಹತ್ರ ಮಾತಾಡೋದು ಚಲುವಯ್ಯಂಗಾರ್ ಅನ್ನೋದು ಈಸಿಯಾಗಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಸಂಪತ್ ಅನ್ನೋದು. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಅವರು ಸಿನಿಮಾ ನಟರಾಗಿದ್ದು 51ನೇ ವರ್ಷದಲ್ಲಿ ಸಿನಿಮಾಗೆ ನಟರಾಗಿದ್ದು. 60ನೇ ವರ್ಷದಲ್ಲಿ ಇದರೊಳಗೆ ದೂರದ ಬೆಟ್ಟಲ್ಲಿ ರಾಜ್ಕುಮಾರೇ ಸೆಲೆಬ್ರೇಟ್ ಮಾಡಿದ್ದಾರೆ ಅವರದ್ದು ಇದ್ರದ್ದು ಹುಟ್ಟುದಬ್ಬನ ಸ್ಟುಡಿಯೋದಲ್ಲೇ ಹಾರ ಹಾಕ್ಬಿಟ್ಟು ಅಲ್ಲೇ ಕರೆಸಿ ಸ್ವೀಟೆಲ್ಲ ಹಂಚಿ ಅಪ್ಪಾಜಿಯವ್ರದ್ದು ಹುಟ್ಟುದಬ್ಬ ಇವತ್ತು ಅಂದ್ಬಿಟ್ಟು ಅವತ್ತೇ ಗ್ರ್ಯಾಂಡ್ ಸೆಲೆಬ್ರೇಷನ್. ನೀವೆಲ್ಲ ಮಾಡದೇ ಇರೋದು ನಮ್ಮ ಅಣ್ಣವ್ರು ಮಾಡಿದ್ರು ಕೊಂಡು ಹೋಗ್ರೋ ಅಂದರು ನಮಗೆ. ಅವರೇನು ಯಾರನ್ನೂ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ನಮ್ಮನ್ನೆಲ್ಲರೂ. ಅವ್ರ ಪಾಡಿಗೆ ಹೋಗೋರು. ಆಗಿನ ಕಾಲದಲ್ಲಿ ಎಲ್ಲ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಶೂಟ್ ಮಾಡೋರು ಎಲ್ಲನೂ. ಆಮೇಲೆ ಬೆಂಗಳೂರು ಆಯಿತು, ಮಡ್ರಾಸ್ ಆಯಿತು. ಆಮೇಲೆ ಮಡ್ರಾಸಿಂದ ಕಂಪ್ಲೀಟ್ ಬೆಂಗಳೂರಿಗೆ ಆಯಿತು. ಮೈಸೂರಿನಲ್ಲೇ ಎಲ್ಲ ಶೂಟ್ ಮಾಡೋರು, ಔಟ್ಡೋರ್ಗೆ ಹೋಗೋರು, ಇಂಡೋರ್ ಮಾಡೋರು. ಆಮೇಲೆ ಅಲ್ಲೇನಿದ್ರೆ ಮನೆಗೆ ಬಂದ್ಬಿಟ್ಟು ಊಟ ಮಾಡೋರು, ಆ ಥರ ಇದು ಮಾಡಿದ್ರು. ಆಮೇಲೆ ಯಾವುದಕ್ಕೂ ಇದು ಮಾಡ್ತಾಯಿರಲಿಲ್ಲ, ಅವ್ರು ಕೊಟ್ಟಷ್ಟು ದುಡ್ಡು ಇಸ್ಕೊಳ್ಳೋರು ಪೇಮೆಂಟು. ಆಗಿನ ಕಾಲದಲ್ಲಿ ಗೊತ್ತು ತಾನೆ, ಯಾವುದೋ ಒಂದು ಇದು ಮಾಡೋಕ್ಕೆ ಕೊಡೋರು ಜಾಬ್ನಲ್ಲಿ. ಸರಿ ಸರ್ ಅಂದ್ಬಿಟ್ಟು ಬರೋರು. ಒಳ್ಳೆ ಯಾರ ಮೇಲೂ ಗಿಲಿಟಿಕ್ಸ್ ಏನೂ ಮಾಡಲಿಲ್ಲ, ಸಂತೋಷ ಪಟ್ಕೊಂಡಿರೋರು. ಆಮೇಲೆ ಇಲ್ಲಿ ಇದರೊಳಗೆ ಕಲಾಮಂದಿರದಲ್ಲಿ ಇದಕ್ಕೆ ಡೈರೆಕ್ಟ್ರಾಗಿ ಕೂಗಿದ್ರು ಆಗಿನ ಕಾಲದಲ್ಲಿ. ಇದ್ರದ್ದು ಆಗ ನನಗೆ ದಯವಿಟ್ಟು ಟೈಮ್ ಆಗೋದಿಲ್ಲ, ನನಗಿಂತ ಒಬ್ಬ ಒಳ್ಳೆ ವ್ಯಕ್ತಿ ಕೊಡ್ತೀನಿ ಅಂದ್ಬಿಟ್ಟು ಸಿಂಧು ಒಳ್ಳೆ ಅನಂತಮೂರ್ತಿ ಅವ್ರಿಗೆ ಕೊಟ್ಟರು. ಗೌರ್ಮೆಂಟ್ ಕೆಲಸದಲ್ಲೇ ಇರ್ಬೋದಾಗಿದ್ದು ಬೇಕಾದ್ರೆ ಅಪ್ಪ ಅವರು ಎಲ್ಲ ಬಂದ್ಬಿಡೋದು. ಅದನ್ನು ಅವ್ರಿಗೆ ನನಗೆ ಬೇಡಿ, ನನಗೆ ಆ ಯೋಗ್ಯತೆ ಇಲ್ಲ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅಂತ ಸಿಂಧು ಒಳ್ಳೆ ಅನಂತಮೂರ್ತಿ ಅಂತಿದ್ರು. ಅವ್ರು ಕೂಗ್ಬಿಟ್ಟು ಮಾಡಿಸಿದ್ರು. ಅವರು ನೀನು ಮಾಡಯ ಅಂತ ಅಂದ್ಬಿಟ್ಟು ಅವನಿಗೆ ಡೈರೆಕ್ಟರ್ ಕೊಡಿಸಿದ್ರು. ಅವ್ರಿಗೆ ಕಲಾಮಂದಿರದ ನಿರ್ದೇಶಕರು. ಇಷ್ಟೆಲ್ಲ ಮಾಡಿದ್ದಾರೆ. ನಾರತ್ನ ಅಂತ ಅವರು ಫ್ರೆಂಡು. ಎಲ್ಲ ಒಳ್ಳೊಳ್ಳೆ ಇದ್ರದ್ದು ಇದಿತ್ತು. ರಂಗಭೂಮಿ ಇದೆಲ್ಲ ಹೈ ಕ್ಲಾಸಾಗಿ ಮಾಡಿದ್ರು. ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಅವ್ರ ಜೊತೆ ಹೋದರೆ ನಮಗೆ ಗೊತ್ತಾಗೋದು. ಅವ್ರ ಜೊತೆ ನಮ್ಮನ್ನು ಯಾವತ್ತೂ ಕರ್ಕೊಂಡೋಗ್ತಾ ಇರಲಿಲ್ಲ, ನಮ್ಮನ್ನು ಯಾರನ್ನೂ ಕಳಿಸ್ತೂ ಇಲ್ಲ ಆ ಕಡೆ. ನಿಮ್ಗೆ ಯಾಕ್ರೋ ಬನ್ನಿ ಇವೆಲ್ಲ ಮಾಡಿಕೊಟ್ಟಿದ್ದೀನಲ್ಲ ಇರು ಅಂತ ಅನ್ನೋರು ಅಷ್ಟೇ. ಏನ್ ನಿನ್ನ ಹೆಸರು? ಚೆನ್ನ ಅಂತ ನಮ್ಮ ಮಂಜುನಾಥನವರೇ ಕಳ್ಸಿಕೊಟ್ಟೋದು. ನಮ್ಮ ಮಂಜುನಾಥನವ್ರು ಕಳ್ಸಿಕೊಟ್ರು. ವೃತ್ತಿ ಪ್ರಿಂಟಿಂಗ್ ಪ್ರೆಸ್ ಆಗಿದ್ದನ್ನು ನಾನು ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ SJ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರ್ನಲ್ಲಿ ಮಾಡ್ಬಿಟ್ಟು ಬಂದು ನಾನು ಚಾರ್ಜ್ ತೊಗೊಂಡೆ ಅದನ್ನು. ನನಗೂ ಕೆಲಸ ಕೊಡಿಸಿದ್ರು, ನನಗೂ ಗೌರ್ಮೆಂಟ್ ಕೆಲಸ ಸಿಗೋದು ಆವಾಗ ನನಗೆ ಬೇಡ, ಪ್ರೆಸ್ಸೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಇದು ಮಾಡಿದ್ವಿ. ಆ ಮಧ್ಯದಲ್ಲೇ CJ ರಾಮಣ್ಣನ ಕೂಗಿದ್ರು. ಒಂದು 10 ಸರಿ ಅಂತ ಅವ್ರಿಗೆ ಗೊತ್ತು, ಕೇಳ್ಕೊಂಡು ಪ್ರೆಸ್ನ ಸಂಪಾದನೆ ಮಾಡ್ತಾನೆ ಎಷ್ಟು ಅಂತ. ಇಲ್ಲದ್ರೆ ಅಲ್ಲಿ ಕಾಸು ಕೊಡ್ತಾನಿಲ್ಲ. ಆಮೇಲೆ ಇದ್ಕೊಂಡು ಅವ್ನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಕಣ್ಯ, ನಿನ್ಗೆ ಗೊತ್ತಿಲ್ಲ ಅಂತ ಅವ್ರು ಭಾವ ತಾನೆ ಅವನು ಆವಾಗ ನನಗೆ ದುಡ್ಡು ಕೊಡೋರು. ನಮ್ಮ ಹಿರಿಕರಿಗೆ ಏನು ಹೇಳೋರೆ ಗೊತ್ತೇನು? ಎದೆ ಮಿಡಿಯೋ ಗಂಟ ದುಡಿತಾನೆ ಇರೋ ಮಗನೇ ಅಂತ ಹೇಳೋರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕಥಾ ಸಂಗಮದಲ್ಲಿ ಇದನ್ನು ಪುಟ್ಟಣ್ಣವರು ಮುನಿತಾಯಿ ಅಂತ ಒಂದು ಪೋರ್ಷನ್ನು, ಆ ಪೋರ್ಷನ್ನು ಮೇದಿಗರು ರೋಲ್ ಮಾಡಿದ್ದಾರೆ.
ಈ ಕುಕ್ಕೆನೆಯವ್ರನ್ನ ಇಲ್ಲಿ RMC ಹತ್ರ ಕುಕ್ಕೆನೆಯವ್ರನ್ನ ಒಬ್ಬನ ಮುದ್ಕಪ್ಪನ ನೋಡಿ ಹಂಗೆ ಮಾಡಿದ್ರು, ಅದಕ್ಕೆ ಪ್ರೈಸು ತೊಗೊಂಡ್ರು. ಅವರು ಕಾಲು ಹಾಕ್ಕೊಂಡು ಡಯಾಬಿಟಿಸ್ ಆಗದ್ರು ಕಾಲು ಹಿಂಗೆ ಮಡಿಕೊಂಡು ಕೂತ್ಕೊಂಡು ಒಳ್ಳೆ ಇದ್ರ ಪಾಟ್ ಬನೀನ್ ಹಾಕಿ ಪಂಚ ಹಾಕ್ಕೊಂಡು ಹಂಗೆ ಮಾಡಿದ್ರು. ಪುಟ್ಟಣ್ಣವ್ರು ಅಪ್ಪಾಜಿ ದಿಸ್ ಇಸ್ ದ ಟೈಪ್ ಐ ವಾಂಟ್ ಅಂತ ಹೇಳಿದ್ರು. ಹಂಗೆ ಆ ಥರ ಹೇಳೋರು, ಹಂಗೆ ಹೇಳಿದ್ರು ದಿಸ್ ಈಸ್ ದಿ ಟೈಪ್. ನನಗೆ ಅದಕ್ಕೆ ನನಗೆ ಸಂತೋಷ ಅಂದ್ಬಿಟ್ಟು ಅಷ್ಟು ಮಾಂಡ್ರೆ ಅವ್ರು ತೆಗೆದಿದ್ದು ಅವಾಗ ಕಥಾ ಸಂಗಮ ಅಂತ, ಮಾಂಡ್ರೆ ಪಿಕ್ಚರ್ಸ್ನವರು. ಅದು ಒಳ್ಳೆ ಹೆಸರು ತೊಗೊಂಡ್ರು. ಆಮೇಲೆ ಇದು ಬಾಳಬಂಧನಲ್ಲಿ SV ರಂಗರಾವ್ ರೋಲು SV ಪಡಿಕಾದ ಮೇದೆ ಅಂತ ಬಂದಿತ್ತು ತಮಿಳ್ನಲ್ಲಿ. ಆವಾಗ SV ರಂಗರಾವ್ ರೋಲು ಇವ್ರು ಮಾಡಿದ್ರು, ಯಾರೋ ಅಪ್ಪನ ಕ್ಯಾರೆಕ್ಟ್ರು ಇವ್ರು ಮಾಡಿದ್ರು, ದೊಡ್ಡ ಸಂಸಾರ. ಆವಾಗ ಅದು ಆ ರೋಲ್ ನೋಡ್ಬಿಟ್ಟು SV ರಂಗರಾವೇ ಸ್ಟುಡಿಯೋ ಮಡ್ರಾಸ್ನಲ್ಲಿ ನನಗಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಸೆಕೆಂಡ್ ಕೊಟ್ಬಿಟ್ಟು ಹೋದರು ರಂಗರಾವ್ ಬಂದು. ಅಷ್ಟು ಮಟ್ಟಿಗೆ ಇವರು ಹಿಂಗೆ ಅಣ್ಣವ್ರನ್ನು ಹಂಗೆ ಮಾಡಿದ್ದಾರೆ, ತಾರೀಫ್ ಮಾಡಿದ್ರಂತೆ ಅಷ್ಟು ಚೆನ್ನಾಗಿ. ಬಡವರು ಬಂದು ನೋಡಬೇಕಾಗೇ ಇಲ್ಲ, ನಿಮ್ಗೆ ಗೊತ್ತೇ ಇದೆ ಅದನ್ನು. ಹುಡುಗಾಟದ ಹುಡುಗಿನ ಮಾತ್ರ ಒಂದು ಡ್ಯಾನ್ಸ್ ಮಾಡಿದ್ದಾರೆ, ಯಾರ ಕೈಲೂ ಆಗೋದಿಲ್ಲ ಅಷ್ಟು ಮಟ್ಟಿಗೆ. ಎಂದೆಂದೂ ಕಂಡಿಲ್ಲ ನಾನೀ ಉಲ್ಲಾಸ ಅಂತ ಡ್ಯಾನ್ಸ್ ಮಾಡಿದ್ದಾರೆ. ಹುಡುಗಾಟದ ಹುಡುಗಿಲಿ ಮೇಯ್ನ್ ರೋಲು ಅಂಬರೀಷ ಎಲ್ಲರೂ ಇದ್ದಾರೆ ಅದರೊಳಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕರುಣಾನಿಧಿಯವ್ರು ನೋಡಿದ್ರಂತೆ. ಕರುಣಾನಿಧಿ ಪ್ರೊಡ್ಯೂಸರ್ ಅದಕ್ಕೆ, ಅಂಜುಗಮ್ ಪಿಕ್ಚರ್ಸ್ ಅಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಇವರು ತಮಿಳ್ನಲ್ಲಿ ಕೂಗು ಅಂತ ಅಂದ್ಬಿಟ್ಟು, ಆ ತಮಿಳ್ನಲ್ಲಿ ಕೂಗಿದಕ್ಕೆ ಶಮೇಲ್ಕಾರನ್ ಅಂತ ಬಂತು. ಬೇರೆ ಪಿಕ್ಚರ್ ಬುಕ್ ಮಾಡಿ ಶಮೇಲ್ಕಾರನ್ನ ಪಾರ್ಟ್ ಮಾಡಿಸಿದ್ರು ಇವರು. ಕರುಣಾನಿಧಿಯವರು ಅವ್ರ ಮಗನಿಗೆ ಹೇಳ್ಕಡಿಸ್ಬಿಟ್ಟು, ಕಲಾನಿಧಿ ಮಾರನ್ನಲ್ಲ ಇವನು ಮೂಕಾಂಬುತ್ತು ಅಂತಷ್ಟೇ, ಮೂಕಾಂಬುತ್ತು ಅಂತಿದ್ದಾನೆ ಅವನು, ಸ್ಟಾಲಿನ್ ಬ್ರದರ್ ಅವನು. ಅವನಿಗೋಗಿ ಅಯ್ಯ ಮೈಸೂರು ತಾತ ಮೈಸೂರು ತಾತ ಕೂಪಿಟ್ಟು ಬಾ ಇಂದು ಪಡತ್ಲೆ ಪಣ್ಣಟ್ಟು ಅನ್ಸಂದು ಹೇಳಿದ್ರಂತೆ. ಅಲ್ಗೂ ಪಾರ್ಟ್ ಮಾಡ್ಬಿಟ್ಟು ಬಂದ್ಬಿಟ್ರು. ಹೋಗಿ ಒಳ್ಳೆ ಮೇಯ್ನ್ ಪಾರ್ಟ್ ಮಾಡಿದರು, ಶಮೇಲ್ಕಾರನ್ ಅಂದ್ಬಿಟ್ಟು. ಮಲ್ಲಮ್ಮನ ಪವಾಡ ಪುಟ್ಟಣ್ಣ ಡೈರೆಕ್ಷನ್ ಮಾತಾಡೋಂಗೆ ಇಲ್ಲ, ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಮಲ್ಲಮ್ಮನ ಪವಾಡನಲ್ಲಿ ಒಳ್ಳೆ ಕ್ಯಾರೆಕ್ಟ್ರು. ಆಮೇಲೆ ಇದು ಬಡವರು ಬಂದು ಇದೆ. ಆಮೇಲೆ ಇನ್ನೊಂದು MR ವಿಠಲ್ ಅವ್ರದ್ದು ಇದು ಎರಡು ಮುಖ ಅನ್ನೋದು ಪಿಕ್ಚರ್ ಇದೆ, ಅಲ್ಲಿ ಸೈಕ್ಯಾಟ್ರಿಸ್ಟ್ ರೋಲ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಂತ ಅಮೃತಗಳಿಗೆ ನಮ್ಮ ಮುಂತಾಯಿ ಲಗ್ಗ ಸುದ್ದಿ ಎತ್ತದ್ಯೋ ಕಂಡು ಗೊತ್ತಾಗೋಯ್ತು. ಮುಂದಿನ ಗುರುವಾರ ಲಗ್ನ ಕಡಪ್ಪ. ಕಚ್ಚದೇವಿಯಾನಿ ಅಂತ ಒಂದು, ರಾಜಲಕ್ಷ್ಮಿ ಅಂತ, ದಳ್ಳಾಳಿ ಅಂತ, ದನಪಿಸಾಚಿ, ಬ್ಲಾಕ್ ಮಾರ್ಕೆಟು, ಕಲ್ಲು ಸಕ್ಕರೆ, ಮನೆ ಬೆಳಗಿದ ಸೊಸೆ, ಸರ್ವಮಂಗಳ, ಧೂಮಕೇತು, ತಾಯಿ ದೇವರು, ನಾನಿನ್ನ ಮರೆಯಲಾರೆ, ಹುಡುಗಾಟದ ಹುಡುಗಿ, ಮಧುರ ಮಿಲನ ಶ್ರೀನಾಥನ್ ಫಸ್ಟ್ ಪಿಕ್ಚರು. ಶ್ರೀನಾಥನ್ ಜೊತೆ ಫಸ್ಟ್ ಮಾಡಿದ್ದು, ಶ್ರೀನಾಥ ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದು. ಅವನು ಸಿನಿಮಾಟೋಗ್ರಫಿ, ನಾನು ಪ್ರಿಂಟಿಂಗ್ ಟೆಕ್ನಾಲಜಿ. ಅವನು ಇಲ್ಲಿ ಬಂದು ಪಾರ್ಟ್ ಮಾಡ್ದ. ನೀನು ನಮ್ಮ ಅಪ್ಪನ ಜೊತೆ ಮಾಡಿದ್ಯಾ ನೀನು ಅಂತಲೇ ಹಿಡ್ಕೊಂಡೆ ನಾನು ಶ್ರೀನಾಥನ್ನ. ಅವರೆಲ್ಲ ನನಗೆ ಮಾತಾಡಿ. ಆಮೇಲೆ ಮಲ್ಲಮ್ಮನ ಪವಾಡ, ಸೋತು ಗೆದ್ದವರು, ಪಾವನಗಂಗಾ, ಅದೃಷ್ಟವೋ ಅದೃಷ್ಟ, ವನ್ನಿ ಮದುವೆ ರಿಲೀಸ್ ಆಗಿಲ್ಲ. ಇವನು ಸುಂದರ ಕೃಷ್ಣ ಅರಸು ಡೈರೆಕ್ಷನ್ನು. ಬಲೆ ಹುಚ್ಚ, ಗಂಧದ ಗುಡಿ, ಗಾಳಿ ಮಾತು, ಸೋತು ಗೆದ್ದವಳು, ಸಿರಿತನಕ್ಕೆ ಸವಾಲು ಇವನು ವಿಷ್ಣುವರ್ಧನ್ ಜೊತೆ ಮಾಡಿದ್ದು. ಕಾಳಿಂಗ ವಿಷ್ಣುವರ್ಧನ್ ಉದಯ್ ಕುಮಾರ್ ಮಾಡಿದ್ದು. ಆಮೇಲೆ ನ್ಯಾಯವೇ ದೇವರು, ಬಾಳಬಂಧನ, ಎರಡು ಕನಸು, ಬಬ್ರುವಾಹನ, ಯಾರ ಸಾಕ್ಷಿ, ಮುನಿತಾಯಿ, ನಂದಗೋಕುಲ, ಮಯೂರ, ತ್ರಿಮೂರ್ತಿನ ಹೈ ಕ್ಲಾಸ್ ಕ್ಯಾರೆಕ್ಟರ್. ತ್ರಿಮೂರ್ತಿ ಸೀನಿಯರ್ ಪಿಕ್ಚರು. ಬಿಡುಗಡೆಯಲ್ಲೇ ಪೇಮೆಂಟು ಹೈ ಕ್ಲಾಸ್ ಕೊಟ್ಟಿದ್ದು ನಮಗೆ. 20,000 ಕೊಟ್ಟರು ಅವಾಗ ಬಿಡುಗಡೆಗೆ. ಭಾಳ ಜೋರು ಅದು. 20,000 ಹೈಯೆಸ್ಟ್ ಪೇಮೆಂಟ್ ಅದು. ಸನಾದಿ ಅಪ್ಪಣ್ಣ, ಶ್ರೀನಿವಾಸ ಕಲ್ಯಾಣ, ಮೂಗನ ಸೇಡು, ಇವನು ಶಂಕರ್ನಾಗ್ ಜೊತೆ ಒಳ್ಳೆ ರೋಲ್ ಅದು. ಅಪೂರ್ವ ಸಂಗಮ, ಆಮೇಲೆ ಸೀತಾರಾಮು, ನ್ಯಾಯವೇ ದೇವರು, ಶನಿ ಪ್ರಭಾವ, ಹುಲಿ ಹಾಲಿನ ಮೇವು, ಒಂದೇ ರೂಪ ಎರಡು ಗುಣ. ಈ ಚೀಟಿಲಿ ಬರ್ದಿರೋ ಸಾಮಾನೆಲ್ಲ ತೆಸ್ಕೊಂಡ್ಬಂದ್ಬಿಡು. ತಗೋ ಚೆನ್ನ 1,000 ರೂಪಾಯಿ ಹೊತ್ತು ಮಾಡಬೇಡ, ಸಂಜೆ ಒಳಗೇನೆ ಬಂದ್ಬಿಡ್ಬೇಕು. ಸರ್ ಎಲ್ಲ ಅಬ್ರಾಡ್ನಲ್ಲೇ ಇದ್ದಾರೆ ಸರ್, ಇವಾಗ ಎಲ್ಲ ಅಮೇರಿಕಾದಲ್ಲಿದ್ದಾರೆ. ಆಮೇಲೆ ನಾವು ಅಣ್ಣ ತಮ್ಮದಿರು 3 ಜನ ಇದ್ದೀವಿ. 3 ಜನಕ್ಕೂ ಒಬ್ಬೊಬ್ಬರು ಗಂಡು ಮಕ್ಕಳು, ಇನ್ನೊಬ್ಬರು ತೀರ್ಕೊಂಡಿದ್ದಾರೆ, ಅವ್ರ ಮಗ ಇವರು. ಆಮೇಲೆ ಇದು ಮೊಮ್ಮಕ್ಕಳು ಬಂದು ನನಗೊಬ್ಬ ಮಗ ಇದ್ದಾನೆ. ಆಮೇಲೆ ನಮ್ಮ ಅಣ್ಣನಿಗೆ 2 ಹೆಣ್ಣು, ಒಂದು ಗಂಡು ಒಂದು ಹೆಣ್ಣು. ಇನ್ನೊಬ್ಬನಿಗೆ ಒಂದು ಮೊಮ್ಮಗ ಇಲ್ಲ, ಒಂದು ಚೂರು ಇರಲಿಲ್ಲ.
ಅವರು ಸಿನಿಮಾದಲ್ಲಿ ಗೊತ್ತು, ಸಿನಿಮಾದಲ್ಲೂ ಒಂದು ಲೆವೆಲ್ಗೆ ಹೋದರೆ ಬೆಲೆ ಇರ್ತದೆ, ಒಂದು ಲೆವೆಲ್ಗೆ ಹೋದರೆ ಚಮಚಾಗಿರಿ ಮಾಡಬೇಕು ಅಂತದ್ದು ಯಾರೂ ನಾವು ಮಾಡೋದಿಲ್ಲ ಸ್ವಾಮಿ. ನಮಗೆ ದೇವ್ರ ದಯೆಯಿಂದ ಚೆನ್ನಾಗಿ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರ ದಯೆ, ಅವ್ರ ಅಣ್ಣವ್ರ ದಯೆಯಿಂದ ನಾವು ಚೆನ್ನಾಗಿದ್ದೀವಿ. ನಮಗೆ ಇಷ್ಟು ಬೇಕು ಅಷ್ಟು ಲಭ್ಯ ಆಗಿದೆ, ಅದನ್ನು ಇಟ್ಕೊಂಡು ಆನಂದವಾಗಿದ್ದೀವಿ. ಯಾರಿಗೂ ಏನು ತೊಂದರೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದಾರೆ, ಏನು ತೊಂದರೆ ಇಲ್ಲ ಸರ್. 83 ಅದೇ ಇವ್ರದ್ದು ಡಯಾಬಿಟಿಸ್ ಇತ್ತು. ಆಮೇಲೆ ಇದು ಡಯಾಲಿಸಿಸ್ ಮಾಡಬೇಕು ಅಂದರು. ಆಗ 83ರಲ್ಲಿ ಡಯಾಲಿಸಿಸ್ ಇಲ್ಲ. ಇವಾಗ ಅಲ್ಲಿಗೊಂದು ಡಯಾಲಿಸಿಸ್ ಯೂನಿಟ್ಗಳಿದೆಯಲ್ಲ, ರಕ್ತ ಬೇರೆ ಮಾಡೋದು, ಯೂರಿನ್ ಬೇರೆ ಮಾಡೋದು, ಅದೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿದ್ದಲ್ವ ನರ್ಸಿಂಗ್ ಹೋಮ್ಗೆ. ಅಲ್ಲಿ ಮನೆಗಿದೆ. ಅಲ್ಲಿಂದ ಇನ್ಫ್ಯಾಕ್ಟು ರಾಜ್ಕುಮಾರ್ ಅವರೇ ಇಲ್ಲಿಗೆ ಇದರೊಳಗೆ ಕಳಿಸಿದ್ರು. ಸಪ್ರೇಟಾಗಿ ಒಂದು ವ್ಯಾನ್ ಮಾಡಿ ಒಂದು ಇದರೊಳಗೆ ಬಾಡಿ ಕಳಿಸಿದ್ರು. ಇಲ್ಲಿಗೆ ಬೆಂಗಳೂರಿನ ತಿರ್ಕೊಂಡಿದ್ದು. ಈ ಹುಟ್ಟಿದ್ದು ಇಲ್ಲಿ, ತಾವು ಹೋಗಿದ್ರಲ್ಲ, ಅದು 120 ವರ್ಷದ ಮನೆ ಅದು. ಹ್ಞೂ, ನಮ್ಮ ತಾತ ಅವರು MC ಶ್ರೀನಿವಾಸಯ್ಯಂಗಾರ್, ಶ್ರೀನಿವಾಸಯ್ಯಂಗಾರ್ ಅಂತ ನಮ್ಮ ತಾತ. ಅದೇ ಅವ್ರಿಗಿಬ್ಬರು ನಮ್ಮ ತಂದೆಯವರು, ಇದು ಬಾಕಿ 4 ಜನ ಹೆಣ್ಮಕ್ಳು ಅವ್ರಿಗೆ. ನಮ್ಮದೆಲ್ಲ ದೊಡ್ಡ ಫ್ಯಾಮ್ಲಿ. ನೀವು ಹೇಳಿ ಗಾಂಧಿನಗರದಲ್ಲೇ ಇದ್ವಿ ಇಂದಲ್ಲ, ಫಸ್ಟ್ ಕ್ಲಾಸ್ನಲ್ಲೇ ಇದ್ದಿದ್ದು. ಗಾಂಧಿನಗರ ಫಸ್ಟ್ ಕ್ಲಾಸ್ನಲ್ಲಿ 50-80ರಲ್ಲಿ ಹಳೆಯ ಮನೆ ಇದೆ, ಅಲ್ಲೇ ಇದ್ದಿದ್ದು ಫಸ್ಟ್ ಕ್ಲಾಸ್ನಲ್ಲೇ. ಈ ಕಡೆ ಎಲ್ಲ ತಿರುಗಿದ್ರೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳೇ ಅಲ್ಲಿರೋದು. ಇವಾಗೆಲ್ಲ ಹೋಟ್ಲುಗಳಾಗ್ಬಿಟ್ಟಿದೆ. ಅದು ಪಾರ್ವತಮ್ಮವರು ಯಾವುದಾದ್ರು ಒಂದು ಇದು ಫಂಕ್ಷನ್ ಆಗಲಿ ಏನಾದ್ರು ಮಾಡಬೇಕಾದ್ರೆ, ಒಂದು ಒಳ್ಳೆಯದು ಕೆಟ್ಟದ್ದು ಮಾಡಬೇಕಾದ್ರೆ, ಕೆಟ್ಟದೆಲ್ಲ ಒಳ್ಳೇದು ಮಾಡಬೇಕಾದ್ರೆ, ನಾನು ಒಳ್ಳೆಯದು ಕೆಟ್ಟದು ಅಂತ ಹೇಳ್ತಾರಲ್ಲ, ಒಳ್ಳೆಯದು ಕೆಟ್ಟದು ಮಾಡಬೇಕಾದ್ರೆ, ಕೆಟ್ಟದೆಲ್ಲ ಒಳ್ಳೆಯದೇ ಮಾಡಬೇಕಾದ್ರೆ, ಅದನ್ನು ಹೇಳಿದ್ನಲ್ಲ, ಅದನ್ನು ಮಾಡಬೇಕಾದ್ರೆ ನಮ್ಮ ತಂದೆಯವರು ಅರಮನೆ ಜೋಯಿಸರು ಗಂಗಾಧರ ಶಾಸ್ತ್ರಿಗಳು ಅಂತ ಇವಾಗ ಇಲ್ಲ ಅವ್ರ ಹತ್ರ ಕರ್ಕೊಂಡೋಗಿ ಎಲ್ಲ ಮಾತಾಡಿಸಿ ಎಲ್ಲ ಮಾಡಿಅವರು. ಅಷ್ಟರ ಮಟ್ಟಿಗೆ ಅವ್ರು ಇದು ಮಾಡ್ಕೊಳ್ಳೋರು. ಅವ್ರು ಇಂತಿಂಥದ್ದು ಮಾಡು ಅಂದರೆ ಹಂಗೆ ಮಾಡೋರು ಪಾರ್ವತಮ್ಮವರು. ಅಣ್ಣ ಅವರು ಶೂಟಿಂಗ್ ಹೋದರೆ ನಮ್ಮ ಮನೆಯೊಳಗೆ ಇರೋರು ಅವರು. ಆಮೇಲೆ ನಾವು ಒಂದು ಶಬರಿಮಲೆಗೆ ಹೋಗಿದ್ವಿ. ನಾವು ಆಗಿನ ಟೈಮ್ನಲ್ಲಿ ಶಬರಿಮಲೆಗೆ ನಾನು 3 ಸತಿ ಹೋಗಿದ್ದೀನಿ. 3 ಸತಿ ಹೋದ್ರೂ ನನಗೆ ಅಣ್ಣವರು ಅಲ್ಲೇ ಭೇಟಿ ಆದರು. ನಂಬಿಯಾರ್ ಸ್ವಾಮಿಗಳು. ನಾವು ಗ್ರೂಪ್ ಹೋಗಿದ್ದೀವಿ. ಮುಕುಂದಣ್ಣ ನೀವು ಬನ್ನಿ, ನಮ್ಮ ಜೊತೆ ಬನ್ನಿ, ಅಲ್ಲ ಫಸ್ಟ್ ಕ್ಲಾಸ್ ಕಡೆಗೆ ಜಮಾಯಿಸಿ ಬನ್ನಿ ಅನ್ನೋರು. ಅಲ್ಲರೂ ಒಳ್ಳೊಳ್ಳೆ ನಂಬಿಯಾರ್ ಸ್ವಾಮಿಗಳ ಜೊತೆ ಮಾಡಿಸೋರಲ್ಲ. ಆ ಟೈಮ್ನಲ್ಲೆಲ್ಲ ಪಾರ್ವತಮ್ಮ ನಮ್ಮ ಮನೇಲೇ ಇರೋರು ಅಲ್ಲಿ. ಆಮೇಲೆ ಸುಜಾತ ಹೋಟ್ಲಿಗೆ ಹೋಗೋದು ಮಾಡೋದು. ಮನೆ ಹೊಂದಾಣಿಕೆಯಲ್ಲಿ ಇರೋರು ಅಷ್ಟೇ. ಅವ್ರು ಇದ್ದಿದ್ರೆ ಅದು ಎಷ್ಟು ನಾವು ಇದು ಮಾಡ್ಬೋದಾಗಿತ್ತು. ನಾವು ಕೇಳ್ಕೊಂಬಂದಿಲ್ಲ ಅಷ್ಟೇ. ನಮ್ಮ ತಂದೆಯವ್ರ ದುಡಿಮೆ ₹1 ದಂಡ ಮಾಡಿಲ್ಲ, ಎಲ್ಲ ಅವರೇ ನಮ್ಮ ಆಸ್ತಿ ಮಾಡಿದ್ದೀವಿ ಅಷ್ಟೇ. ನಮ್ಮ ತಾತ ಅವ್ರ ಆಸ್ತಿನ ನಾವು ಉಳಿಸ್ಕೊಂಬಂದಿದ್ದೀವಿ. ನಮ್ಮ ತಾತ ಮಾಡಿದ್ದನ್ನ ನಮ್ಮ ತಂದೆಯವರು ಡೆವಲಪ್ ಮಾಡಿದ್ರು. ನಮ್ಮ ತಂದೆಯವರು ಡೆವಲಪ್ ಮಾಡಿದ್ದನ್ನ ನಾವು ಯಾವುದೋ ಹಾಳು ಮಾಡದೆ ಉಳಿಸ್ಕೊಂಬಂದಿದ್ದೀವಿ. MS ಚಲುವಯ್ಯಂಗಾರ್ ಅಂತ, MS ಚಲುವಯ್ಯಂಗಾರ್, ಮಾವನಕೆರೆ ಶ್ರೀನಿವಾಸಯ್ಯಂಗಾರ್ ಚಲುವಯ್ಯಂಗಾರ್ ಅಂತ. ಅದನ್ನು ಆಮೇಲೆ ಸಂಪತ್ ಅಂತ ಸಿನಿಮಾ ರಂಗಕ್ಕೆ ಇಟ್ಟರು. ಡ್ರಾಮಾ ಎಲ್ಲದಕ್ಕೂ ಸಂಪತ್ ಅಂದ್ಬಿಟ್ಟು. ಯಾಕೆಂದರೆ ಇಂಗ್ಲೀಷ್ನವ್ರ ಹತ್ರ ಮಾತಾಡೋದು ಚಲುವಯ್ಯಂಗಾರ್ ಅನ್ನೋದು ಈಸಿಯಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಪತ್ ಅನ್ನೋರು ಅಷ್ಟೇ. ಇಲ್ಲ ಸಂಪತ್. ಇವಾಗ ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ, ಮುಕುಂದ ಅಂತಾರೆ ಶಾರ್ಟಾಗಿ. ಆ ಥರ ನಮ್ಮ ಫ್ಯಾಮ್ಲಿಲಿ 2 ಹೆಸರಿರುತ್ತೆ. ವಾಡಿಕೆಯಲ್ಲಿರೋದು ಅವರು ಸಿಗ್ನೇಚರ್ ಮಾಡ್ತಾಯಿದ್ದೆಲ್ಲ ಸಂಪತ್ ಅಂತ ಮಾಡೇ ಇಲ್ಲ. ಲೆಟರ್ ಹೆಡ್ಡು, ಈ ಅಗ್ರಿಮೆಂಟ್, ಕಾಲ್ ಶೀಟ್ ಕೊಡೋದಕ್ಕೆಲ್ಲ ಸಂಪತ್ ಅಂತಲೇ ಮಾಡೋರು. ಬ್ಯಾಂಕ್ ಇದಕ್ಕೆಲ್ಲ MS ಚಲುವಯ್ಯಂಗಾರ್ ಅಂತ ಮಾಡೋರು. ಆಸ್ತಿ ಇದಕ್ಕೆಲ್ಲದು ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.